ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮವನ್ನು ಪ್ರತಿವಾದಿ ಭಯಂಕರಂ ನರಸಿಂಹಾಚಾರ್ಯ ಮತ್ತು ಶ್ರೀಮತಿ ಲಕ್ಷ್ಮಮ್ಮ ಅವರ ಸ್ಮರಣೆಯಲ್ಲಿ ನಮ್ಮ ಸಂಸ್ಥೆಯ ಅಭಿಮಾನಿಗಳಾದ ಶ್ರೀ PN ರಾಘವನ್ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರು ವಿದೇಶದಲ್ಲಿರ್ತಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರೋರು ಈ ವೇದಿಕೆಗೆ ಪರಿಚಿತರೇ ಆಗಿರುವ ಡಾಕ್ಟರ್ KS ಕಣ್ಣನ್. ಅನೇಕ ವರ್ಷ ನ್ಯಾಷನಲ್ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದರು. ಕೆಲಕಾಲ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನಿರ್ದೇಶಕರೂ ಆಗಿದ್ದರು. ಇದೀಗ ಜೈನ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಏನ್ಷಂಟ್ ಹಿಸ್ಟರಿ ಆ್ಯಂಡ್ ಕಲ್ಚರ್ ಆ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಗಂಗಾದೇವಿಯ ಮಧುರಾ ವಿಜಯ, ಮಂಡಕಲ್ ರಾಮಶಾಸ್ತ್ರಿಗಳ ಭೈಮಿ ಪರಿಣಯ, ವೇದಾಂತ ದೇಶಿಕರ ಹಂಸ ಸಂದೇಶ, ಇಂತಹ ಅನೇಕ ಜಟಿಲವಾದ ಕೃತಿಗಳನ್ನು ಡಾಕ್ಟರ್ ಕಣ್ಣನ್ ಸಂಪಾದನೆ ಮಾಡಿದ್ದಾರೆ. ವ್ಯಾಕರಣಶಾಸ್ತ್ರದ ಕೆಲವು ಸ್ವತಂತ್ರ ಕೃತಿಗಳನ್ನೂ ನೀಡಿದ್ದಾರೆ. ರಾಜೀವ್ ಮಲ್ಹೋತ್ರ ಅವರ ಬೀಯಿಂಗ್ ಡಿಫರೆಂಟ್ ಉದ್ಗ್ರಂಥವೂ ಸೇರಿದಂತೆ ಹಲವಾರು ಮೌಲಿಕ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಸೂಕ್ತಿಕೋಶ ಮತ್ತು ಇತರ ಉಪಯುಕ್ತ ಸಂಕಲನಗಳನ್ನೂ ನೀಡಿದ್ದಾರೆ. ಇದೇ ವೇದಿಕೆಯಲ್ಲಿ ಮಂಡಲ ಬ್ರಾಹ್ಮಣೋಪನಿಷತ್ ಕುರಿತು ಹಾಗೂ ಇತರ ವಿಷಯಗಳ ಬಗ್ಗೆ ಈ ಹಿಂದೆ ಅವರ ಉಪನ್ಯಾಸಗಳು ನಡೆದಿವೆ. ಇವತ್ತಿನ ವಿಷಯ ಪೂಜ್ಯ ಶ್ರೀ ರಂಗಪ್ರಿಯ ಸ್ವಾಮೀಜಿಯವರ ದೃಷ್ಟಿಯಲ್ಲಿ ಗಜೇಂದ್ರ ಮೋಕ್ಷ. ನಮ್ಮ ನಡುವೆಯೇ ಇದ್ದು ಅಸಂಖ್ಯ ಭಕ್ತರಿಗೆ ಮಾರ್ಗದರ್ಶನ ಮಾಡಿದ್ದ ಶ್ರೇಷ್ಠ ಸಂತರು ಶ್ರೀ ರಂಗಪ್ರಿಯ ಸ್ವಾಮಿಗಳು. ಇಲ್ಲಿರುವ ಅನೇಕ ಮಂದಿ ಅವರ ದರ್ಶನದ ಭಾಗ್ಯ ಪಡೆದವರೇ ಆಗಿದ್ದಾರೆ. ಈ ವೇದಿಕೆಗೂ ಅವರ ಪಾದಸ್ಪರ್ಶದ ಪುಣ್ಯ ಲಭಿಸಿದೆ. ತಪಸ್ಸಾಧನೆಯ ಜೊತೆಗೆ ಅವರ ದಾರ್ಶನಿಕ ಚಿಂತನೆಗಳು ತುಂಬ ಮೇಲ್ಮಟ್ಟದವಾಗಿರ್ತಾ ಇದ್ದವು. ಒಂದು ಅಸಾಮಾನ್ಯ ಅಧ್ಯಾತ್ಮ ಸಾಧನ ಪಂಥದ ವಾರಸುದಾರರೂ ಆಗಿದ್ದರು. ಡಾಕ್ಟರ್ ಕಣ್ಣನ್ನವರು ಅದೇ ಧಾರೆಗೆ ಸೇರಿದವರು. ಅವರ ಶ್ರೀರಂಗಪ್ರಿಯ ಸ್ವಾಮಿಗಳ ಒಂದೊಂದು ಮಾತು ಗಹನ ಚಿಂತನೆಯ ಫಲಿತ ಆಗಿರ್ತಾ ಇತ್ತು. ಹೀಗಾಗಿ ಗಜೇಂದ್ರ ಮೋಕ್ಷ ಕುರಿತ ಅವರ ವಿಶ್ಲೇಷಣೆಗೆ ಮಹತ್ವ ಇದೆ. ಭಾಗವತದ ಅಷ್ಟಮ ಸ್ಕಂಧದಲ್ಲಿ ಬರುವ ಗಜೇಂದ್ರ ಮೋಕ್ಷ ಅಥವಾ ಇಂದ್ರದ್ಯುಮ್ನ ಕಥೆ ಆಬಾಲವೃದ್ಧರಿಗೂ ಪರಿಚಿತವೇ ಆಗಿದೆ. ಭಕ್ತಿಶಾಸ್ತ್ರದಲ್ಲಿ ಇದಕ್ಕೆ ವಿಶೇಷವಾದ ಸ್ಥಾನ ಇದೆ. ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ಕ, ಹೀಗೆ ಆರಂಭವಾಗುವ ಒಂದು ಪ್ರಸಿದ್ಧ ಪದ್ಯ ಇದೆ. ಧ್ರುವನ ವಯಸ್ತಾನ ಎಷ್ಟಾಗಿತ್ತು, ಗಜೇಂದ್ರನ ಪಾಂಡಿತ್ಯ ಎಷ್ಟಾಗಿತ್ತು ಎಂದೆಲ್ಲ ಉದ್ಗರಿಸಿ ಭಕ್ತ್ಯಾ ತುಷ್ಯತಿ ಕೇವಲಂ ನ ಚ ಗುಣೈಃ ಭಕ್ತಿಪ್ರಿಯೋ ಮಾಧವಃ ಅಂತ ಪರಂಪರೆ ಸಾರಿದೆ. ಹೀಗೆ ಅನೇಕ ಸಂಕೇತ ನಿಗೂಹನಗಳಿಂದ ಕೂಡಿದ ಈ ಪ್ರಸಂಗದ ಅವಲೋಕನ ನೀಡಬೇಕು ಅಂತ ಡಾಕ್ಟರ್ ಕಣ್ಣನ್ನವರಲ್ಲಿ ವಿನಂತಿ ಮಾಡುತ್ತೇನೆ. ಇದಕ್ಕೆ ಸಂಬಂಧಪಟ್ಟ ಮತ್ತು ಇದಕ್ಕೆ ಪೂರಕವಾದ ಹಲವು ಶ್ಲೋಕಗಳನ್ನು ಶ್ರೀಮತಿ ಕಣ್ಣನ್ನವರು ಹಾಡೋಲಕ್ಕೆ ಉಪಸ್ಥಿತರಿದ್ದಾರೆ. ಇಬ್ಬರಿಗೂ ಸ್ವಾಗತ ಕೋರ್ತಾ ಇವತ್ತಿನ ಮಂಡನೆಯನ್ನು ಆರಂಭ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಸುಖಾಸನಸ್ಥಂ ಹೃದಯಾಬ್ಜಪೀಠೆ ಚಿನ್ಮುದ್ರಯಾಲಂಕೃತ ಪಾಣಿಪದ್ಮಂ ಶುಭೋಪವೀತಂ ವಿಮಲೋರ್ಧ್ವಪುಂಡ್ರಂ ನಮಾಮಿ ರಂಗಂ ಗುರುಂ ಅಂತರಂಗೇ.
लक्ष्मीलावण्यसिन्धोः निरवधिकरसास्वादशीले विशाले लक्ष्मीलावण्यसिन्धोः निरवधिकरसास्वादशीले विशाले लोकाय लोकदानामृतवितरणयोः ये सदा जागरूके लोकाय लोकदानामृतवितरणयोः ये सदा जागरूके ते नेत्रे निर्निमेषे तपनशशिमये मोदयेतां मनोज्ञे हृत्पद्मं नेत्रयुग्मं मम परमगुरोश्चक्रपाणेर्मुरारेः ते नेत्रे निर्निमेषे नेत्रे तपनशशिमये मनोज्ञे नेत्रे मोदयेता मम परमगुरोः चक्रपाणेर्मुरारेः हृत्पद्मं मोदयेतां नेत्रयुग्मं मोदयेतां ते तपनशशिमये मनोज्ञे नेत्रे मोदयेतां मम परमगुरोः नेत्रयुग्मं चक्रपाणेर्मुरारेः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ज्ञानानन्दमयीं देवीं निर्मलस्फटिकाकृतिम् आधारं सर्वविद्यानां परां वाचमुपास्महे। ವಿದ್ಯಾಭಿಮಾನಿಗಳಲ್ಲಿ ಭಾಗವತ ಬಂಧುಗಳಲ್ಲಿ ನಮಸ್ಕಾರ ಪೂರ್ವಕ ವಿಜ್ಞಾಪನೆಗಳು. ಇವತ್ತಿನ ದಿವಸ ಪರಮಪೂಜ್ಯ ರಂಗಪ್ರಿಯರ ಒಂದು ಕಾವ್ಯವನ್ನು ಕುರಿತು ಮಾತನಾಡುವಂತಹ ಒಂದು ಸೌಭಾಗ್ಯ ನನಗೆ ಒದಗಿ ಬಂದಿದೆ. ಈ ಕಾವ್ಯವನ್ನು ಬರೆದವರು ಒಂದು ರೀತಿಯಲ್ಲಿ ರಂಗಪ್ರಿಯ ಸ್ವಾಮಿಗಳಲ್ಲ. ಯಾಕೆ ಅಂತ ಕೇಳಿದ್ರೆ, ಇದನ್ನು ಅವರು ಬರೆದಿದ್ದು ಪೂರ್ವಾಶ್ರಮದಲ್ಲಿ. ಅವರು ಸನ್ಯಾಸವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಈ ಕಾವ್ಯವನ್ನು ರಚನೆ ಮಾಡಿದ್ದವರು. ಬಹಳ ಸಣ್ಣ ವಯಸ್ಸಲ್ಲಿ ರಚನೆ ಮಾಡಿದ್ದರು. ಸುಮಾರು ಅವರಿಗೆ 19-20 ವರ್ಷ ಆ ವಯಸ್ಸಿನಲ್ಲಿ ರಚನೆ ಮಾಡಿದಂತಹ ಕಾವ್ಯ ಇದು ಪ್ರಕಟವಾಗಿದೆ. ಗಜೇಂದ್ರ ಮೋಕ್ಷಂ ಅಂತ ಇದು ಒಂದು ಸಣ್ಣ ಕೃತಿ. ಇದರಲ್ಲಿ ಒಂದು 217 ಶ್ಲೋಕಗಳಿದೆ, 5 ಸರ್ಗಗಳಿವೆ. ಭಾಗವತದಲ್ಲಿ, ಇದು ಶ್ರೀಮದ್ ಭಾಗವತ, ಇದರಲ್ಲಿ 8ನೆಯ ಇದರಲ್ಲಿ ಬರುವಂತಹದ್ದು, ಸ್ಕಂಧದಲ್ಲಿ ಬರುವಂತಹದ್ದು, ಅಲ್ಲಿ 3 ಅಧ್ಯಾಯದಲ್ಲಿ ಬರುವಂತಹದ್ದು 92 ಶ್ಲೋಕಗಳು. ಈ ಗಜೇಂದ್ರ ಮೋಕ್ಷಕ್ಕೆ ಒಂದು ಪ್ರಸಿದ್ಧಿ ಇದೆ. ಏನು ಅಂತಂದರೆ, ಪಂಚರತ್ನಾನಿ ಭಾರತೆ ಅಂತ, ಭಾರತದಲ್ಲಿ 5 ರತ್ನಗಳು ಅಂತಂದ್ಬಿಟ್ಟು. ಅದರಲ್ಲಿ ಹೇಳಬೇಕಾದ್ರೆ, ಈ ಭಗವದ್ಗೀತೆ ಸಹಸ್ರನಾಮ, ಗೀತಾ ಸಹಸ್ರನಾಮೈವ ಸ್ತವರಾಜೋ ಹ್ಯನುಸ್ಮೃತಿ. ಸ್ತವರಾಜ ಅಂದರೆ ಭೀಷ್ಮ ಸ್ತವರಾಜ, ಮತ್ತು ಅನುಸ್ಮೃತಿ ಗಜೇಂದ್ರ ಮೋಕ್ಷಣಂಚೈವ ಪಂಚರತ್ನಾನಿ ಭಾರತೆ ಅಂತ ಹೇಳ್ತಾರೆ. ಆದರೆ
ಮಾನ್ಯರಾದಂತಹ ರಾಮಸ್ವಾಮಿಗಳು ಆರಂಭದಲ್ಲಿ ತಿಳಿಸಿದಂತೆ ಮಹಾಭಾರತದಲ್ಲಿ ಬರುತ್ತೆ ಇದು ಕಥೆ. ಭಾಗವತದಲ್ಲಿ ಬರೋದು ಬಹಳ ಪ್ರಸಿದ್ಧವಾಗಿರುವಂತಹದ್ದು. ಮಹಾಭಾರತದಲ್ಲಿ ಈ ಕಥೆ ಬರಲ್ಲ, ಆದರೆ ಇಂದ್ರದ್ಯುಮ್ನ ಅನ್ನುವಂತಹ ಒಬ್ಬ ರಾಜನ ಬಗ್ಗೆ ಬರುವಂತಹದ್ದು, ಅಷ್ಟರ ಮಾತ್ರ ತುಂಬ ಸಂಕ್ಷಿಪ್ತವಾಗಿ ಬರುವಂತಹದ್ದು. ಇದು ಪಂಚರತ್ನಾನಿ ಭಾರತೆ ಎನ್ನುವಂತಹ ಮಾತು ಯಾತಿಗೆ ಬಂತು ಅನ್ನೋದು ಸ್ವಲ್ಪ ಬಸ್ಲಿಂಗ್ ಆಗಿದೆ. ಅದು ಅವರು ಮಹಾಭಾರತ ಟೆಕ್ಸ್ಟ್ ಅಂತ ಇಟ್ಕೊಂಡ್ರೆ ಮಹಾಭಾರತದಲ್ಲಿ ನಮಗೆ ಗಜೇಂದ್ರ ಮೋಕ್ಷದ ಈ ವಿಸ್ತೃತವಾದ ನಿರೂಪಣೆ ನಮಗೆ ಸಿಗೋದಿಲ್ಲ. ಭಾಗವತದಲ್ಲಿ ಸಿಗತ್ತೆ. ವಾಮನ ಪುರಾಣದಲ್ಲಿ ಒಂದು ಗಜೇಂದ್ರ ಮೋಕ್ಷ ಪ್ರಸಂಗ ಇದೆ. ಅದನ್ನು ಗೀತಾ ಪ್ರೆಸ್ನವರು ಪಂಚರತ್ನ ಗೀತಾ ಅನ್ನುವಂಥ ಒಂದು ಪುಸ್ತಕದಲ್ಲಿ ಈ 5 ಕೂಡ ಒಟ್ಟಿಗೆ ಅವರು ಮುದ್ರಿಸಿದ್ದಾರೆ. ಪೂಜ್ಯ ರಂಗಪ್ರಿಯ ಸ್ವಾಮಿಗಳು ಪ್ರಸಿದ್ಧರಾಗಿದ್ದು ಪೂರ್ವಾಶ್ರಮದಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಸಂಸ್ಕೃತ ಪ್ರೊಫೆಸರು ಅಂತಂದ್ಬಿಟ್ಟು ಅವರು ಪ್ರಸಿದ್ಧರಾಗಿದ್ದು. ಅವರ ಅಸಾಧಾರಣವಾದ ವೈದುಷ್ಯ ಮತ್ತು ಅಷ್ಟೇ ಅಸಾಧಾರಣವಾದ ಅವರ ವಿನಯ ಸಂಪತ್ತು ಮತ್ತು ಅವರ ಆತ್ಮಗುಣಗಳು ಇದೆಲ್ಲವೂ ಕೂಡ ಬಹಳ ಜನಗಳಿಂದ ಕೊಂಡಾಡಲ್ಪಟ್ಟಂತಹವುಗಳು. ಮತ್ತು ಅವರ ಹತ್ರ ಹೋದವರೆಲ್ಲರೂ ಕೂಡ ಯಾರೂ ಕ್ಷೋಭೆಯನ್ನು ಅನುಭವಿಸಿ ಬಂದವರಲ್ಲ. ತಮ್ಮ ಮತವೇ ಶ್ರೇಷ್ಠ ಅನ್ನುವಂತಹ ರೀತಿ ಪ್ರತಿಪಾದನೆ ಮಾಡುವಂಥವ್ರು ಬೇಕಾದ ಜನಕ್ಕೆ ಅಂಥವ್ರನ್ನ ಹತ್ರ ಹೋದರೆ ನಾವೇನೋ ಅಂದ್ಕೊಂಡಿದ್ವಿ, ಇವ್ರು ಏನೋ ಹೇಳಿದ್ರು ಅನ್ನೋ ಥರದ್ದು ಒಂದು ಫೀಲಿಂಗ್ ಬರುವಂಥದ್ದು ಉಂಟು. ಇವ್ರ ಹತ್ರ ಹೋದವ್ರಿಗೆ ಎಲ್ಲರಿಗೂ ಕೂಡ ಒಂದು ತಂಪು ಸಿಗೋದು. ಎಷ್ಟು ಅವರು ಗಹನವಾದ ಪ್ರಶ್ನೆಗಳು ಇಟ್ಕೊಂಡು ಹೋದರೆ ಅಂಥವ್ರಿಗೆ ಒಂದು ಒಳ್ಳೆಯ ಸಮಾಧಾನ, ನಿಜವಾಗ್ಲೂ ಮತ್ತೆ ಇವ್ರ ಹತ್ರ ಬಂದು ವಿಚಾರವನ್ನು ಮಾಡಬೇಕು ಅನ್ನುವಂತಹ ಆಸೆ ಉಂಟಾಗುವಂಗೆ. ಮತ್ತು ಎಷ್ಟೋ ಜನ ನಾಸ್ತಿಕರು ಕೂಡ ಅವರ ಹತ್ರ ಬಂದಿದ್ದುಂಟು. ಬಂದವರಿಗೂ ಕೂಡ ತುಂಬ ತೃಪ್ತಿಯಾಗುವಂತಹ ಉತ್ತರಗಳನ್ನು ಅವರು ಕೊಡ್ತಾ ಇದ್ರು. ಮತ್ತು ಅವರ ಪಾಠ ವೈಖರಿ ಮತ್ತು ಸಾಧಾರಣವಾದ ಸಂಭಾಷಣೆಯಲ್ಲೇ ಕೆಲವು ಬೇರೆಯವರಿಗೆ ಇಲ್ಲದೇ ಇರುವಂತಹ ಕೆಲವು ಅಡ್ವಾಂಟೇಜ್ಗಳಿರ್ತಾ ಇತ್ತು. ಅವರು ಇಂಗ್ಲೀಷ್ನ ಬಹಳ ಚೆನ್ನಾಗಿ ಬಲ್ಲಂಥವರಾಗಿದ್ದರು. ಅವರು ಸಂಸ್ಕೃತ ಎಷ್ಟು ಚೆನ್ನಾಗಿ ಬರ್ತಾ ಇತ್ತೋ, ಕನ್ನಡ ಎಷ್ಟು ಚೆನ್ನಾಗಿ ಬರ್ತಾ ಇತ್ತೋ, ಇಂಗ್ಲೀಷ್ ಕೂಡ ಅಷ್ಟೇ ಅದ್ಭುತವಾಗಿ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಇದರಿಂದಾಗಿ ಅವರು ಇಂಗ್ಲೀಷ್ ಭಾಷೆಯಲ್ಲಿ ಬಂದಿರುವಂತಹ ಭಾರತೀಯ ಸಂಸ್ಕೃತಿಯನ್ನು ಕುರಿತಾದಂತಹ ಲೇಖನಗಳಾಗಲಿ ಸಾಹಿತ್ಯ ಕೃತಿಗಳನ್ನಾಗಲಿ ಮೂಲದಲ್ಲಿ ಓದಿ ಅದನ್ನು ಮೂಲದಲ್ಲಿ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಾಮರ್ಥ್ಯ ತುಂಬ ಚೆನ್ನಾಗಿತ್ತು ಅವರಲ್ಲಿ. ಮತ್ತು ಆಧುನಿಕರಿಗೆ ಬರುವಂತಹ ಪ್ರಶ್ನೆಗಳನ್ನು ಅವರು ತುಂಬ ಸ್ಪಷ್ಟವಾಗಿ ಇದನ್ನು ತಗೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹದ್ದು, ಆ ಸಾಮರ್ಥ್ಯವು ಬಹಳ ಚೆನ್ನಾಗಿತ್ತು. ಸೈನ್ಸ್ನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗ್ಬೋದು, ಆದರೆ ಪ್ರಥಮವಾಗಿ ಬೇಕಾಗಿರುವಂಥದ್ದು ಒಂದು ಕಾಮನ್ ಸೆನ್ಸ್ ಅಂತಂದ್ಬಿಟ್ಟು. ಬಹಳ ಜನ ವೇದಾಂತಿಗಳಲ್ಲಿ ಆ ಕಾಮನ್ ಸೆನ್ಸ್ ಅನ್ನೋದು ಎಷ್ಟೋ ಸಲ ಲುಪ್ತವಾಗಿಬಿಟ್ಟಿರುತ್ತೆ. ತುಂಬ ಗ್ರಂಥಾಧ್ಯಯನ ಇರುತ್ತೆ, ಆದರೆ ಲೋಕ ಜೀವನದಲ್ಲಿ ಏನು, ಏಕೆ, ಹೇಗೆಗಳು ಎಷ್ಟೋ ಸಲ ಅವ್ರ ಗಮನಕ್ಕೆ ಬಂದಿರೋದಿಲ್ಲ. ಆದರೆ ಇವ್ರದ್ದು ಬಹಳ ಪ್ರಫೌಂಡ್ ಕಾಮನ್ ಸೆನ್ಸ್ ಮೇಲೆ ನಿಂತಿದ್ದಾದ್ರಿಂದ ಯಾರು ಹೋದ್ರೂ ಅವರ ಸಮಸ್ಯೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದರು. ಎಂತೆಂಥ ತೀರ ವೈಯಕ್ತಿಕವಾದ ಪ್ರಶ್ನೆಗಳನ್ನು ತೆಗೆದುಕೊಂಡು ಹೋಗಿ ಎಷ್ಟೋ ಜನ ಅವರನ್ನು ಕೇಳಿದ್ದುಂಟು. ಮತ್ತು ಎಷ್ಟು ಸೆನ್ಸಿಬಲ್ ಆನ್ಸರ್ ಇವರು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ತುಂಬ ಜನ ಅದನ್ನು ತೃಪ್ತಿ ಪಡ್ಕೊಳ್ಳುವಂತಹದ್ದು. ಮತ್ತು ವಿಶೇಷವಾಗಿ ಅಧ್ಯಾತ್ಮ ಮಾರ್ಗಕ್ಕೆ ಪೋಷಕವಾಗುವಂತಹ ಮಾತುಗಳನ್ನು ಅವರು ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಯಾರೇ ಕೇಳಿದ್ರು ಹೌ ಸೆನ್ಸಿಬಲ್, ಎಷ್ಟು ಚೆನ್ನಾಗಿ ಹೇಳಿದ್ರು ಇದನ್ನ ಅಂತಂದ್ಬಿಟ್ಟು ತಿಳ್ಕೊಳ್ಳುವಂಥದ್ದಿತ್ತು. ಅವರಿಗೆ ಬ್ರಿಟಿಷ್ ಹಿಸ್ಟ್ರಿ ತುಂಬ ಚೆನ್ನಾಗಿ ಸಾಕಷ್ಟು ಓದ್ಕೊಂಡಿದ್ರು ಅದನ್ನ ಅವರು. ಮತ್ತು ಹಿಂದಿ ಭಾಷೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಿಂದಿನಲ್ಲಿ ಕೂಡ ರಚನೆಗಳು ಮಾಡಿರುವಂಥದ್ದು ಉಂಟು. ಕೆಲವು ಸ್ತೋತ್ರಗಳನ್ನು ಹಿಂದಿಯಲ್ಲಿ ಕೂಡ ಮಾಡಿದ್ದಾರೆ ಅವರು. ಮತ್ತು ಕನ್ನಡ ಭಾಷೆ, ಅವರು ಒಂದು ನಡುಗನ್ನಡ ಭಾಷೆಯಲ್ಲಿ ಶ್ರೀರಂಗ ಗೀತಾಮೃತ ಅನ್ನೋ ಒಂದು ಪುಸ್ತಕವನ್ನು ಬರೆದು ಅವರ ಗುರುಗಳು ಆಯ್ಕೊಂಡಿದ್ದಂತಹ ಮತ್ತು ಹಾಡಿದ್ದಂತಹ ಅನೇಕ ಸ್ತೋತ್ರಗಳನ್ನು ತುಂಬ ಚೆನ್ನಾದ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಅದನ್ನು ಅನೇಕ ಜನ ಕನ್ನಡ ವಿದ್ವಾಂಸರು ಎಂತಹ ಒಳ್ಳೆಯ ಕನ್ನಡ, ತಿಳಿಗನ್ನಡ ಅಂತಂದ್ಬಿಟ್ಟು ಅದನ್ನು ಮೆಚ್ಚಿಕೊಂಡಿದ್ದಾರೆ. ಹೀಗೆ ಅನೇಕವಾದಂತಹ ಬಗೆಯಾದ ಪ್ರತಿಭೆ ಅವರದು. ಮತ್ತು ಶಾಸ್ತ್ರಗಳಲ್ಲೂ ತುಂಬ ಸಾಕಷ್ಟು ಆಳವಾದ ಪ್ರವೇಶ ಆಯಿತು ಅವರಿಗೆ. ವ್ಯಾಕರಣವಾಗಲಿ, ವೇದಾಂತಗಳ ಗ್ರಂಥಗಳಾಗಲಿ ಎಲ್ಲವನ್ನೂ ಕೂಡ ಸಾಕಷ್ಟು ಓದ್ಕೊಂಡು, ಮತ್ತು ಅದ್ಭುತವಾದಂತಹ ಮೇಧಾಶಕ್ತಿ, ಸ್ಮರಣಶಕ್ತಿ ಅದೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಸಾಧಾರಣವಾಗಿ ವೇದಾಂತ ಮಾತಾಡೋರು ಅಂತಂದರೆ ಬಹಳ ಬೇಗ ಬೋರ್ ಹೊಡಿಸುವಂಥವ್ರು ತುಂಬ ಜನ ಇರ್ತಾರೆ. ಸರಿ, ಯಾಕಾರು ಬಂದು ಇಲ್ಲಿ ಕೂತ್ಕೊಂಡು ಯಾವಾಗ ಮುಗಿಯುತ್ತೋ ಅಂತ 10 ಸರ್ತಿ ವಾಚನ ನೋಡ್ಕೊಳ್ಬೇಕು, ಆ ಥರದ್ದು ಸನ್ನಿವೇಶ ತಂದಿಡುವಂಥವ್ರು ಎಷ್ಟೋ ಜನ ಇರ್ತಾರೆ. ಆದರೆ ಇವರು ಬಹಳ ಸರಸವಾದ ವಾಣಿ. ಇವರು ಎಷ್ಟು ಹಾಸ್ಯ ಚಿಮ್ಮೋದು ಅಂತ ಹೇಳಿದ್ರೆ ಅಷ್ಟೊಂದು ಚಿಮ್ಮೋದು. ಎಲ್ಲನೂ ಡಿಗ್ನಿಫೈಡ್ ಆಗಿರ್ತಾ ಇತ್ತು. ಮತ್ತು ತತ್ವದ ಕಡೆಗೆ ಅದೆಲ್ಲನೂ ಒಯ್ಯುವಂಥದ್ದಾಗಿತ್ತು.
ಹೀಗೆ ಬಹಳ ಬಹುಮುಖವಾದ ಪ್ರತಿಭೆ ಅವರದು. ನನ್ನ ಜೀವನದ ಸೌಭಾಗ್ಯ ಅಂತಂದರೆ ನಾನು ಅವರಿಗೆ ನ್ಯಾಷನಲ್ ಕಾಲೇಜಿನಲ್ಲೂ ಸ್ಟೂಡೆಂಟ್ ಆಗಿದ್ದೆ ಮತ್ತು ಮುಂದೆಯೂ ಕೂಡ ಅವರಿಂದ ನಾನು ತಿಳ್ಕೊಂಡಂತಹ ವಿಷಯಗಳು ಅನೇಕ ಅಪಾರ. 10 ವರ್ಷಗಳು ಅವರ ಜೊತೆ ನನಗೆ ಅವರೊಂದಿಗೆ ನನ್ನ ಸಂಪರ್ಕ ಮತ್ತು ಶಿಷ್ಯವೃತ್ತಿ ಇದೆಲ್ಲನೂ ಕೂಡ ಇದ್ದಂತಹದ್ದು. ಆದ್ದರಿಂದ ಅವರ ಈ ಕೃತಿಯ ಬಗ್ಗೆ ಮಾತನಾಡೋದಕ್ಕೆ ನನಗೆ ತುಂಬ ಒಂದು ಸಂತೋಷ ಮತ್ತು ಅದನ್ನು ನನ್ನ ಸೌಭಾಗ್ಯ ಅಂತಲೇ ನಾನು ಭಾವಿಸ್ಕೊಳ್ತೀನಿ. ಈ ಕೃತಿಯನ್ನು ಅವರು ಬರೆದಿದ್ದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂತ ಹೇಳಿದೆ ನಾನು. ಅವರನ್ನು ಪಾಠಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೇ ಈ ಕೃತಿಯನ್ನು ಬರೆದಿದ್ದು. ಮತ್ತು ಈ ಕೃತಿಯನ್ನು ಬರೀಬೇಕಾದ್ರೆ ಇದಕ್ಕೊಂದು ಪ್ರೈಸ್ ಕೂಡ ಬಂತು. ರಾಮಾನುಜಾಚಾರ್ಯ ಮೆಡಲ್ ಅಂತಂದ್ಬಿಟ್ಟು ಅದಕ್ಕೊಂದು ನವೀನಂ ರಾಮಾನುಜಾಚಾರ್ಯ ಪ್ರೈಸ್ ಅಂದ್ಬಿಟ್ಟು ಅದಕ್ಕೊಂದು ಫಸ್ಟ್ ಪ್ರೈಸ್ ಕೂಡ ಬಂತು ಒಂದು ಕಾಂಪಿಟೇಷನಲ್ಲಿ. ಮತ್ತು ಅವರು ಬರೀಬೇಕಾದ್ರೆ ಬೇರೆಯವರು ಇವ್ರನ್ನ ಅಂದರೆ ಇವ್ರ ಜೊತೆಗಾರರು ಹಾಸ್ಯ ಮಾಡುವಂಥವರು ಎಲ್ಲ ಇರ್ತಾರಲ್ಲ, ಸಾಮಾನ್ಯವಾಗಿ ಅಸೂಯಾಪರರು ಈ ಥರದ್ದೆಲ್ಲ ಇದ್ದೇ ಇರ್ತಾರೆ. ಯಾವುದೇ ಪ್ರತಿಭಾವಂತರಿಗೂ ಆ ಥರದ್ದು ಒಂದಿಷ್ಟು ಜನ ಕಿರುಕುಳ ಕೊಡೋರು, ಕಿರಿಕಿರಿ ಮಾಡೋರು ಇದ್ದೇ ಇರ್ತಾರೆ. ಆದ್ದರಿಂದ ಇವರು ಹಾಸ್ಟೆಲಲ್ಲಿದ್ದಾಗ ಎಲ್ಲರೂ ಮಲ್ಕೊಂಡ ಮೇಲೆ ರಾತ್ರಿ ಕೂತ್ಕೊಂಡು ಇದನ್ನ ಬರಿತಾ ಇದ್ದು. 3 ರಾತ್ರಿಯಲ್ಲಿ ಕುಳಿತುಕೊಂಡು ಇದನ್ನ ಬರೆದು ಆಮೇಲೆ ಒಂದು ಸಾರ್ತಿ ತಮ್ಮ ಗುರುಗಳಿಗೆ ಇದನ್ನ ಒಂದ್ಸಲ ತೋರಿಸಿ ಆಮೇಲೆ ಅದನ್ನ ಕಳಿಸಿದ್ರು. ಗುರುಗಳಿಗೆ ತೋರಿಸಿದಾಗ ಅದನ್ನ ಓದಪ್ಪ ಅಂತ ಹೇಳಿ ಅವರು ಮೂಲವನ್ನು ಇವರು ಓದರು. ಅವರು ಅದನ್ನ ಕೇಳಿ ತುಂಬ ಸಂತೋಷಪಟ್ಟರು. ಅದನ್ನ ಆಮೇಲೆ ವಿಶೇಷವಾಗಿ ಒಂದು ಶ್ಲೋಕಕ್ಕೆ ಅವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅದನ್ನು ಮುಂದೆ ಹೇಳ್ತೀನಿ ನಾನು. ಅಂತೂ ಹೀಗಾಗಿ ಅವಾಗಿನ್ನೂ ವರದ ದೇಶಿಕಾಚಾರ್ಯ ಅಂತಲೇ ಅವರು ಪ್ರಸಿದ್ಧರಾಗಿದ್ದು. ಅವರು ಬರೆದಂತಹ ಈ ಕೃತಿ ಇದು. ತುಂಬ ಅವರು ಸಣ್ಣ ವಯಸ್ಸಲ್ಲಿ ಬರೆದಂತಹದ್ದು ಅನ್ನೋದಕ್ಕೂ ಅಲ್ಲಲ್ಲಿ ಒಂಚೂರು ಸಣ್ಣ ಪುಟ್ಟ ಗುರುತುಗಳು ಸಿಗುತ್ತೆ, ಸಣ್ಣ ಪುಟ್ಟ ಸ್ಮಾಲ್ ಎರರ್ಸ್ ಇದೆ. ಸರಿ, ಆದರೆ ಅದನ್ನೇನು ಅವರೇನು ತುಂಬ ಮತ್ತೆ ಅದನ್ನ ರಿವೈಸ್ ಮಾಡಬೇಕು ಅಂತ ಎಲ್ಲ ಏನು ಹೋಗಲಿಲ್ಲ. ಆದರೆ ಸಣ್ಣ ವಯಸ್ಸಿನಲ್ಲಿನೇ ಅವರ ಪ್ರತಿಭೆ ಎಂಥದ್ದು ಅನ್ನೋದನ್ನು ಮತ್ತು ಅದರಲ್ಲಿ ಆಸ್ವಾದ್ಯಾಂಶ ಎಷ್ಟೊಂದಿದೆ ಅನ್ನೋದನ್ನು ಮತ್ತು ಅವರ ಭಾವರಸಗಳಿಗೆ ಅವರು ಕೊಟ್ಟಂತಹ ಬೆಲೆಯನ್ನು ತೋರಿಸುವಂಥ ಅಂಶಗಳು ಇದರಲ್ಲಿ ಬೇಕಾದಷ್ಟಿದೆ. ಆದ್ದರಿಂದ ಇದು ತಮಗೂ ಆಪ್ಯಾಯಕವಾಗಬಹುದು ಅನ್ನುವಂತಹ ಭಾವನೆಯಿಂದ ನಾನು ಇದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ನಮಗೆ ಸಮಯದ ಮಿತಿ ಇರೋದ್ರಿಂದ ಆಬ್ವಿಯಸ್ಲಿ ಇಡೀ ಕೃತಿಯ ಬಗ್ಗೆ ತುಂಬ ಡೀಟೇಲಾಗೆಲ್ಲ ಹೇಳೋಕ್ಕಾಗೋದಿಲ್ಲ. ತುಂಬ ಆಸ್ವಾದ್ಯವಂತಹ ಕೆಲವು ಶ್ಲೋಕಗಳನ್ನ ತಗೊಂಡು ಅದರ ಸ್ವಾರಸ್ಯವೇನು, ಸೌಂದರ್ಯವೇನು ಅನ್ನೋದನ್ನು ತಮ್ಮ ಮುಂದೆ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆರಂಭದಲ್ಲೇ ಬಂದಿರುವಂತಹದ್ದು ತನ್ನ ಪರಮಗುರುವಾದಂತಹ ಚಕ್ರಪಾಣಿಯಾದಂತಹ ಮುರಾರಿಯನ್ನು ಕುರಿತು ಶ್ಲೋಕ, ಮಂಗಳ ಶ್ಲೋಕ. ಮೀರಾ ಇದನ್ನು ಹಾಡಿದ್ದೀವಾಗ್ತಾನೆ. ಲಕ್ಷ್ಮೀ ಲಾವಣ್ಯ ಸಿಂಧೋರ್ ನಿರವಧಿಕ ರಸ ಸ್ವಾದಶೀಲೇ ವಿಶಾಲೇ ಲೋಕಾಯಾಲೋಕ ದಾನಾಮೃತ ವಿತರಣಯೋರ್ಯೇ ಸದಾ ಜಾಗರೂಕೆ ತೇ ನೇತ್ರೇ ನಿರ್ನಿಮೇಷೆ ತಪನ ಶಶಿಮಯೇ ಮೋದಯೇತಾಂ ಮನೋಜ್ಞೆ ಹೃತ್ಪದ್ಮಂ ನೇತ್ರಯುಗ್ಮಂ ಮಮ ಪರಮಗುರೋಶ್ಚಕ್ರಪಾಣೇರ್ ಮುರಾರೇಹೇ ಅಂತಂದ್ಬಿಟ್ಟು ಈ ಶ್ಲೋಕ ಆರಂಭವಾಗುವಂತಹದ್ದು. ಇದರಲ್ಲಿ ಮುರಾರಿಯ ಕಣ್ಣುಗಳನ್ನು ಕುರಿತು ಹೇಳಿರುವಂತಹ ಶ್ಲೋಕ ಇದು. ತೇ ನೇತ್ರೆ, ಅವನ ಕಣ್ಣುಗಳು. ಭಗವಂತನ ಕಣ್ಣುಗಳು ವಿಷ್ಣು ಸಹಸ್ರನಾಮದಲ್ಲಿ ನಾವು ಕೇಳಿರುವಂತೆ ಚಂದ್ರಸೂರ್ಯೌಚ ನೇತ್ರೆ ಅಂತ ಹೇಳಿ ಸೂರ್ಯ ಚಂದ್ರರೇ ಆತನ ಕಣ್ಣುಗಳು ಅಂತಂದ್ಬಿಟ್ಟು ನಾವು ಮಾತನ್ನು ಕೇಳ್ತೀವಿ. ಮುಂಡುಕೋಪನಿಷತ್ತಿನಲ್ಲೂ ಈ ಮಾತು ಬರುತ್ತೆ. ಅಗ್ನಿರ್ಮೂರ್ಧ ಚಕ್ಷುಷಿ ಚಂದ್ರಸೂರ್ಯವು ಅಂತ ಹೇಳುವಂಥ ಮಾತು. ಹಾಗೆ ಇಲ್ಲಿ ತಪನ ಶಶಿಮಯೇ ಅಂದರೆ ತಪನ ಅಂದರೆ ಸೂರ್ಯ, ಶಶಿ ಅಂದರೆ ಚಂದ್ರ, ಸೂರ್ಯಚಂದ್ರಮಯವಾಗಿರುವಂತಹ ಈ ನೇತ್ರಗಳು ಮತ್ತು ನಿರ್ನಿಮೇಷವಾಗಿರುವಂಥದ್ದು. ನಿಮೇಷ ಅಂದರೆ ಕಣ್ಣು, ರೆಪ್ಪೆ ಮಿಟಿಕ್ಸ್ತಾ ಇರುವಂತಹದ್ದು, ಹಾಗೆ ಇಲ್ಲದೇ ಇರುವಂತಹ ಕಣ್ಣುಗಳು. ಅದು ಸದಾ ಜಾಗರೂಕೆ, ಕಣ್ಣು ಸದಾ ಬಿಟ್ಕೊಂಡೇ ಇರೋದ್ರಿಂದ ಸದಾ ಜಾಗರೂಕವಾಗಿರುವಂತಹದ್ದು. ಮತ್ತು ಯಾವ ವಿಷಯದಲ್ಲಿ ಜಾಗರೂಕವಾಗಿವೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಲೋಕಾಯ, ಲೋಕಕ್ಕೆ ಆಲೋಕದಾನ ಮತ್ತು ಅಮೃತ ವಿತರಣೆಯೋ. ಆಲೋಕದಾನ ಅಂದರೆ ಬೆಳಕನ್ನು ಕೊಡುವಂತಹದ್ದು, ಇದು ಸೂರ್ಯನ ಕೆಲಸ. ಮತ್ತು ಅಮೃತ ವಿತರಣ ಅಂತಂದರೆ ಅಮೃತವನ್ನು ಚೆಲ್ಲುವಂತಹದ್ದು, ಇದು ಚಂದ್ರನ ಕೆಲಸ. ಚಂದ್ರನಿಗೆ ಅಮೃತ ಕಿರಣ ಅಂತಲೇ ಹೆಸರು. ಆದ್ದರಿಂದ ಈ ರೀತಿ ಇರುವಂತಹ ಅವನ ಕಣ್ಣುಗಳು ಅವುಗಳು ವಿಶಾಲವಾದ ನೇತ್ರಗಳು. ಮತ್ತು ಲಕ್ಷ್ಮಿಯ ಲಾವಣ್ಯ ಏನಿದೆಯೋ ಅದೇ ಒಂದು ಸಮುದ್ರ ಅಂತ ಇಟ್ಕೊಂಡ್ರೆ ಅದನ್ನು ನಿರವಧಿಕ ರಸಾಸ್ವಾದಶೀಲೆ, ಅದನ್ನು ಸದಾ ಆಸ್ವಾದನೆ ಮಾಡುವಂತಹ ನೇತ್ರಗಳು ಅವುಗಳು ಸಂತೋಷ ಉಂಟು ಮಾಡಲಿ. ಮೋದಯೇತಾಂ ಮನೋಜ್ಞೇ ನೇತ್ರೆ, ಆ ಮನೋಜ್ಞವಾದಂತಹ ಅತ್ಯಂತ ಆಕರ್ಷಕವಾದಂತಹ ಆ ನೇತ್ರಗಳು
ಸಂತೋಷ ಉಂಟು ಮಾಡಲಿ ಅಂತಂದ್ಬಿಟ್ಟು. ಯಾವುದಕ್ಕೆ ಸಂತೋಷ ಉಂಟು ಮಾಡುವುದು ಅಂತಂದರೆ, ನನ್ನ ಹೃತ್ ಪದ್ಮಕ್ಕೂ ನೇತ್ರ ಯುಗ್ಮಕ್ಕೂ. ಸೂರ್ಯ ಕಮಲವನ್ನು ಅರಳಿಸ್ತಾನೆ ಮತ್ತು ಚಂದ್ರ ಕಣ್ಣಿಗೆ ತುಂಬ ಹಿತವಾಗಿರ್ತಾನೆ. ಆದ್ದರಿಂದ ಆ ಸೂರ್ಯರೂಪವಾದಂತಹ ನೇತ್ರ ಅದು ನನ್ನ ಹೃತ್ ಪದ್ಮವನ್ನು ಅರಳಿಸಲಿ, ಮತ್ತು ಚಂದ್ರರೂಪವಾದಂತಹ ಆ ನೇತ್ರ ಇದೆಯಲ್ಲ ಅದು ಕಣ್ಣಿಗೆ, ನಾವು ಯಾವ್ದಾದ್ರು ತುಂಬ ತಂಪಾಗಿದ್ದರೆ, ತುಂಬ ಹಿತವಾಗಿದ್ದರೆ, ಇಷ್ಟವಾಗೋ ಹಾಗಿದ್ರೆ ಅಯ್ಯೋ ಕಣ್ಣಿಗೆ ಬೆಳದಿಂಗಳಿದ್ದಂತೆ ಅಂತ ನಾವು ಹೇಳ್ತೀವಿ. ಅಂತಹ ಬೆಳದಿಂಗಳ ರೂಪದಲ್ಲಿ ಇರುವಂತಹದ್ದು. ಹೀಗಿರುವಂತಹ ಪರಮಗುರುವಾದಂತಹ ಮುರಾರಿಯ, ಚಕ್ರಪಾಣಿಯಾದಂತಹ ಮುರಾರಿಯ ಆ ಕಣ್ಣುಗಳು ನಮಗೆ ಸಂತೋಷವನ್ನುಂಟು ಮಾಡಲಿ ಅನ್ನುವಂತಹ ಮಂಗಳ ಶ್ಲೋಕದಿಂದ ಈ ಕೃತಿ ಆರಂಭವಾಗುತ್ತೆ. ಮತ್ತು ಇದರಲ್ಲಿ ಚಕ್ರಪಾಣೇ ಅಂತ ಹೇಳಿರುವಂತಹದ್ದೇನೆ ಇಡೀ ಕಾವ್ಯಾರ್ಥ ಸೂಚಕವಾಗಿ ಇದರಲ್ಲಿ ಚಕ್ರಪಾಣಿಯಾಗಿ ಬಂದಂತಹ ವಿಷ್ಣು ಮಾಡುವಂತಹ ಕೆಲಸವಾದಂತಹ ಆ ನಕ್ರಧ್ವಂಸ, ಆ ಮೊಸಳೆಯನ್ನು ಧ್ವಂಸ ಮಾಡುವಂತಹ ಕಾರ್ಯ, ಚಕ್ರ ಪ್ರಯೋಗವನ್ನು ಮಾಡುವಂತಹದ್ದು, ಅದರ ಒಂದು ಸೂಚನೆಯೇ ಇಲ್ಲಿ ಬಂದಂತೆ ಇದೆ. ಇಂತಹ ಮುರಾರಿಯ ಕಣ್ಣುಗಳು ನಮ್ಮ ಕಣ್ಣುಗಳಿಗೆ ಸಂತೋಷವನ್ನುಂಟು ಮಾಡಲಿ, ನಮ್ಮ ಹೃದಯಕ್ಕೆ ಸಂತೋಷವನ್ನುಂಟು ಮಾಡಲಿ ಅನ್ನುವಂತಹ ಮಂಗಳ ಶ್ಲೋಕದಿಂದ ಈ ಶ್ಲೋಕ ಆರಂಭವಾಗುತ್ತೆ. ಇದಾದ ಮೇಲೆ ಎರಡನೆಯ ಶ್ಲೋಕದಲ್ಲಿ ಹೇಷಾರವಂ ಹಯಮುಖಸ್ಯ ವಿಪಂಚಿಕಾಯಾಂ ಸಂಚಾರಯಂತ್ಯಧಿ ಜಗಾಮ ದಶಾಂ ಸಮಾಧೇ ಯಾ ಭಾರತೀ ಭಗವತೀ ಪರಿಶುದ್ಧ ದೇಹ ಸಾ ಬ್ರಹ್ಮಭಾವರಸಿಕಾ ರಸನಾಂ ಮಮೈತು. ಲಕ್ಷ್ಮಿ ಸರಸ್ವತಿ ನನ್ನ ನಾಲಿಗೆಯ ಮೇಲೆ ಬಂದು ಕುಳಿತುಕೊಳ್ಳಲಿ ಅಂತಂದ್ಬಿಟ್ಟು ಅವಳ ಸ್ತುತಿಯನ್ನು ಮಾಡಿದ್ದಾರೆ. ಅವಳು ಹೇಗೆ ಅಂತ ಹೇಳಿದ್ರೆ, ಅವಳು ತನ್ನ ವೀಣೆಯಲ್ಲಿ ಅವಳು ಮಾಡ್ತಾ ಇರುವಂತಹ ಧ್ವನಿ, ಆ ನಾದ ಯಾವುದು ಅಂತ ಹೇಳಿದ್ರೆ, ಹಯಗ್ರೀವನ ಹೇಷಾರವ ಏನಿದೆಯೋ ಅದರ ಪ್ರತಿಧ್ವನಿಯನ್ನು ಅದರಲ್ಲಿ ಮಾಡ್ತಾ ಇರೋದು, ಅದರ ಅನುರಣನವನ್ನು ಅವಳು ಮಾಡ್ತಾ ಇದ್ದಾಳೆ. ಹೇಷಾರವಂ ಹಯಮುಖಸ್ಯ ವಿಪಂಚಿಕಾಯಾಮ್, ವಿಪಂಚಿಕಾ ಅಂತಂದರೆ ವೀಣೆ, ಅದರಲ್ಲಿ ಸಂಚಾರಯಂತಿ ಅದನ್ನು ಮಾಡ್ತಾ ಅವಳು ಮಾಡ್ತಾ ತನ್ನ ಸಮಾಧಿ ಸ್ಥಿತಿಯನ್ನೇ ಹತ್ತಿಬಿಟ್ಲಂತೆ. ಅವಳು ಅಧಿಜಗಾಮ ದಶಾಂ ಸಮಾಧೇಹೇ. ಹಯಗ್ರೀವನ ಆ ಹೇಷಾರವ, ಸಂಸ್ಕೃತದಲ್ಲಿ ಹೇಷ ಅಥವಾ ಹ್ರೇಷ ಅಂತಂದರೆ ಕುದುರೆಯ ಕೆನೆತ, ಅದನ್ನು ಶಾಸ್ತ್ರಗಳಲ್ಲಿ ಬಹಳ ವಿಶೇಷವಾಗಿ ಕೊಂಡಾಡಿದೆ. ಇದು ಅಂತಃಶ್ರವಣಕ್ಕೆ ಗೋಚರವಾಗುವಂತಹ ಒಂದು ಧ್ವನಿ ಮತ್ತು ಅದು ಅಜ್ಞಾನವನ್ನು ಧ್ವಂಸ ಮಾಡುವಂತಹ ಧ್ವನಿ ಅದು ಅಂತಂದ್ಬಿಟ್ಟು, ಹರತ್ವಂತಧ್ವಾಂತಂ ಹಯವದನ ಹೇಷ ಹಲಹಲಹ ಅಂತಂದ್ಬಿಟ್ಟು ವೇದಾಂತ ಶಿಕ್ಷಕರು ಕೂಡ ಅದನ್ನು ಕೊಂಡಾಡ್ತಾರೆ. ಅದು ಸಮಾಹಾರ ಸಾಮ್ನಾಂ, ಸಾಮ ವೇದಗಳ ಒಂದು ಸಮಾಹಾರವೇ ಆಗಿದೆ. ಪ್ರತಿಪದ ಮೃಚಾಂ, ಋಕ್ಕುಗಳಿಗೆ ಅದೊಂದು ಪ್ರತಿಪದವೇ ಆಗಿದೆ. ಧಾಮ ಯಜುಷಾಂ, ಯಜುಸ್ಸಿನ ಧಾಮವಾಗಿದೆ ಅಂತ ಹೇಳಿ, ಹೀಗೆ ವೇದಮಯವೇ ಆಗಿರುವಂತಹ ಹೇಷಾಧ್ವನಿ ಅದು ಅಂತ ಹೇಳಿ, ಅದನ್ನು ತನ್ನ ವೀಣೆಯಲ್ಲಿ ಅವಳು ಅನುರಣನ ಮಾಡ್ತಾ ಅವಳು ಸಮಾಧಿ ಸ್ಥಿತಿಯಲ್ಲಿ ಅವಳು ನೆಲೆಸಿಬಿಟ್ಟಿದ್ದಾಳೆ. ಅವಳು ಯಾ ಭಾರತೀ ಭಗವತಿ ಪರಿಶುದ್ಧ ದೇಹ ಸಾ ಬ್ರಹ್ಮಭಾವರಸಿಕಾ ರಸನಾಂ ಮಮೈತು. ಅಂತಹ ಬ್ರಹ್ಮಭಾವದಲ್ಲಿ ಅವಳು ಆಸ್ವಾದನೆಯನ್ನು ಹೊಂದಿರುವಂತಹ ಅವಳು ನನ್ನ ನಾಲಿಗೆಯ ಮೇಲೆ ಬಂದು ಕುಳಿತುಕೊಳ್ಳಲಿ ಅಂತಂದ್ಬಿಟ್ಟು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೇಷಾರವಂ ಹಯಮುಖಸ್ಯ ವಿಪಂಚಿಕಾಯಾಂ ಸಂಚಾರಯಂತಿ ಹೇಷಾರವಂ ಹಯಮುಖಸ್ಯ ಹೇಷಾರವಂ ವಿಪಂಚಿಕಾಯಾಂ ಸಂಚಾರಯಂತ್ಯಧಿಜಗಾಮ ದಶಾಂ ಸಮಾಧೇಃ ಸಮಾಧೇರ್ದಶಾಮಧಿಜಗಾಮ ಹೇಷಾರವಂ ವಿಪಂಚಿಕಾಯಾಂ ಸಂಚಾರಯಂತ್ಯಧಿಜಗಾಮ ದಶಾಂ ಸಮಾಧೇಃ
ಬ್ರಹ್ಮಭಾವರಸಿಕಾ ಭಾರತಿ ರಸನಾಂ ಮಮೈತು ಸಾ ಭಾರತಿ ಮಮ ರಸನಾ ಮೇತು ಬ್ರಹ್ಮಭಾವರಸಿಕಾ ರಸನಾ ಮಮೈತು. ಉಪನಿಷತ್ತು, ವೇದಾಂತ ಈ ಥರದ್ದೆಲ್ಲನೂ ಕೂಡ ಯಾವುದಾದ್ರು ಭಾಷ್ಯಗಳನ್ನು ಪಾಠ ಮಾಡ್ತಾರಲ್ಲ, ಅವರ ಪ್ರವಚನಗಳಿಗೆ ಹೋದರೆ ಎಷ್ಟೋ ಸಂದರ್ಭದಲ್ಲಿ ಏನೋ ನಮ್ಮ ತಲೆ ಒಳಗೆ ಹೋಗಲ್ಲ ಇದು, ಮತ್ತು ಯಾವುದೋ ಕಾಲದ ಪೂರ್ವ ಪಕ್ಷಗಳು ತಗೊಂಡು ಇವರು ಚರ್ಚೆ ಮಾಡ್ತಾರೆ. ಇದೆಲ್ಲ ನಮ್ಮ ಪೂರ್ವ ಪಕ್ಷಗಳೇ ಅಲ್ಲ, ಇವತ್ತಿಂದು ನಮಗೆ ಈ ಪ್ರಶ್ನೆಗಳೇ ಬರ್ತಾ ಇಲ್ಲ. ಇವರು ಹೇಳೋ ಪೂರ್ವ ಪಕ್ಷನ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಪ್ರಯಾಸ ಅನ್ನುವಂತಹ ಭಾವನೆಗಳೆಲ್ಲ ಬರುತ್ತೆ. ಮತ್ತು ಸಾಕಷ್ಟು ಬೇಗ ಅದರಲ್ಲೇ ಒಂದು ರುಚಿ ಇಟ್ಕೊಂಡು ಹಠ ಇಟ್ಕೊಂಡು ಹೋಗದೆ ಹೋದರೆ ಎಷ್ಟೋ ಜನಕ್ಕೆ ಬಹಳ ಬೇಜಾರೇ ಆಗಿಬಿಡುತ್ತೆ. ಆದರೆ ರಂಗಪ್ರಿಯ ಸ್ವಾಮಿಗಳು ಯಾವ ವಿಷಯವನ್ನು ತಗೊಂಡು ಮಾತನಾಡಿದ್ರು ಕೂಡ ಅದರಲ್ಲಿ ನನ್ನ ಸೋದರ ಮಾವ ಒಂದು ಶ್ಲೋಕ ಬರೆದಿದ್ರು. ಏನಂತಂದರೆ, ಆರ್ಷವಾದಂತಹ ಸಾಹಿತ್ಯದಲ್ಲಿ ನಮ್ಮ ಜನಗಳ ಮನಸ್ಸು ನಲಿಯಬೇಕು ಅಂತಂದ್ಬಿಟ್ಟು ಆ ಅರ್ಥ ಬರುವಂತಹ ಯತ್ರ ಬ್ರಹ್ಮರಸಾಸ್ವಾದ ಸ್ವಯಮೇವಾನುಭೂಯತೆ ವಾಗ್ಗುಂಫೆ ತಾದೃಶೇ ಹ್ಯಾರ್ಷೇ ಸಾಧೂನಾಂ ರಮತಾಂ ಮನಃ ಅಂತ ಹೇಳಿ, ನಮ್ಮ ಮನಸ್ಸು ಅದರಲ್ಲಿ ರಮಿಸಬೇಕು. ಅಂದರೆ ಏನು ಅಂತಂದರೆ ಅದರಲ್ಲಿ ಏನೋ ಒಂದು ರಸ ಕಾಣಬೇಕು ಅಂತಹ ಆ ರಸಾಸ್ವಾದನೆಯನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಂಥವರು ರಂಗಪ್ರಿಯ ಸ್ವಾಮಿಗಳು. ಇದರಲ್ಲಿ ಅನುಭವಕ್ಕೆ ಒಂದು ಸ್ಪರ್ಶ ಅನ್ನೋದು ಇಲ್ಲದೆ ಹೋದ ಪಕ್ಷದಲ್ಲಿ ಆ ಭಾವ ಬರೋದಿಲ್ಲ, ಆ ರಸ ಬರೋದಿಲ್ಲ. ಅದು ಕೇವಲ ಒಂದು ಪುಸ್ತಕದ ಪಾಂಡಿತ್ಯವಾಗಿ ಬರೀ ಸ್ವಮತ ಸ್ಥಾಪನ, ಪರಮತ ಖಂಡನ, ಬರೀ ಇಷ್ಟರಲ್ಲೇ ಮುಳುಗಿ ಅದು ತರ್ಕದಲ್ಲಿ ಒಂದಿಷ್ಟು ಜಾಣ್ಮೆಯನ್ನು ತೋರಬಹುದೇ ವಿನಃ ಅದರಲ್ಲಿ ಆಸ್ವಾದ್ಯ ಅಂಶ ಅನ್ನುವಂಥದ್ದು ತುಂಬ ಕಡಿಮೆಯಾಗಿರುವಂಥದ್ದು. ಆದರೆ ರಂಗಪ್ರಿಯ ಸ್ವಾಮಿಗಳು ಮಾಡುವಂತಹ ಪ್ರವಚನಗಳಲ್ಲಿ ಸುಮಾರು ಒಂದು 8 ವರ್ಷಗಳ ಕಾಲ ಉಪನಿಷತ್ತಿನ ಮೇಲೆ ಅವರು RV ಕಾಲೇಜಿನಲ್ಲಿ, ಇಲ್ಲೆಲ್ಲ BMS ಕಾಲೇಜಿನಲ್ಲಿ ಎಲ್ಲ ಕೂಡ ಕಂಟಿನ್ಯೂಸ್ ಆಗಿ ಪ್ರವಚನಗಳನ್ನು ಮಾಡೋರು. ತಿಂಗಳಿಗೊಂದು ಪ್ರವಚನ ಅನ್ನೋ ಹಾಗೆ ಮಾಡ್ಕೊಂಡು ಮಾಡ್ತಾಯಿದ್ರು ಎಲ್ಲನೂ ಕೂಡ. ಅದನ್ನ ಯಾರಿಗಾರು ಕೇಳಿದವರಿಗೆ ಇದು ಉಪನಿಷತ್ತಿನ ಪ್ರವಚನ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಎಷ್ಟೋ ತುಂಬ ಆಸ್ವಾದ್ಯವಾದಂತಹ ಒಂದು ಏನೋ ಕಥೆ ಹೇಳ್ತೀಯಾರೋ ಅನ್ನೋಷ್ಟರ ಮಟ್ಟಿಗೆ ಅದರಲ್ಲಿ ರುಚಿ ಕಾಣುವಂಥದ್ದು. ಹಾಗೆ ಅವರು ತಮ್ಮ ಪ್ರವಚನ ವೈಖರಿ ಆಗಿತ್ತು. ಯಾಕೆ ಅಂತ ಕೇಳಿದ್ರೆ ಈ ಬ್ರಹ್ಮಭಾವ ರಸಿಕತೆ ಅವರ ಮಾತಿನಲ್ಲಿ ತುಂಬಿರ್ತಾ ಇತ್ತು. ಈ ಶ್ಲೋಕ ಈ ಮೊದಲನೇ ಸರ್ಗದಲ್ಲಿ ಬಹುಮಟ್ಟಿಗೆ ದೇವತಾಸ್ತುತಿಯನ್ನೇ ಅವರು ಮಾಡಿರುವಂತಹದ್ದು. ದೇವತಾಸ್ತುತಿ ಮತ್ತು ಈ ಕೃತಿಯ ಸೊಬಗೇನು, ಅಂದರೆ ವಸ್ತುವಿನ ಸೊಬಗೇನು, ಇದು ಯಾರಿಗೋಸ್ಕರವಾಗಿ ಬರೆದಿರುವಂತಹದ್ದು, ಈ ಥರ ವಿಷಯಗಳನ್ನು ಒಂದು 25 ಶ್ಲೋಕದಲ್ಲಿ ಅವರು ಹೇಳಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ದಕ್ಷಿಣಾಮೂರ್ತಿಯ ಸ್ತುತಿ ಇದೆ. ರಂಗಪ್ರಿಯ ಸ್ವಾಮಿಗಳು ಹರಿಹರರಲ್ಲಿ ಭೇದವನ್ನು ಮಾಡ್ತಾ ಇರಲಿಲ್ಲ. ಅವರು ಸಾಧಾರಣವಾಗಿ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಬಂದಂಥ ಅವ್ರಿಗೆ ಶೈವವಾದ ವಿಷಯಗಳ ಬಗ್ಗೆ ಒಂದು ವಿಮುಖತೆ ಇರುತ್ತೆ. ಆದರೆ ಅವರಿಗೆ ಹಾಗಿರಲಿಲ್ಲ. ಅವರಿಗೆ ಅದರಲ್ಲಿ ಕೂಡ ಅವರು ಅದೇ ರೀತಿಯಾದಂತಹ ಪ್ರೀತಿಯನ್ನು, ಗೌರವವನ್ನು ತುಂಬ ಇಟ್ಕೊಂಡಿದ್ದಂಥ ಅವರು. ಇಲ್ಲಿ ದಕ್ಷಿಣಾಮೂರ್ತಿ ಒಂದು ಸ್ತೋತ್ರ ಬರುತ್ತೆ. ದುರ್ಮರ್ಷಣೀಯ ಭವಘರ್ಮ ವಿದಗ್ಧ ದೇಹಾನ್ ನಿಶ್ಚೇತನಾನ್ ಸಪದಿ ವೀಕ್ಷ್ಯ ಪಶೂನಿವಾಸ್ಮಾನ್ ಪ್ರಚ್ಛಾಯ ಶೀತಲವಟಂ ನಿಜಧಾಮ ನೀತ್ವ ಯಸ್ತತ್ರ ಪಾಯೇತಿ ದಿವ್ಯಸುಧಾಂ ತಮೀಡೆ. ಇದರಲ್ಲಿ ದಕ್ಷಿಣಾಮೂರ್ತಿ ಅಂತ ಸ್ಪಷ್ಟವಾಗಿ ಹೇಳಿಲ್ಲ, ಆದರೆ ಅದೇ ಅಭಿಪ್ರಾಯ ಇಲ್ಲಿ ಬರುವಂಥದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ. ತನ್ನ ಶೀತಲವಾದಂಥ ತಂಪಾದಂತಹ ವಟಜ ಛಾಯೆಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಅವನು ದಿವ್ಯ ಸುಧೆಯನ್ನು ಪಾನ ಮಾಡಿಸುವಂಥವನು. ನಾವುಗಳೆಲ್ಲರೂ ಕೂಡ ತಡ್ಕೊಳ್ಳೋಕ್ಕೆ ಆಗದಿರುವಂತಹ ಭವತಾಪದಲ್ಲಿ ತುಂಬ ದಗ್ಧರಾಗಿ ಹೋಗಿಬಿಟ್ಟಿರುವಂಥವ್ರು ಮತ್ತು ನಿಶ್ಚೇತನರಾಗಿರುವಂಥವ್ರು, ಚೈತನ್ಯವೆಲ್ಲ ಕಳ್ಕೊಂಡಿರುವಂಥವ್ರು. ಅಂತಹ ನಮ್ಮನ್ನು ಪಶುಗಳನ್ನು ಹೇಗೋ ಹಾಗೆ ಕಂಡು ಪಾಪ ಅದರ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಅನ್ನುವಂತಹ ಒಂದು ಕಾರುಣ್ಯವನ್ನು ತೋರಿಸಿ ತನ್ನ ನೆಲೆಗೆ ಕರೆದುಕೊಂಡು ಹೋಗಿ ಅವನು ತನ್ನ ದಿವ್ಯ ಸುಧೆಯನ್ನು ಪಾನ ಮಾಡಿಸುವಂತಹವನು ಅಂತ ಹೇಳುವಂತಹದ್ದು ಈ ಶ್ಲೋಕದಲ್ಲಿ ಬರುವಂತಹದ್ದು. ಮುಂದಕ್ಕೆ ಅನಂತನ ಸ್ತುತಿ, ವ್ಯಾಸರ ಒಂದು ಸ್ತುತಿ ಬರುತ್ತೆ. ಭೋ ವ್ಯಾಸ ಚಿದ್ಗಗನವಾಸ ನಿರಸ್ತದೋಷತ್ವನ್ಮೂರ್ತಿ ಮಧ್ಯಗತ ಪೂರ್ಣ ಪುರಾಣ ತತ್ವಂ ಸ್ಪಷ್ಟಂ ಪ್ರಕಾಶಯ ವಿನಾಶಯ ಪಾಪಕೀಟಾನ್ ಬುದ್ಧಿಂ ಪ್ರಚೋದಯ ನಿಜಾತ್ಮಕ ವೇದಧರ್ಮೇ. ವೇದಧರ್ಮದಲ್ಲಿ ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡು ಅನ್ನುವಂತಹ ಪ್ರಾರ್ಥನೆಯನ್ನು ಅವರದರಲ್ಲಿ ಮಾಡ್ಕೊಳ್ತಾರೆ.
ವ್ಯಾಸರನ್ನು ಕುರಿತು ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಅಂತಲೇ ನಾವು ಹೇಳುವಂತಹದ್ದು. ಅಂಥವ್ರನ್ನೇ ಕುರಿತು ಅವರು ಆ ಸ್ತುತಿಯನ್ನು ಮಾಡಿದ್ದಾರೆ ಇಲ್ಲಿ. ಹಾಗೆಯೇ ಮುಂದೆ ಗಂಗಾಸ್ತುತಿ, ಒಂದೊಂದರಲ್ಲೂ ಕೂಡ ಅವರು ಕೆಲವು ವಿಶೇಷಗಳನ್ನು ತಂದಿದ್ದಾರೆ. ಸಚ್ಚಕ್ರ ನಂದಕ ಗುರೋ ಪುರುಷೋತ್ತಮಸ್ಯ ಶ್ರೀಪದ್ಮಪಾದ ನಖಜಾತ ಸುಖ ಪ್ರವಾಹಾಂ ಅಸ್ಪೃಷ್ಟಮೀನ ಮಕರಾಂ ಅಪವರ್ಗದಾತ್ರೀಂ ದಿವ್ಯಾಂ ಧ್ವನೀಂ ವಿಮಲ ಬೋಧಮಯೀಂ ವಗಾಹೆ. ಈ ಗಂಗಾ ನದಿ ಅನ್ನೋದು ದಿವ್ಯ ಧ್ವನಿ, ಇದು ದಿವ್ಯವಾದಂತಹ ನದಿ ಇದು, ಮತ್ತು ಇದು ಜ್ಞಾನರೂಪವಾಗಿರುವಂತಹದ್ದು. ಶಂಕರ ಭಗವತ್ಪಾದರ ಆ ಕಾಶಿ ಪಂಚಕದಲ್ಲಿ ಕಾಶಿ ಕ್ಷೇತ್ರಂ ಶರೀರಂ ಅಂತ ಹೇಳಬೇಕಾದ್ರೆ ವ್ಯಾಪಿನಿ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ ಅಂತ ಹೇಳ್ತಾರೆ. ಅಂತಹ ಜ್ಞಾನಗಂಗೆಯನ್ನೇ ಇವರಲ್ಲಿ ಸ್ತುತಿಸಿರುವಂಥದ್ದು, ವಿಮಲ ಬೋಧಮಯಿ ಅಂತಂದ್ಬಿಟ್ಟು. ಮತ್ತು ಇಲ್ಲಿ ಮೀನ ಮಕರಗಳು ಇಲ್ಲದಂತಹ ಗಂಗಾ ನದಿ ಅನ್ನೋದನ್ನು ಇವ್ರು ಹೇಳಿದ್ದಾಳೆ. ಅಂದರೆ ಗಂಗಾ ನದಿಯ ಆರಂಭದಲ್ಲಿ ಅದೆಲ್ಲ ಇರೋದಿಲ್ವಲ್ಲ. ಇದು ಇನ್ನು ಹೇಳೋದಕ್ಕೆ ಕಾರಣ, ಈ ಮೀನಾ ಮತ್ತು ಮಕರಗಳು ದೇ ಆರ್ ಸಿಂಬಲ್ಸ್. ಮೀನಾ ಅನ್ನುವಂಥದ್ದು ಚಾಂಚಲ್ಯಕ್ಕೆ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಸಂಸ್ಕೃತದಲ್ಲಿ ಮಕಾರ ದಶ ಚಂಚಲಾಹ ಅಂತ 10 ತುಂಬ ಚಂಚಲವಾಗಿರುವಂಥದ್ದು ಅಂತ ಹೇಳಬೇಕಾದ್ರೆ, ಮತ್ಸ್ಯೋ ಮಧುಕರೋ ಮೇಘೋ ಮಧುಕರೋ ಮೀನೋ ಒಂದು ಶ್ಲೋಕ ಬರುತ್ತೆ. ಅದು 10 ಐಟಮ್ಗಳು, ಅಷ್ಟನ್ನು ಕೂಡ ಮಕಾರ ದಶ ಚಂಚಲಾಹ ಅಂತ ಹೇಳಿಬಿಟ್ಟು. ಸರಿ, ಈ 10 ಚಂಚಲವಾಗಿರುವಂಥದ್ದು ಈ ಮೀನಾ ಅನ್ನೋದು ಕೂಡ ಚಾಂಚಲ್ಯಕ್ಕೇ ತುಂಬ ಪ್ರಸಿದ್ಧವಾಗಿರುವಂತಹದ್ದು. ಮತ್ತು ಇದು ಮಕರನ ಕಥೆಯನ್ನೇ ಕುರಿತು ಹೇಳುವಂತಹದ್ದು. ಶಂಕರ ಭಗವತ್ಪಾದರು ತಮ್ಮ ಲಕ್ಷ್ಮೀ ನೃಸಿಂಹ ಸ್ತೋತ್ರದಲ್ಲಿ ಇದರ ಸಿಂಬಲ್ನ ಅವರು ಬಗೆಬಗೆಯಾಗಿ ಮೆಟಫರ್ಗಳಿಂದ ಅವರನ್ನು ಹೇಳ್ತಾರೆ. ಅದ್ರ ಹೇಳಬೇಕಾದ್ರೆ, ಸಂಸಾರ ಸಾಗರ ವಿಶಾಲ ಕರಾಲ ಕಾಲ ನಗ್ರಗ್ರಹ ಗ್ರಸನ ನಿಗ್ರಹ ವಿಗ್ರಹಸ್ಯ ವ್ಯಗ್ರಸ್ಯ ರಾಗ ನಚಿಯೋರ್ಮಿ ನಿಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬ ಅಂತ ಹೇಳಬೇಕಾದ್ರೆ, ಅಲ್ಲಿ ಆ ನಕ್ರಗ್ರಹ ಗ್ರಸನ ನಿಗ್ರಹ ವಿಗ್ರಹಸ್ಯ ಅಂದರೆ ಮೊಸಳೆ ತನ್ನ ಕಾಲನ್ನು ಹಿಡ್ಕೊಂಡಿರುವಂಥದ್ದು ಅನ್ನೋವಂಥ ಒಂದು ವಿಷಯವನ್ನು ತರ್ತಾರೆ. ಹಾಗೆ ಆ ಸಂಸಾರ ಸಾಗರದಲ್ಲಿ ರಾಗ ನಿಜಯೋರ್ಮಿ ನಿಪೀಡಿತಸ್ಯ ಅಂತ ಹೇಳಿಬಿಟ್ಟು ಹೀಗೆಲ್ಲ ಇರುವಂಥ, ನಮ್ಮ ದೇಶದಲ್ಲಿ ಬಂದಿರುವಂತಹ ಸ್ತೋತ್ರ ಸಾಹಿತ್ಯದಲ್ಲಿ ವೇದಾಂತದಲ್ಲಿ ಕೂಡ ಬಂದಿರುವಂತಹ ಮೆಟಫರ್ಗಳ ರಾಶಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ನಮಗೆ ಕಾಣೋದಕ್ಕೆ ಸಾಧ್ಯವಿಲ್ಲ. ಮತ್ತು ಎಷ್ಟು ಪೊಯಿಟಿಕ್ ಆಗಿ, ಎಷ್ಟು ಸೀರಿಯಸ್ ಆಗಿರುವಂತಹ ವಿಷಯಗಳನ್ನ ಹೇಳಬೇಕಾದ್ರೆ ಕೂಡ ಎಷ್ಟು ಪೊಯಿಟಿಕ್ ಆಗಿ ನಮ್ಮವರೆಗೂ ಅದನ್ನ ಪ್ರೆಸೆಂಟ್ ಮಾಡಬಲ್ಲವರಾಗಿದ್ದರು ಅನ್ನುವಂಥದ್ದು ತುಂಬ ಆಶ್ಚರ್ಯಕರವಾಗಿರುವಂಥದ್ದು. ಭಾರತ ದೇಶದ ಮೆಟಫರ್ಗಳನ್ನು ಕುರಿತು ಯಾರೂ ಸರಿಯಾದ ಅಧ್ಯಯನ ಮಾಡಿಲ್ಲ. ಪಾಶ್ಚಾತ್ಯರ ಮೆಟಫರ್ಗಳನ್ನು ಕುರಿತು ಡಿಕ್ಷನರಿಗಳೆಲ್ಲ ಬಂದಿದೆ. ಬಟ್ ಯಾವುದರಲ್ಲೂ ಕೂಡ ಇಲ್ಲಿರುವಂತಹ ಸೊಗಸು ಮತ್ತು ಈ ಆಳ ಮತ್ತು ಎಷ್ಟು ನಾನಾನ್ವಯಗಳು ಮತ್ತು ಅದಕ್ಕೆ ಭಾಷೆ ಎಷ್ಟು, ದಿ ಜೀನಿಯಸ್ ಆಫ್ ದಿ ಸಂಸ್ಕೃತ್ ಲ್ಯಾಂಗ್ವೇಜ್ ಎಷ್ಟು ಪೋಷಣೆ ಕೊಟ್ಟಿರುವಂತಹದ್ದು, ಇದನ್ನೆಲ್ಲ ಕೂಡ ನಾವು ನೋಡಿ ಅದನ್ನ ಆಸ್ವಾದನೆ ಪಡಬೇಕು. ಹಾಗೆ ಇಲ್ಲಿ ಜ್ಞಾನಮಯಿ ಗಂಗೆಯನ್ನು ಕುರಿತು ಅದರಲ್ಲಿ ನಾನು ಮುಳುಗ್ತೀನಿ, ನಾನು ವಗಾಹೆ ಅಂತಂದ್ಬಿಟ್ಟು ಅದನ್ನು ಹೇಳ್ಕೊಂಡಿದ್ದಾರೆ. ಆಮೇಲೆ ತಮ್ಮ ಗುರುವಿನ ಸ್ತುತಿಯನ್ನು ಕೂಡ ಇದರಲ್ಲಿ ಮಾಡ್ಕೊಂಡಿದ್ದಾರೆ. ವಿನ್ಯಾಸತಃ ಪರಮ ಪಾವನಯೋರ್ ಯಯೋರ್ಮೇ ಧನ್ಯೋತ್ತಮಾಂಗಂ ಇತಿ ಶೀರ್ಷಮವಾಪನಾಮ ಧ್ಯಾಯಾಮಿತೌ ಹೃದಯ ಮಂಡಪ ದಿವ್ಯಪೀಠೇ ಸಮುದ್ರಿತೌ ಸುರನುತೌ ಗುರುದೇವ ಪಾದೌ. ನನ್ನ ಗುರುದೇವನ ಪಾದಗಳನ್ನು ನಾನು ಸ್ಮರಣೆ ಮಾಡ್ತೀನಿ. ಅದನ್ನು ನನ್ನ ಶೀರ್ಷದ ಮೇಲೆ ಅವರು ಇಟ್ಟದ್ದಕ್ಕೇನೆ ಅದಕ್ಕೆ ಉತ್ತಮಾಂಗ ಅನ್ನುವಂತಹ ಹೆಸರು ಬಂತು. ವಿನ್ಯಾಸತಃ ಪರಮ ಪಾವನಯೋರ್ ಯಯೋರ್ಮೇ ಧನ್ಯೋತ್ತಮಾಂಗಂ ಇತಿ ಶೀರ್ಷಮವಾಪನಾಮ. ಶೀರ್ಷಕ್ಕೆ ಉತ್ತಮಾಂಗ ಅಂತ ಹೇಳ್ತಾರೆ. ಅದು ಲೋಕದಲ್ಲಿ ರೂಢಿಯಾಗಿ ಬಂದಿರುವಂತಹ ವಿಷಯ. ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ. ಎಲ್ಲ ಇಂದ್ರಿಯಗಳಿಗಿಂತಲೂ ಕಣ್ಣು ಬಹಳ ಮೋಸ್ಟ್ ಇಂಪಾರ್ಟೆಂಟು. ಕಣ್ಣು ಹೋಗ್ಬಿಟ್ರೆ ತುಂಬ ಡೇಂಜರಸ್ಸು, ಯಾವ್ದು ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಪ್ರಾಥಮ್ಯವನ್ನು ಕೊಡುವಂತಹದ್ದು. ಸರ್ವೇಶ್ಚಾಂಗೇಶು ಶಿರಃ ಪ್ರಧಾನಂ ಅಂತ, ಎಲ್ಲ ಅಂಗಗಳಿಗಿಂತಲೂ ಕೂಡ ತಲೆನೇ ಮೋಸ್ಟ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ತಾನೇ ತಲೆಗೆ ಹೆಲ್ಮೆಟ್ ಹಾಕೊಳ್ಬೇಕು ಅಂತಂದ್ಬಿಟ್ಟು ಮಾಡೋದು. ಇದು ಯಾವ ಅಂಗ ಮುರಿದವರು ಪರವಾಗಿಲ್ಲ, ತಲೆ ಮಾತ್ರ ಗಟ್ಟಿಯಾಗಿರಬೇಕು, ಭದ್ರವಾಗಿರಬೇಕು ಅಂತಂದ್ಬಿಟ್ಟು ಅದಕ್ಕೋಸ್ಕರವಾಗಿ ಕೊಡುವಂಥದ್ದು. ಈ ಕಾರಣಗಳಿಂದ ಲೋಕದಲ್ಲಿ ಇದನ್ನು ಉತ್ತಮ ಅಂಗ ಅಂತ ಹೇಳುವಂಥದ್ದು ಇದ್ದೇ ಇದೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ನಮ್ಮ ಆರ್ಷ ಸಾಹಿತ್ಯದಲ್ಲಿ ಮತ್ತು ಆಯುರ್ವೇದದಲ್ಲಿ ಅದರಲ್ಲೆಲ್ಲನೂ ಕೂಡ ಇದರ ಬಗ್ಗೆ ತುಂಬ ಹೇಳಿದೆ. ಉದಾಹರಣೆಗೆ ಚರಕ ಸಂಹಿತೆಯಲ್ಲಿ ಮಾತು ಬರುತ್ತೆ, ಪ್ರಾಣಾಃ ಪ್ರಾಣಭೃತಾಂ ಯತ್ರ ಶ್ರಿತಾ ಸರ್ವೇಂದ್ರಿಯಾಣಿ ಚ ಯದುತ್ತಮಾಂಗಮಂಗಾನಾಂ ಶಿರಸ್ತದಭಿಧೀಯತೆ ಅಂತ ಹೇಳಿಬಿಟ್ಟು, ಆಯುರ್ವೇದ ದೃಷ್ಟಿಯ ಶಿರಸ್ಸಿಗೆ ಏನು ಸ್ಥಾನ ಅಂತ ಹೇಳಬೇಕಾದ್ರೆ ಎಲ್ಲ ಪ್ರಾಣಗಳಿಗೂ ಕೂಡ ಅಲ್ಲಿ ನೆಲೆ ಇದೆ ಮತ್ತು ಎಲ್ಲ ಇಂದ್ರಿಯಗಳಿಗೂ ಕೂಡ ಅಲ್ಲಿ ನೆಲೆ ಇರುವಂತಹದ್ದು. ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟು ಪಂಚೇಂದ್ರಿಯಗಳು ಇಲ್ಲಿ ಮುಖದಲ್ಲಿ ನಮಗೆ ಕಾಣಿಸುವಂತಹದ್ದು.
ಮತ್ತು ಅಂಗಗಳೆಲ್ಲ ಉತ್ತಮವಾಗಿರುವಂತಹದ್ದು, ಅದನ್ನು ಶಿರಸ್ಸು ಅಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು ಹೇಳುವಂತಹದ್ದು. ಮತ್ತು ಇನ್ನು ಐತರೇಯ ಆರಣ್ಯಕದಲ್ಲಿ ಶಿರಸ್ಸಿನ ಶಿರಸ್ತ್ವ ಏನು ಅಂತ ಹೇಳಬೇಕಾದ್ರೆ ಅದರಲ್ಲೇನೆ ಎಲ್ಲ ಇಂದ್ರಿಯಗಳು ಕೂಡ ಶ್ರಿತವಾಗಿರುವಂತಹದ್ದು. ಆದ್ದರಿಂದ ಆ ಧಾತುವಿಗೂ ಅದಕ್ಕೂ ಸಂಬಂಧ ಇರುವಂಥದ್ದಾದ್ರಿಂದ ಅದಕ್ಕೆ ಶಿರಹ ಅನ್ನೋ ಹೆಸರು ಬಂದಿರೋದು ಅನ್ನೋದನ್ನು ತುಂಬ ಅಲ್ಲಿ ಶಬ್ದ ಚಮತ್ಕಾರದಿಂದಲೂ ಅರ್ಥ ಚಮತ್ಕಾರದಿಂದಲೂ ಅದು ಬಹಳ ಚೆನ್ನಾಗಿ ಅಲ್ಲಿ ತೋರಿಸಿದೆ. ಇವ್ರು ಹೇಳೋದು ಅದು ಉತ್ತಮಾಂಗ ಅಂತ ಬೇರೆಯವ್ರು ಹೇಳೋದಾದ್ರೂ ನನ್ನ ಶಿರಸ್ಸು ನನಗೆ ಉತ್ತಮಾಂಗ ಅಂತ ಅನಿಸ್ಕೊಂಡಿದ್ದು ಯಾಕೆ ಅಂತಂದರೆ ನನ್ನ ಗುರುವಿನ ಪಾದಸ್ಪರ್ಶದಿಂದ. ಧ್ಯಾಯಾಮಿತೌ ಹೃದಯ ಮಂಡಪ ದಿವ್ಯಪೀಠೆ ಸಮುದ್ರಿತೌ ಸುರಣತೌ ಗುರುದೇವ ಪಾದವು ಅಂತ ಹೇಳಿಬಿಟ್ಟು ಗುರುದೇವನ ಪಾದದ ಸ್ತುತಿ ಇರಲಿ. ನಮ್ಮ ಪರಂಪರೆಯೇ ಗುರುಗಳ ಪಾದುಕೆಗೆ ಕೂಡ ಎಂತಹ ಮಹಾತ್ಮ್ಯ ಅನ್ನೋದನ್ನು ಹೇಳುವಂಥದ್ದು ಉಂಟು. ಒಂದು ಪಾದುಕಾ ಪಂಚಕ ಸ್ತೋತ್ರ ಅಂತ ಒಂದಿದೆ. ಅದರಲ್ಲಿ 5 ಶ್ಲೋಕಗಳಿದೆ. 5 ಶ್ಲೋಕಗಳಲ್ಲಿ ಗುರುವಿನ ಪಾದುಕೆಯ ತತ್ವವೇನು ಅನ್ನೋದನ್ನು ತುಂಬ ಚೆನ್ನಾಗಿದೆ ನಿರೂಪಣೆ ಮಾಡಿದೆ. ಅದನ್ನು ಅಂತೂ ತಮ್ಮ ಗುರುದೇವನ ಪಾದಗಳನ್ನು ಇಲ್ಲಿ ಸ್ಮರಣೆ ಮಾಡಿಕೊಂಡಿದ್ದಾರೆ. ವಿನ್ಯಾಸತಃ ಪರಮಪಾವನಯೋರ್ಯಯೋರ್ಮೇ ವಿನ್ಯಾಸತಃ ಪರಮಪಾವನಯೋರ್ಯಯೋರ್ಮೇ ಧನ್ಯೋತ್ತಮಾಂಗಮಿತಿ ಶೀರ್ಷಮವಾಪನಾಮ ಧನ್ಯೋತ್ತಮಾಂಗಮಿತಿ ಶೀರ್ಷಮವಾಪನಾಮ ವಿನ್ಯಾಸತಃ ಯಯೋಃ ಪರಮಪಾವನಯೋಃ ಮೇ ಧನ್ಯೋತ್ತಮಾಂಗಮಿತಿ ಶೀರ್ಷಮವಾಪನಾಮ ಧ್ಯಾಯಾಮಿತೌ ಹೃದಯಮಂಡಪ ದಿವ್ಯಪೀಠೆ ಸಮುದ್ರಿತೌ ಸುರನತೌ ಗುರುದೇವ ಪಾದೌ ಧ್ಯಾಯಾಮಿತೌ ಹೃದಯಮಂಡಪ ದಿವ್ಯಪೀಠೆ ಸಮುದ್ರಿತೌ ಸುರನತೌ ಗುರುದೇವ ಪಾದೌ. ಹೀಗೆ ಇಷ್ಟು ದೇವತಾಸ್ತುತಿ ಮತ್ತು ಗುರುಸ್ತುತಿಗಳನ್ನು ಮಾಡಿ ಅವರು ಈ ಕಾವ್ಯವನ್ನು ಬರೆದಿದ್ರ ಬಗ್ಗೆ ಹೇಳ್ಕೊಳ್ತಾರೆ. ಇವರಿಗೆ ಅಷ್ಟು ಸಣ್ಣ ವಯಸ್ಸಿನಲ್ಲಿನೇ ಶಬ್ದಾಲಂಕಾರಗಳು, ಅರ್ಥಾಲಂಕಾರಗಳು ಇದ್ರ ಕಡೆ ಎಲ್ಲ ಎಷ್ಟು ಗಮನ ಇತ್ತು ಅನ್ನೋದಕ್ಕೆ ಮತ್ತು ಎಷ್ಟು ಸುಲಭವಾಗಿ ಬರ್ತಾ ಇತ್ತು. ಆ ಸ್ಪಾಂಟೇನಿಟಿ, ದಿ ಫ್ಲೋ ಅದೆಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತಾಗುವಂಥದ್ದು. ಇದರಲ್ಲಿ ನಾನು ವಿಷ್ಣುವನ್ನು ಧ್ಯಾನ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಅವರು ಹೇಳುವಂಥದ್ದು ಕಲ್ಯಾಣಪೂರ್ಣ ಯಶಸ್ಸಂ ಕಮನೀಯ ಗಾತ್ರಂ ಕಂಜಾಕ್ಷಮಕ್ಷಯವರಂ ಕಮಲೈಕ ಭೋಗ್ಯಂ ಕಾಮಸ್ಯ ತಾತಮಪಿ ಕಾಮಿಜನೈರಗಮ್ಯಂ ಕಾಲಾತಿಗಂ ಕಲಿಹರಂ ಕರ್ಣೈರ್ವಿಷಾಮ ಅಂತ 10 ಕಕಾರಗಳಿಂದ ಆರಂಭವಾಗುವಂತಹ ಪದಗಳಿಂದ ಈ ವಿಷ್ಣು ಸ್ತುತಿಯನ್ನು ಮಾಡಿದ್ದಾರೆ. ಮತ್ತು ಇದು ಈ ಕೃತಿ ಯಾರಿಗೋಸ್ಕರ ಬರೆದಿರೋದು ಅಂತ ಹೇಳೋದಕ್ಕೋಸ್ಕರವಾಗಿ ಬನ್ರಿ ದಾಸರುಗಳೇ ಬನ್ನಿ ಕೇಳಿ ಭೋ ಭಕ್ತಿಯೋಗ ನಿರತಾಹ ಭಗವತ್ಪದಾಬ್ಜ ಸಂಶ್ಲೇಷ ನಿಘ್ನ ನಿರ್ಮಲ ಭಾಗಧೇಯಾಹ ಆಯಾತ ದಾಸಮಣಯಃ ಪರಮಪ್ರಭೋರ್ನೋ ನಾರಾಯಣಸ್ಯ ಸುಗುಣಾನ್ ಅನಿಶಂ ಪಿಬಾಮಹ. ನಾರಾಯಣನ ಸುಗುಣಗಳನ್ನು ನಾವು ಕುಡಿಯೋಣ. ಇದೊಂಥರ ಒಂದು ಸೈನೆಸ್ಥೀಶಿಯಾ ಅಂದರೆ ಒಂದು ಇಂದ್ರಿಯದ ಕೆಲಸವನ್ನು ಮತ್ತೊಂದು ಇಂದ್ರಿಯದಿಂದ ಹೇಳುವಂಥದ್ದು. ಸರಿ, ಹೀಗೆ ದಾಸಮಣಿಗಳೇ ಬನ್ನಿ ಇದನ್ನು ಕೇಳಿ ಭಾಗವತನ ಭಜಿಸಿ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ. ಅದನ್ನ ಏನಂದರೆ ಇದನ್ನು ಸಪ್ರೇಮ ಗದ್ಗದ ಗಿರೋಪದಿದೇಶ ಪುಣ್ಯಂ ಭಕ್ತಾಮೃತಂ ಭಜತ ಭಾಗವತಂ ತದೇತತ್. ಇದು ಪ್ರೇಮಪೂರ್ವಕವಾಗಿ ಮತ್ತು ಗದ್ಗದವಾದಂತಹ ಮಾತುಗಳಿಂದ ಇದನ್ನು ಪುಣ್ಯವಂತಹ ಈ ಕೃತಿಯನ್ನು ಉಪದೇಶ ಮಾಡಿದ್ದಾರೆ ವ್ಯಾಸರು. ಇದನ್ನು ಬಂದು ಕೇಳಿ ಅಂತ ಹೇಳಿಬಿಟ್ಟು ಹೇಳೋ. ಆಮೇಲೆ ಇದರ ಸಾರವನ್ನು ಪಾನ ಮಾಡಿ ಅದರಲ್ಲಿ ಎಷ್ಟು ಮೆಟಫರ್ಗಳು ಹೆಂಗೆ ಬರುತ್ತೆ ಅನ್ನೋದು ನೋಡಿ. ರೂಪಕಗಳು
ಮಂಥೇನ ಬುದ್ಧ್ಯಭಿಹಿತೇನ ದೃಢಂ ಮಥಿತ್ವಾ ಸಾರಂ ಸಮುದ್ರತಮಿಮಂ ನಿಗಮಾಬ್ಧಿ ಮಧ್ಯಾತ್ ಪೂರ್ಣಂ ಪುರಾಣ ಕಲಶೆ ವಿಬುಧಾ ಪಿಬಂತು ವ್ಯಾಸಸ್ಯ ವಿಷ್ಣು ಮಹಿತಸ್ಯ ಕೃಪಾಂ ಸ್ಮರಂತಹ. ನೋಡಿ, ನಮಗೆ ವ್ಯಾಸರು ಮಾಡಿಕೊಟ್ಟಿರುವಂತಹ ದೊಡ್ಡ ಉಪಕಾರ ಏನಪ್ಪ ಅಂದರೆ, ಪುರಾಣಗಳು ಅನ್ನುವಂತಹ ಒಂದು ಕಲಶ, ಅದರಲ್ಲಿ ಅವರು ವೇದ ಸಮುದ್ರದ ಮಧ್ಯದಿಂದ ಸಾರವನ್ನು ತೆಗೆದುಕೊಟ್ಟಿದ್ದಾರೆ. ಅದನ್ನು ಆ ಸಾರವನ್ನು ತೆಗಿಬೇಕಾದ್ರೆ ಅದಕ್ಕೊಂದಿಷ್ಟು ಮಥನ ಮಾಡಬೇಕಲ್ಲ, ಅದನ್ನು ಬುದ್ಧಿ ಅನ್ನುವಂತಹ ಒಂದು ಮಂಥದಂಡ ಕಡೆಗೋಲು ಅದರಿಂದ ಚೆನ್ನಾಗಿ ಮಥನ ಮಾಡಿ ಅದರ ಸಾರವನ್ನು ತಂದು ಪುರಾಣವೆಂಬ ಕಲಶದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಪಾನ ಮಾಡಿ ವಿಬುಧ ಪಿಬಂತು ಅಂತ ಹೇಳಿಬಿಟ್ಟು, ಈಗ ನಾನು ಮಧುಮಯಿಯಾದಂತಹ ಕಥೆಯನ್ನು ಹೇಳ್ತೀನಿ. ಮಧುಹಂತೃ ಅವನ ಮಧುಮಯಿ ಆದಂತಹ ಕಥೆಯನ್ನು, ಮಧುಸೂದನನ ಕಥೆಯನ್ನು ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು, ಈ ಭಾಗವತಕ್ಕೆ ಶುಕನೇ ಕಾರಣವಾದ್ದರಿಂದ ಶುಕನ ಬಗ್ಗೆ ಒಂದು ಶ್ಲೋಕ ಇದೆ. ಓಂಕಾರ ಪಂಜರಗತಾಯ ಶುಕಾಯ ಭವ್ಯ ಬಾಲಾಯ ಮಂಜು ವಪುಷೇ ಮಧುರಾಕ್ಷರಾಯ ಶ್ರೀ ವ್ಯಾಸದೇವ ಮುನಿಮಂದಿರ ಪೋಷಿತಾಯ ಬ್ರಹ್ಮಾಶಿನೇ ದ್ವಿಜವರಾಯ ನಮೋಸ್ತು ತಸ್ಮೈ. ಶುಕರಿಗೆ ನಮಸ್ಕಾರ. ಅವರು ಎಂಥವರು ಅಂದರೆ, ಓಂಕಾರ ಪಂಜರಗತಾಯ, ಶಂಕರ ಭಗವತ್ಪಾದರ ಶ್ಯಾಮಲಾ ನವರತ್ನ ಮಾಲಿಕಾ ಅನ್ನೋದರಲ್ಲಿ ಓಂಕಾರ ಪಂಜರ ಶುಕೀಂ ಉಪನಿಷದುದ್ಯಾನ ಕೇಳಿ ಕಲಕಂಠೀಂ ಆಗಮ ವಿಪಿನ ಮಯೂರೀಂ ಆರ್ಯಾಂ ಅಂತರ್ವಿಭಾವಿಯೇ ಗೌರೀಂ ಅಂತ ಹೇಳಬೇಕಾದ್ರೆ ಅಲ್ಲಿ 3 ರೂಪಕಗಳು. ಅದು ಎಷ್ಟು ಸೊಗಸಾಗಿದೆ ಅಂದರೆ ಒಂದಕ್ಕಿಂತ ಒಂದು ಆ ಸೌಂದರ್ಯ ಮತ್ತು ಅದರ ಸ್ವಾರಸ್ಯವನ್ನು ತುಂಬ ಚೆನ್ನಾಗಿ ತೋರಿಸುವಂತಹದ್ದು. ಇಲ್ಲಿ ಅದನ್ನೇ ಆ ಎಕ್ಸ್ಪ್ರೆಷನ್ ಹಾಗೆ ತಗೊಂಡಿದ್ದಾರೆ ಇವರು. ಓಂಕಾರ ಪಂಜರಗತಾಯ ಶುಕಾಯ ಭವ್ಯ ಬಾಲಾಯ ಮಂಜು ವಪುಷೇ ಮಧುರಾಕ್ಷರಾಯ. ಈ ಶುಕ ಅನ್ನುವಂತಹ ಈ ಪಕ್ಷಿ ಮಧುರವಾದ ಅಕ್ಷರವನ್ನು ಮಾಡುವಂತಹದ್ದು, ಧ್ವನಿಯನ್ನು ಮಾಡುವಂತಹದ್ದು. ಶ್ರೀ ವ್ಯಾಸದೇವ ಮುನಿ ಮಂದಿರ ಪೋಷಿತಾಯ, ವ್ಯಾಸದೇವರು ತಮ್ಮ ಮನೆಯಲ್ಲಿ ಇಟ್ಕೊಂಡಿರುವಂತಹ ಇದರಲ್ಲಿ ಈ ಪಕ್ಷಿ ಇದು. ಬ್ರಹ್ಮಾಶಿನೇ, ಬ್ರಹ್ಮವನ್ನು ತಿನ್ನುವಂತಹ ಪಕ್ಷಿ ಇದು. ಅಂದರೆ ಬ್ರಹ್ಮವೇ ಅದಕ್ಕೆ ಭೋಗ್ಯವಾದಂತಹ ವಸ್ತು. ದ್ವಿಜವರಾಯ, ದ್ವಿಜ ಅನ್ನೋ ಪದಕ್ಕೆ 2 ಅರ್ಥ ಇದೆ ಇಲ್ಲಿ. ಶ್ಲೇಷಗಳು ಬೇಕಾದಷ್ಟು ಕಡೆ ಇವರನ್ನು ತಂದಿದ್ದಾರೆ. ದ್ವಿಜ ಅಂದರೆ ಪಕ್ಷಿಯೂ ಹೌದು, ದ್ವಿಜ ಅಂದರೆ ಬ್ರಾಹ್ಮಣನೂ ಹೌದು. ಆದ್ದರಿಂದ ಪಕ್ಷಿ ಶ್ರೇಷ್ಠ ಅಂತಹ ಈ ದ್ವಿಜನಿಗೆ ನಮೋಸ್ತು ತಸ್ಮೈ ಅಂತ ಹೇಳಿ ಶುಕದೇವರಿಗೆ ಅವರು ನಮಸ್ಕಾರವನ್ನು ಮಾಡ್ತಾರೆ. ಹಾಗೆಯೇ ನೋಡಿ, ಇದೊಂದು ಸ್ಪೆಷಲ್ ಮೆಡಿಸಿನ್ ಇದು ಅಂತ ಹೇಳಿಬಿಟ್ಟು, ಆಘ್ರಾಣ ಮಾತ್ರ ಶಮಿತೆ ಯಶನಾ ಪಿಪಾಸೆ, ನಮಗೆ ಹಸುವು ಬಾಯಾರಿಕೆ ಇದೆಲ್ಲ ಇದನ್ನೇ ದೊಡ್ಡ ರೋಗ ಅಂತ ಹೇಳುವಂಥದ್ದು. ಉಪನಿಷತ್ತಿನಲ್ಲಿ ಅಶನಾವೈ ಮೃತ್ಯು ಅಂತ ಎಲ್ಲ ಹೇಳಿ ಅದರ ಬಗ್ಗೆ ತಗೊಂಡಿರುವಂಥದ್ದು. ಇದು ಈ ಮೆಡಿಸಿನ್ನ ಇನ್ಹೇಲ್ ಮಾಡಿದ್ರೆ ಸಾಕು, ನಿಮಗೆ ಅಶನಾ ಪಿಪಾಸ 2 ಹೋಗ್ಬಿಡುತ್ತೆ. ಸಂಸಾರ ಸಂಜುರ ಜವೋ ಅಚಿರಮೇವ ಶಾಂತಃ, ಜ್ವರ ಕೂಡ ಬಹಳ ಬೇಗ ಹೊರಟೋಗ್ಬಿಟ್ಟಿದೆ. ಆಸ್ವಾದನೇನ ಮೃತಿರೇವ ಮೃತಿಂ ಪ್ರಯಾತ, ದಿಸ್ ಪ್ರೊನೌನ್ಸಸ್ ಡೆತ್ ಅಪಾನ್ ಡೆತ್. ಯಮನಿಗೆ ಇದು ಅಂತಕ ಆಗಿರುವಂಥ ಮೃತ್ಯು ಆಗಿರುವಂತಹದ್ದು. ಏವಂ ವಿಧಂ ಕಿಮು ಯಶಶ್ರುತಂ ಔಷಧಸ್ಯ, ಈ ಥರ ಯಾವ್ದಾರು ಔಷಧಿ ಹೆಸರು ಕೇಳಿದಿರಾ ನೀವು? ಭೋ ವಿಷ್ಣುರಾತ ನೃಪತೆ ಪರೀಕ್ಷಿತನ ಕುರಿತು ಹೇಳ್ತಿದ್ದಾರೆ. ತವ ಪುಣ್ಯ ವಾರ್ತಾ ಸಂಚಿಂತಯಾಮಿ ಸತತಂ ಕಲಿಗಲ್ಮಷಘ್ನಾ ಪ್ರಾಣಪ್ರಿಯಂ ತವ ಸಮಸ್ತ ರುಜಾಪಹಾರಿ ಸಂಜೀವನ ಔಷಧಮಿದಂ ದಯೆಯ ದಿಶಸ್ವ. ಇಂತಹ ಸಂಜೀವಕವಾಗಿರುವಂತಹ ಔಷಧವನ್ನು ನಮಗೆ ಕೊಡಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಮೇಲೆ ಇದು ಹೇಗೆ ಅಂಧಕಾರವನ್ನು ನಾಶ ಮಾಡೋದು ಅಂತ ಹೇಳೋದಕ್ಕಾದ್ರೆ ಇಡೀ ಕೃತಿಯಲ್ಲಿ ಅವರು ಎಲ್ಲೂ ತಮ್ಮ ಹೆಸರು ಹೇಳ್ಕೊಂಡಿಲ್ಲ. ಆದರೆ ಒಂದೇ ಒಂದು ಕಡೆ ಅದನ್ನು ವಾಚ್ಯವಾಗಿ ಹೇಳ್ಕೊಳ್ಳದೇನೆ ಒಂಚೂರು ಸೂಚ್ಯವಾಗಿ ಹೇಳ್ಕೊಂಡಿದ್ದಾರೆ. ಅದರಲ್ಲೂ ಶ್ಲೇಷ ತಂದು ಹೇಳಿದ್ದಾರೆ. ತತ್ರಾಪಿ ಸೌರಭಭರಾತ್ ಅಸಮಾನುಭಾವ ಸತ್ಪದ್ಮಿನೀವ ಕೈರಿರಾಡ್ ವರದಸ್ಯ ಗಾಧಾ ಕೃಷ್ಣಸ್ಯ ಕೀರ್ತಿಮಪಿ ಸುಭ್ರತಮಾಂ ಸ್ವಶಬ್ದೈಹಿ ತತ್ಸ್ಥಾಂ ಪ್ರಗೀಯನಚ ಸಂತಮ ಸಂಹರಾಮಿ. ಇದು ಕವಿರಾಡ್ ವರದಸ್ಯ ಗಾಥಾ ಅಂತನೂ ಆಗಬೇಕು, ಕರಿರಾಡ್ ವರದಸ್ಯ ಗಾಥಾ ಅಂತನೂ ಆಗಬೇಕು. ಕರಿರಾಜನಿಗೆ ವರವನ್ನು ಕೊಟ್ಟಂತಹ ಮಹಾವಿಷ್ಣುವಿನ ಗಾಥೆ ಅಂತನೂ ಆಗಬೇಕು. ಮತ್ತು ಕವಿರಾಡ್ ವರದಸ್ಯ, ಕವಿರಾಜನಾಗಿರುವಂತಹ ವರದ ಅಂದರೆ ವರದ ದೇಶಿಕಾಚಾರ್ಯ ಅವರ ಹೆಸರು, ಅದು ಒಂಚೂರು ಇಂಡಿಕೇಶನ್ ಬರಬೇಕು. ಹಾಗೆ ಆ ವಿ ಮತ್ತು ರಿಗಳಲ್ಲಿ 2 ಪಾಠವನ್ನು ಅವರೇ ಕೊಟ್ಟು ಅದನ್ನು ವರದಸ್ಯ ಗಾಥಾ, ಅವನು ಬರೆದಿರುವಂತಹ ಗಾಥೆ ಇದು ಅಂತ ಹೇಳಿಬಿಟ್ಟು ಹೇಳ್ಕೊಂಡಿದ್ದಾರೆ ಅದನ್ನ. ಮತ್ತು ಈ ಪುಸ್ತಕಕ್ಕೆ ಯಾರು ಅಧಿಕಾರಿಗಳು ಅಂತ ಹೇಳಿದ್ರೆ, ಸತ್ಯಂ ಸಮಸ್ತಮಪಿ ಸತ್ಯವತೀ ಸುತಸ್ಯ ವಕ್ತಾಬ್ಜ ನಿಸ್ಸೃತ ವಚೋ ನಹಿ ಮೇತ್ರ ಜಾತು ಸಂದೇಹ ಲೇಷ ಇತಿ ನಿಶ್ಚಿತ ಬುದ್ಧಿರಸ್ತಿ ಯೇಷಾಂ ತ ಏವ ಪುರುಷಾ ಅಧಿಕಾರಿಣೋ ಅಸ್ಮಿನ್. ಯಾರಿಗೆ ಸತ್ಯವತಿ ಸುತ ಅಂದರೆ ಇವರು ಹೇಳಿದಂತಹ, ವ್ಯಾಸರು ಹೇಳಿದಂತಹ ವಕ್ತಾಬ್ಜ ನಿಸ್ಸೃತ ವಚಃ, ಅವರ ಬಾಯಿಂದ ಹೊಮ್ಮಿದಂತಹ ಮಾತುಗಳು ಒಂದೊಂದು ಕೂಡ ಅಷ್ಟವೂ ಸತ್ಯ. ಸತ್ಯವತಿ ಸುತನ ಮಾತುಗಳು ಪ್ರತಿಯೊಂದೂ ಸತ್ಯ ಅನ್ನುವಂತಹ, ಮತ್ತು ನನಗೆ ಇದರಲ್ಲಿ ಒಂದು ಚೂರು ಸಂಶಯ ಎಂದೂ ಇಲ್ಲ ಅಂತ ಯಾರಿಗೆ ಆ ನಿಶ್ಚಿತವಾದ ಬುದ್ಧಿ ಇದೆಯೋ ಅಂಥವರು ಇದರಲ್ಲಿ ಅಧಿಕಾರಿಗಳು ಅಂತಂದ್ಬಿಟ್ಟು.
ಇದೆಲ್ಲ ಕೂಡ ಶಾಸ್ತ್ರಗಳಲ್ಲಿ ಶ್ರದ್ಧಾ ಅನ್ನೋ ಪದಕ್ಕೆ ಇದನ್ನು ಹೇಳಬೇಕಾದ್ರೆ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯಾವಧಾರಣಾ ಸಾ ಶ್ರದ್ಧಾ ಕಥಿತಾ ಸದ್ಭಿ ಯಯಾ ವಸ್ತೂಪಲಭ್ಯತೆ. ಫೈನಲ್ ಕ್ರೈಟೀರಿಯನು ಶ್ರದ್ಧಾ ಅನ್ನೋದಕ್ಕೆ ಯಾವುದರಿಂದ ನಮಗೆ ವಸ್ತು ದೊರೆಯುತ್ತೋ ಅದು ದಟ್ ಈಸ್ ಅಲ್ಟಿಮೇಟ್ ಟೆಸ್ಟ್. ಸೊ ಸುಮ್ಮನೆ ನಾವು ಇದರಿಂದ ಶ್ರದ್ಧೆ ಇಟ್ಕೋ ಆಗತ್ತೆ ಅಂತ ಸುಮ್ಮನೆ ಏನೋ ಒಂದು ನಂಬಿಕೆ ಬರ್ಸ್ಬಿಡೋದು, ಅದರ ನಂಬಿಕೆ ಇಟ್ಕೊಂಡ್ಬಿಡೋದು ಸುಮ್ಮನೆ ಅನ್ನೋ ಥರದ್ದು ಅಲ್ಲದೇನೆ ಅಲ್ಟಿಮೇಟ್ ಟೆಸ್ಟು ಇದರಿಂದ ನಮಗೆ ವಸ್ತು ಸಿಗತ್ಯಾ ಅನ್ನೋವಂತಹ ಪ್ರಶ್ನೆಯನ್ನು ಹಾಕೊಳ್ಳುವಂಥದ್ದು. ಅಲ್ಲಿ ತನಕನೂ ಶಾಸ್ತ್ರದಲ್ಲೂ ಗುರುವಾಕ್ಯದಲ್ಲೂ ಕೂಡ ಇದು ಸತ್ಯ ಅನ್ನುವಂತಹ ಬುದ್ಧಿಯನ್ನು ಇಟ್ಕೊಂಡು ಹೊರಡಬೇಕಾದಂತಹದ್ದು. ಅದಕ್ಕೆ ಶ್ರದ್ಧಾ ಅನ್ನೋದನ್ನು, ಈ ಲಕ್ಷಣವನ್ನು ಶಂಕರ ಭಗವತ್ಪಾದ ವಿವೇಕ ಚೂಡಾಮಣಿಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅಂತಹ ಶ್ರದ್ಧೆಯುಳ್ಳಂಥವರು ಈ ಕೃತಿಗೆ ಅಧಿಕಾರಿಗಳು ಅಂತ ಹೇಳಿ ಲಲಿತತಮ ಪದಾಂ, ಇದು ಒಂದೇ ಕಡೆ ತಮ್ಮ ಕೃತಿಯ ಒಂದು ಹೆಚ್ಚುಗಾರಿಕೆಯನ್ನು ಹೇಳ್ಕೊಳ್ಳುವಂತಹದ್ದು. ಏನು ಅಂತಂದರೆ, ಲಲಿತತಮ ಪದಾಂ ಸುವರ್ಣ ರಮ್ಯಾಂ ಪ್ರಕಟಿತ ಶುದ್ಧ ರಸಾಂ ಶುಭಾನ್ವಯಾಢ್ಯಾಂ ವಿದಿತ ಹರಿಗುಣಾಂ ಕೃತಿಂ ಮದೀಯಾಂ ಮುರರಿಪು ತೋಷಕರೀಂ ಸಮಾದ್ರಿಯಧ್ವಂ. ಇದು ಮುರರಿಪುಗೆ ಸಂತೋಷ ಉಂಟು ಮಾಡುವಂತಹ ಕೃತಿ. ಇದನ್ನು ಕೇಳಿ, ಇದರಲ್ಲಿ ಲಲಿತತಮವಾದ ಪದಗಳಿದೆ. ಅದು ಇಟ್ಸ್ ನಾಟ್ ಇಟ್ ಆಲ್ ಕ್ಲೇಮ್. ಇದನ್ನು ಓದಿದ್ರೆ ಗೊತ್ತಾಗುತ್ತೆ. ತುಂಬ ಲಾಲಿತ್ಯ ಅನ್ನೋದು ಹೆಜ್ಜೆ ಹೆಜ್ಜೆಗೂ ಕಾಣಿಸುತ್ತೆ. ನಾವು ಸಂಸ್ಕೃತದಲ್ಲಿ ಒಳ್ಳೆಯ ಕಾವ್ಯಗಳು ಅಂತ ಅಂದ್ಕೊಂಡು ಹೋದರೆ ಆ ಪ್ರೌಢಿಮೆ ಅವ್ರನ್ನ ಮಾಡುವಂಥದ್ದು ಅದು ಎಂಥವ್ರಿಗಾದ್ರೂ ಸುಸ್ತಾಗ್ಬಿಡುತ್ತೆ. ಅವನು ಬರ್ಕೊಳ್ತಾನೆ ಒಬ್ಬ, ವ್ಯಾಖ್ಯಾಗಮ್ಯಂ ಇದಂ ಶಾಸ್ತ್ರಂ ಉತ್ಸವ ಸುಧಿಯಾಮಲಂ ಹತಾ ದುರ್ಮೇಧಸ್ಚಾಸ್ಮಿನ್ ವಿದ್ವತ್ ಪ್ರಿಯತೆಯಾ ಮಯ ಅಂತಂದ್ಬಿಟ್ಟು, ನಾನು ವೈದುಷ್ಯಕ್ಕೆ ಪ್ರೀತಿಯನ್ನು ಇಟ್ಕೊಂಡಿರುವಂಥವನು, ಯಾರಿಗೆ ಶಾಸ್ತ್ರಗಳು ಅದೆಲ್ಲ ಗೊತ್ತಿಲ್ವೋ ಅಂತ ಅವರು ಹಾಳಾಗ್ತಾರೆ ಅಷ್ಟೇ, ಇದು ಓದಕ್ಕೆ ಅವ್ರಿಗೆ ಉದ್ಧಾರ ಆಗಲ್ಲ ಅವರು ಅಂತಂದ್ಬಿಟ್ಟು ಹೇಳ್ತಾರೆ. ಆದರೆ ಇವರು ತುಂಬ ಲಲಿತವಾದಂಥ ಪದಗಳಿಂದ ಕೂಡಿರುವಂಥದ್ದು. ಸುವರ್ಣ ರಮ್ಯಾಂ, ಸೊ ಒಳ್ಳೆಯ ವರ್ಣಗಳಿಂದ ಕೂಡಿ ರಮ್ಯವಾಗಿರುವಂಥದ್ದು. ಪ್ರಕಟಿತ ಶುದ್ಧ ರಸಾಂ ಮತ್ತು ಶುಭಾನ್ವಯ ಆಢ್ಯಾಂ, ಇದರಲ್ಲಿರುವಂಥ ಅನ್ವಯಗಳಾಗಲಿ ಮತ್ತು ಇದರಲ್ಲಿರುವಂಥ ರಸವಾಗಲಿ ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿರುವಂಥದ್ದು ಅಂತ ಹೇಳ್ತಾರೆ. ಇದನ್ನು ಓದುವಂಥವ್ರಿಗೆ ಯಾರಿಗಾದ್ರೂ ಶಂಕರ ಭಗವತ್ಪಾದರ ಶಿವಾನಂದ ಲಹರಿಯ ಕೊನೆಯ ಶ್ಲೋಕ ಜ್ಞಾಪಕ ಬರದೇ ಇರೋದಿಲ್ಲ. ಆಬ್ವಿಯಸ್ಲಿ ಅದರ ಇನ್ಫ್ಲೂಯೆನ್ಸು ಇದ್ರ ಮೇಲೆ ಇದ್ದೇ ಇದೆ. ಅಲ್ಲಿ ಬರುವಂತಹ ಕೆಲವು ಇದನ್ನೇ ಅವರು ಬಳಸ್ಕೊಂಡಿದ್ದಾರೆ. ಅಲ್ಲಿ ಅವರು, ನನ್ನ ಕವಿತೆಯೇ ಒಂದು ಕನ್ಯೆ, ಅದು ನನಗೆ ಶಿವಾನಿಗೆ ನಾನು ದಾನ ಮಾಡ್ತಾ ಇದ್ದೀನಪ್ಪ, ಕನ್ಯಾದಾನ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಬೇಕಾದ್ರೆ, ಸರ್ವಾಲಂಕಾರ ಯುಕ್ತಾಂ ಸಕಲ ಪದಯುತಾಂ ಸಾಧುವೃತ್ತಾಂ ಸುವರ್ಣಾಂ ಸದ್ಭಿಸ್ ಸಂಸ್ತೂಯಮಾನಾಂ ಸರಸಗುಣಯುತಾಂ ಲಕ್ಷಿತಾಂ ಲಕ್ಷಣಾಢ್ಯಾಂ ಉದ್ಯದ್ಭೂಷಾ ವಿಶೇಷಾಂ ಉಪಗತ ವಿನಯಾಂ ದ್ಯೋತಮಾನಾರ್ಥರೇಖಾಂ ಕಲ್ಯಾಣೀಂ ದೇವಗೌರಿ ಪ್ರಿಯ ಮಮ ಕವಿತಾ ಕನ್ಯಕಾಂ ತ್ವಂ ಗೃಹಾಣ ಅಂತ ಹೇಳಿಬಿಟ್ಟು ಅದನ್ನು ಕವಿತೆಯನ್ನು ಒಂದು ಕನ್ಯೆಯನ್ನಾಗಿ ಭಾವಿಸಿ ಭಗವಂತನಿಗೆ ಸಮರ್ಪಿಸಿದ್ದಾರೆ. ಹಾಗೆ ಇವರು ವ್ಯಾಸನನ್ನ ಕುರಿತು ಒಂದು ಮಾತು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, 33 ಕೋಟಿ ದೇವತೆಗಳಿದಾರಲ್ಲ ಅವರೆಲ್ಲ ಗೃಹಸ್ಥರು. ಅವರಿಗೆ ನಿತ್ಯ ವಾಸಕ್ಕೆ ಒಂದು ಭದ್ರವಾದಂತಹ ಒಂದು ವಾಸಗೃಹ ಬೇಕು. ಆ ವಾಸಗೃಹ ಯಾವುದಪ್ಪ ಅಂದರೆ 3 ವೇದಗಳಿದೆಯಲ್ಲ ಅವುಗಳೇ ಅವರ ಮನೆ. ಮತ್ತು ಅದರ ಮೇಲ್ಛಾವಣಿ ಬಹಳ ತುಂಬ ಚೆನ್ನಾಗಿರುವಂತಹದ್ದು. ಮತ್ತು ಇದನ್ನು 18 ಸ್ತಂಭಗಳು, 18 ಪುರಾಣಗಳೆಂಬ ಸ್ತಂಭಗಳ ಮೇಲೆ ನಿಲ್ಲಿಸಿರುವಂತಹ ಮನೆ ಇದು. ಆದ್ರೂ ಸುದೃಢವಾಗಿರುವಂತಹದ್ದು. ಸಾಮಾನ್ಯವಾಗಿ ಪುರಾಣ ಸ್ತಂಭ ಅಂದರೆ ಹಳೆಯ ಕಂಬ ಅಂತಂದರೆ ಮನೆ ಬಿದ್ದೋಗ್ಬಿಡುತ್ತೆ, ನಾನು ತುಂಬ ವರ್ಷಗಳಾಗೋಯ್ತಿದ್ದು ಅಂತಂದ್ಬಿಟ್ಟು ಅಂದ್ಕೊಳ್ಳುವಂತಹದ್ದು. ಆದರೆ ಇವರು ಪುರಾಣವಾದ್ರೂ ಇದು ದೃಢವಾಗಿರುವಂತಹದ್ದು. ಪುರಾಣ ಸ್ತಂಭಾನ ಉಪರಿ ಸುದೃಢಂ ಸ್ಥಾಪಯಾಮಾಸ ಯಸ್ತಂ ಭಜೆ ಚಿಂತ್ಯ ದೃಶ್ಯ ಅದ್ಭುತ ಪರಕಲಾ ವಾಸ ವ್ಯಾಸ ಸುವ್ಯಾಸ ಸಂಜ್ಞಂ ಅಂತ ಹೇಳಿ ರಸಿಕರಿಗೆ ವಂದಿಸಿ 2ನೇ ಸರ್ಗದಲ್ಲಿ ಕಥೆಯನ್ನು ಆರಂಭ ಮಾಡ್ತಾರೆ. ಅಸ್ತಿ ತ್ರಿಕೂಟ ಇತಿ ವಿಶ್ರುತ ಪರ್ವತೇಂದ್ರ. ತ್ರಿಕೂಟ ಅನ್ನುವಂತಹ ಪರ್ವತ ಇದೆ. ಅಲ್ಲಿ ಗಂಧರ್ವರು, ಸಿದ್ಧರು, ದೇವತೆಗಳು ಇವರುಗಳೆಲ್ಲರೂ ಕೂಡ ನೆಲೆಸಿರುವಂತಹ ಭೂಮಿ ಇದು. ಸದ್ಯ ಪ್ರದಕ್ಷಿಣ ಪರೋ ನಜವೀತಿ ಹಸ್ತೈಹಿ ಯಸ್ಮೈ ಸಮರ್ಪಯತಿ ದುಗ್ಧ ಸಮುದ್ರ ರಾಜ. ಅಲ್ಲಿ ಸುತ್ತ ಇರುವಂತಹ ಕ್ಷೀರ ಸಮುದ್ರ ರಾಜ ಅವನು ತನ್ನ ಅಲೆಗಳೆಂಬ ಕೈಗಳಿಂದ ಅವನಿಗೆ ಸಮರ್ಪಣೆಯನ್ನು ಮಾಡ್ತಾನೆ. ಅವನು ಸರಿ, ಅದಕ್ಕೆ ಪ್ರದಕ್ಷಿಣಾಕಾರವಾಗಿ ಅವನು ಮಾಡುವಂತಹದ್ದು. ಅಲ್ಲಿ ಮಳೆ ಬಂದರೆ ಹೇಗಿರುತ್ತೆ, ಆ ಸಮುದ್ರ ಹೇಗಿದೆ, ಅಲ್ಲಿರುವಂತಹ ಧಾತುಗಳು ಇವುಗಳೆಲ್ಲ ಹೇಗಿದೆ, ಮತ್ತು ಅಲ್ಲಿ ಇರುವಂತಹ ಎಷ್ಟೆಷ್ಟು ಬಗೆಯಾದ ವೃಕ್ಷಗಳಿದೆ. ನಾನಾದ್ರುಮೈ ಸರಳತಾಲ ತಮಾಲ ಬಿಲ್ವ ಹಿಂತಾಳ ಚೂತ ಕದಲಿ ಕ್ರಮುಕಾದಿ ಸಂಜ್ಞೈ ಪುಷ್ಪೈಶ್ಚ ಕುಂದ ಕುಟಜಾಂಬುಜ ಚಂಪಕಾದ್ಯೈ ದಿವ್ಯೌಷಧೀಭಿರಪಿ ದರ್ಶಿತ ವೈಶ್ವರೂಪ್ಯ. ಇಷ್ಟಿಷ್ಟು ಬಗೆಯಾದಂತಹ ವೆಜಿಟೇಷನ್ ಇರುವಂತಹ ಆ ಪರ್ವತ, ಆ ತ್ರಿಕೂಟ ಪರ್ವತ ಇರುವಂತಹದ್ದು. ಮತ್ತು ಇದೆಲ್ಲ ಕೂಡ ಈ ಕಾವ್ಯದ ಎಷ್ಟೋ ಭಾಗ ಆಸ್ವಾದನೆ ಮಾಡಬೇಕಾದ್ರೆ ಸ್ವಲ್ಪವಾದ್ರೂ ಸಂಸ್ಕೃತದ ಸಾಹಿತ್ಯದ ಪರಿಚಯ ಇರಬೇಕು, ಭಾಷಾ ಪರಿಚಯ ಮತ್ತು ಸಂಸ್ಕೃತ ಯಾವ ರೀತಿ ನಿರೂಪಣೆ ಮಾಡ್ತಾರೆ ಅನ್ನುವಂತಹ ಆ ಕಾವ್ಯ ಶೈಲಿಯ ಪರಿಚಯ ಇರಬೇಕು. ಉದಾಹರಣೆಗೆ ಶ್ಲೇಷಾಲಂಕಾರಗಳು ಮತ್ತು ರೂಪಕಾಲಂಕಾರಗಳು ತುಂಬ ಬರೋದು. ಕೆಲವು ಕಡೆ ಎರಡೂ ಸೇರಿ ಶ್ಲಿಷ್ಟರೂಪಕವಾಗಿ ಬರುವಂತಹದ್ದು, ಇದೆಲ್ಲನೂ ಕೂಡ ತುಂಬ ಇರುತ್ತೆ.
ಆದರೆ ಆ ಟ್ರೆಡಿಷನ್ ಗೊತ್ತಿಲ್ಲದೆ ಇರುವಂಥ ಅವ್ರಿಗೆ ಎಷ್ಟೋ ಭಾಗ ಆಸ್ವಾದನೆಗೆ ಸಿಗೋದಿಲ್ಲ. ಅಂತೂ ಇಲ್ಲಿ ಆ ಶ್ರೀಭೂಧರೋ ಅನುಕುರುತೆ ಪುರುಷೋತ್ತಮಸ್ಯ ಅಂತ ಹೇಳಿ, ಇದು ಪುರುಷೋತ್ತಮನ ಹಾಗಿದೆ ಇದು. ಯಾಕೆಂದರೆ ಇದು ಶ್ರೀಭೂಧರ ಅಂತ ಹೇಳಿಬಿಟ್ಟು ವಿಷ್ಣುವಿನ ಹಾಗೆ ಅವನು ಶ್ರೀಯನ್ನು, ಲಕ್ಷ್ಮಿಯನ್ನು, ಭೂದೇವಿಯನ್ನು ಕೂಡ ಇಬ್ಬರನ್ನೂ ಇಟ್ಕೊಂಡಿದ್ದಾನೆ ಅವನ ಪಕ್ಕದಲ್ಲಿ. ಹಾಗೆ ಈ ಪರ್ವತ ಇದು ಭೂಧರ ಅಂದರೆ ಪರ್ವತ, ಶ್ರೀಭೂಧರ ಅನುಕುರುತೆ ಪುರುಷೋತ್ತಮಸ್ಯ. ಅಲ್ಲಿ ಹರಿಯುವಂತಹ ನದಿ, ಅದರಲ್ಲಿ ಬರುವಂತಹ ಧ್ವನಿಯ ಸೌಂದರ್ಯ, ಅಲ್ಲಿ ಬರುವಂತಹ ಹಣ್ಣುಗಳು, ಹೂವುಗಳು ಮತ್ತು ಅವುಗಳನ್ನು ಅರಸಿ ಬರುವಂತಹ ಪಕ್ಷಿಗಳು, ಇವುಗಳದೆಲ್ಲರೂ ಕೂಡ ಸೌಂದರ್ಯಗಳನ್ನ ಅವ್ರು ಹೇಳ್ಕೊಂಡ್ಬರ್ತಾರೆ. ಅಲ್ಲಿ ಆ ಸರೋವರಗಳು ಹೇಗಿದೆ ಇದನ್ನೆಲ್ಲ ಹೇಳಿಬಿಟ್ಟು ಆಮೇಲೆ ಅಲ್ಲಿ ಒಬ್ಬ ಗಜೇಂದ್ರ ಇದ್ದ. ಆಸ್ತೇವನಂ ವಿವಿಧ ಗುಲ್ಮಲತಾ ತೃಣಾಢ್ಯಂ ಶಾರ್ದೂಲ ಸಿಂಹ ವೃಕಸರ್ಪ ಮುಖೋರು ಸತ್ವೈರ್ವ್ಯಾಪ್ತಂ ಗಿರೀಂದ್ರ ಪೃಥುತು ಕೂಟ ತಲೆ ವಿಶಾಲಂ ಮಾತಂಗಯೂಥಪತಿರೇಕ ಉವಾಸ ತತ್ರ. ಅಲ್ಲೊಬ್ಬ ಗಜೇಂದ್ರ ಒಬ್ಬ ಇದ್ದ. ಅವನ ಮದಜಲ ಹೆಂಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಚಕ್ರಾಧಿಪತ್ಯ ವಿಭವಂ ನಿಖಿಲ ದ್ವಿಪಾನಾಂ ಅಸ್ಮೈ ನಿರಂಕುಶ ಮದಾತ್ ಜಗತಾಂ ವಿಧಾತ ಮೂರ್ಧಾಭಿಷೇಕ ಸಮಯೇ ವಪುಷಾ ನಿಗೀರ್ಣ ಆಪೋ ಮದೋದಕ ಮಿಷೇಣ ಬಹಿಸ್ರವಂತಿ. ಇವನ್ನೇ ಗಜೇಂದ್ರ ಅಂತಂದ್ಬಿಟ್ಟು ಬ್ರಹ್ಮ ಇವನಿಗೆ ಮೂರ್ಧಾಭಿಷೇಕ ಮಾಡಿದಾನಂತೆ. ಆಯ್ತಾ, ಆ ಮೂರ್ಧಾಭಿಷೇಕ ಮಾಡಿದ್ದಂಥದ್ದು, ಮೂರ್ಧಾಭಿಷೇಕ ಅಂದರೆ ತಲೆಯ ಮೇಲೆ ಅಭಿಷೇಕವನ್ನು ಮಾಡುವಂಥದ್ದು, ಆ ಜಲದಿಂದ ಅಭಿಷೇಕ ಮಾಡಿರುವಂಥದ್ದು. ಅದರಿಂದಾಗಿ ಈ ಆನೆ ಎಲ್ಲ ಆನೆಗಳಿಗೂ ಒಡೆಯ ಅಂತ ಅನಿಸ್ಕೊಳ್ಳುವಂಥದ್ದು ಅನ್ನೋದು ಹೇಗೆ ಕಾಣಿಸ್ಕೊಳ್ತಾ ಇದೆ ಅಂತಂದರೆ, ಆ ಹಾಕಿದ ನೀರೆಲ್ಲ ಕೂಡ ಇದರ ಮದಜಲವಾಗಿ ಬರ್ತಾ ಇದೆ ಅಂತಂದ್ಬಿಟ್ಟು. ಅಂದರೆ ಅಷ್ಟು ಮದಿಸಿದ ಆನೆ ಇದು. ಮತ್ತು ಅದರ ಆ ಆನೆಯ ಬಟ್ಟಿಂಗ್ ಸ್ಪೋರ್ಟ್ ಅಂತಂದರೆ, ಈಗ ಹಸುಗಳು ಮಾಡುತ್ತೆ ತಮ್ಮ ಕೊಂಬಿನಿಂದ ಏನಾದ್ರು ಈ ಮಣ್ಣಿನ ಗುಡ್ಡೆ ಆ ಥರದ್ದು ಏನಾದ್ರು ಇದೆ ಅದನ್ನ ತಿವಿಯೋದು ಮಾಡುವಂಥದ್ದು, ಆನೆಗಳು ತಮ್ಮ ದಂತದಿಂದ ಅದನ್ನ ಮಾಡುವಂಥದ್ದು, ಹೀಗೆಲ್ಲ ಇರುವಂಥದ್ದು. ಹಾಗೆ ಆ ತ್ರಿಕೂಟ ಪರ್ವತಕ್ಕೆ ನೋವಾಗುವ ರೀತಿಯಲ್ಲಿ ಇದು ಉತ್ಖಾತ ಕೇಳಿ, ಅಂದರೆ ತನ್ನ ಕೊಂಬಿನಿಂದ ತನ್ನ ದಂತಗಳಿಂದ ಅದನ್ನ ತಿವಿಯುವಂತಹದ್ದು. ಅದಕ್ಕೆ ಅಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ಅದಕ್ಕೆ ಎಷ್ಟು ನೋವಾಯಿತು ಅಂತ ಹೇಳಿದ್ರೆ, ಆ ಪರ್ವತದಿಂದ ಹರಿದು ಬಂದಂತಹ ಝರಿಗಳೆಲ್ಲನೂ ಕೂಡ ಆ ಪರ್ವತ ಕಣ್ಣೀರು ಸುರಿಸ್ತಾ ಇದೆಯೋ ಇದರ ನೋವಿನಿಂದಾಗಿ ಅನ್ನೋ ಹಂಗೆ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಅದನ್ನು ಹೇಳ್ತಾರೆ. ಮತ್ತು ಆ ಆನೆ ಹಾಗಿದ್ರೂ ಕೂಡ ಎಷ್ಟು ಪ್ರಾಣಿಗಳಿಗೆ ಅದು ರಕ್ಷಕವಾಗಿತ್ತು ಅನ್ನುವಂಥದ್ದು. ಪ್ರಾಣಿಗಳಲ್ಲಿ ವಿಶೇಷವಾದ ಫ್ರೆಂಡ್ಶಿಪ್ ಇರುತ್ತೆ. ಉದಾಹರಣೆಗೆ ಆನೆ ಬಂತು ಅಂತ ಹೇಳಿದ್ರೆ ಯಾವ ಜಿಂಕೆಯೂ ಹೆದರ್ಕೊಂಡು ಹೋಗಲ್ಲ, ಬದಲಾಗಿ ಅದ್ರ ಜೊತೆನೇ ಓಡಾಡ್ಕೊಂಡಿರುತ್ತೆ. ಹಾಗೆ ಇನ್ನೂ ಎಷ್ಟೋ ಪ್ರಾಣಿಗಳಿಗೆ ಈ ಪ್ರಾಣಿ ನನಗೆ ಏನೂ ಹಾರ್ಮ್ ಮಾಡೋದಿಲ್ಲ ಅನ್ನೋಂಥದ್ದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ಪ್ರಾಣಿಯಿಂದ ಯಾವ ಪ್ರಾಣಿಗೆ ಕಷ್ಟ, ತೊಂದರೆ, ಭಯ ಈ ಥರದ್ದೆಲ್ಲ ಅಂದ್ಕೊಂಡು ಪ್ರಾಣಿಗಳಿಗೆ ಬಹಳ ಬೇಗ ಅರ್ಥ ಮಾಡ್ಕೊಳ್ಳುತ್ತವೆ. ಹೀಗೆ ಎಷ್ಟು ಪ್ರಾಣಿಗಳಿಗೆ ಅದು ರಕ್ಷಕವಾಗಿತ್ತು ಅನ್ನೋವಂಥದ್ದು. ಇದಾದಮೇಲೆ ಪ್ರಾಯಶಃ ಇವತ್ತಿಗೆ ತುಂಬ ರೆಲೆವೆಂಟ್ ಆಗಿರೋ ಪೋರ್ಷನ್ ಅಂತಂದರೆ, ಒಂದು ಸಮ್ಮರಿನ ವರ್ಣನೆ ಬರುತ್ತೆ. ಬಿಸಿಲು ಎಂಥ ಸುಳು ಬಿಸಿಲು ಅನ್ನುವಂಥದ್ದನ್ನು ಇಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಏವಂ ಸ್ಥಿತೇ ಭುವನ ಶೋಷಣ ಭೀಷಣಸ್ಯ ಪ್ರೋದ್ದಂಡಧಾಮ ತಪನಸ್ಯ ಸಹಸ್ರ ರಶ್ಮೇ ಪ್ರಾದುರ್ಬಭೂವ ವಿಪುಲಂ ಪಥಯನ್ ಪೃಥಿವ್ಯಾಂ ಕಾಲೋ ನಿದಾಘೈತಿ ವಿಶ್ರುತ ಭೂರಿದಾಹಂ. ಚೆನ್ನಾಗಿ ಸುಡುವಂತಹ ಬಿಸಿಲು ಅದೇನು ಅಂತಂತಂದರೆ, ಸೂರ್ಯನಿಗೆ ಒಂದು ರಿವೆಂಜ್ ಫೀಲಿಂಗ್ ಬಂದ್ಬಿಟ್ಟಿದೆಯಂತೆ. ಯಾಕೆಂದರೆ ಇದಕ್ಕೆ ಜಸ್ಟ್ ಮುಂಚೆ ಚಳಿಗಾಲದಲ್ಲಿ ಸೂರ್ಯ ಎಷ್ಟು ಡಲ್ ಆಗಿಬಿಟ್ಟಿದ್ದ ಅಂತಂದರೆ, ಮಧ್ಯಾಹ್ನದ ಸೂರ್ಯನನ್ನು ತೋರಿಸಿ ಜನಗಳು ಒಳ್ಳೆ ಚಂದ್ರ ಕಾಣಿಸ್ದಂಗೆ ಕಾಣ್ತಾ ಇದ್ದಾನೆ ಅಂತ ಅಂದ್ಬಿಟ್ಟಿದ್ದಾರಂತೆ. ಅದಕ್ಕೋಸ್ಕರವಾಗಿ ಸೂರ್ಯನಿಗೆ ತುಂಬ ಕೋಪ ಬಂದ್ಬಿಟ್ಟಿದೆಯಂತೆ. ಶುತ್ವಾ ಸಮಸ್ತ ಭುವನಸ್ಯ ದಿಧಕ್ಷಯೇವ ಕ್ರೋಧೋದ್ಯತೋ ಜ್ವಲಿತಮೇಷ ರವಿ ಪ್ರವೃತ್ತಃ ಕ್ಷುದ್ರೋಪಿ ನೈವ ಸಹತೆ ವಿಭವಂ ಪರಸ್ಮಾತ್ ಪೂರ್ಣಪ್ರತಾಪ ಸಹಿತ ಕಿಮುತಾಭಿಮಾನಿ. ಆದ್ದರಿಂದ ಏನಂತಂದರೆ, ಈ ಲೋಕವನ್ನೆಲ್ಲ ಸುಟ್ಟು ಹಾಕ್ಬಿಡ್ತೀನಿ ನಾನು ಅಂತ ಹೇಳಿಬಿಟ್ಟು ಅನ್ನೋ ಹಾಗೆ ಅಷ್ಟು ಕ್ರೋಧದಿಂದ ಇವನು ಜ್ವಲಿಸ್ತಾ ಇದ್ದಾನೆ. ಸಾಧಾರಣರಾಗಿರುವಂಥವ್ರಿಗೂ ಕೂಡ ಬೇರೆಯವರು ಯಾರು ಅವ್ರನ್ನ ಅವಹೇಳನ ಮಾಡಿ ಮಾತಾಡಿಬಿಟ್ರೆ ಕೋಪ ಬರದೇ ಇರೋದಿಲ್ಲ. ಆದ್ದರಿಂದ ಸೂರ್ಯನಿಗೆ ಇಂತಹ ಕೋಪ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಮರಗಳೆಲ್ಲನೂ ಕೂಡ ಎಲ್ಲ ಒಣಗಿ ಹೋಗ್ತಾ ಇದೆ. ಮತ್ತು ಈಸ್ ರೇನಿಂಗ್ ಹಾಟ್ ಕೋಲ್ಸ್ ಆ ಥರ ಆಗ್ತಾ ಇದೆ. ಸರಿ, ಕಿಂವಾತ್ರ ಕಾರಣಮಭೂತ್ ಪ್ರಮಥಾಧಿನಾಥ ಕ್ರೋಧಾಗ್ನಿರ ಅಪ್ರತಿರಥ ಪ್ರಳಯೇ ಪ್ರಯೋಜ್ಯ ತತ್ಪೂರ್ವಮೇವ ನಿಜಶಕ್ತಿ ಪರೀಕ್ಷಣಾರ್ಥಂ ಕಾಮಂ ಪ್ರಭಾಜಿತು ಇಮಾಂ ಜಗತೀಂ ಪ್ರವೃತ್ತಃ. ಕೊನೆಗಾಲದಲ್ಲಿ ಪ್ರಳಯಾಗ್ನಿ ಬರುತ್ತಿಲ್ಲ, ಆ ಪ್ರಳಯಾಗ್ನಿಗೆ ಇದೊಂದು ರಿಹರ್ಸಲ್ ಇದ್ದಂಗೆ ಹಾಗೆ ಬರ್ತಾ ಇದೆ ಅಂತಂದ್ಬಿಟ್ಟು. ಎಷ್ಟು ಮಟ್ಟಿಗೆ ಅಂದರೆ, ಸೂರ್ಯನಿಗೆ ಶೆಕೆ ಆಗೋಕ್ಕೆ ಶುರುವಾಗೋಯ್ತಂತೆ. ಸಂತಾಪಂ ಆತ್ಮಜನಿತಂ ಸ್ವಯಮೇವ ಸೋಢುಂ ಶಕ್ತಿರ್ನ ಚಂಡ ಕಿರಣಸ್ಯ ಕಿಮನ್ಯ ಜಂತೋ. ಇನ್ನು ಬೇರೆ ಪ್ರಾಣಿಗಳಿಗಿರಲಿ, ಸೂರ್ಯನಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ. ತಪ್ತಾಂ ಹಿ ಶೀತಲಯಿತುಂ ತನುಮೇಷ ಭಾನು ಗೃಹಾತಿ ವಾರಿಣನು ಸರ್ವ ಜಲಾಶಯೇಭ್ಯ. ಸೂರ್ಯನಿಗೆ ಎಷ್ಟು ಮೈ ಬೆವರು ಹೋಗ್ಬಿಟ್ಟಿದೆ ಮತ್ತು ದಾಹವಾಗ್ಬಿಟ್ಟಿದೆ ಅಂದರೆ, ಎಲ್ಲ ಸರೋವರಗಳ ನೀರು ಅವನು ಕುಡ್ದಾಯ್ತಂತೆ ಅವನು.
ಸೊ ಯಾವುದರಲ್ಲೂ ಕೂಡ ಒಂದು ಚೂರು ನೀರು ಬಾಕಿ ಇಲ್ಲ. ಮತ್ತು ತುಂಬ ಹೈ ಪೀಕ್ ಆಫ್ ಸಮ್ಮರ್ ಹೋಗಿರೋಬೇಕಾದ್ರೇ ನಾವೆಲ್ಲ ಫಿಸಿಕ್ಸ್ನಲ್ಲಿ ಓದೇ ಇರ್ತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಂದ್ಬಿಟ್ಟು ಅಲ್ಲಿ ಮಿರೇಜ್ಗಳು ಕಾಣಿಸ್ಕೊಳುತ್ತೆ. ಅಷ್ಟು ದೂರದಲ್ಲಿ ಏನೋ ನೀರಿದೆಯೇನೋ ಅನ್ನುವಂತಹ ಒಂದು ಇದು ಉಂಟಾಗುತ್ತೆ. ಸೊ ಪ್ರಾಣಿಗಳೆಲ್ಲ ನಾವು ಹಬ್ಬ ಅಲ್ಲಿ ನೀರು ಕಾಣಿಸ್ತಾ ಇದೆ ಅಂತಂದ್ಕೊಂಡು ಓಡೋಗಿ ತಿರ್ಗಿ ಅದನ್ನಿಷ್ಟು ದೂರಕ್ಕೆ ಹೋಗುವಂಥದ್ದು, ಕೊನೆಗೆ ಸಿಗದೇ ಇರುವಂಥದ್ದು, ಪ್ರಾಣಿಗಳ ಆಕ್ರಂದನ ಧ್ವನಿ ಇದೆಲ್ಲ ಕೂಡ ಹೆಂಗೆ ಅಲ್ಲಿ ಉಂಟಾಯಿತು ಅಂತಂದ್ಬಿಟ್ಟು. ಈ ಗ್ರೀಷ್ಮದ ಸಮಯ, ಈ ಭೀಷ್ಮವಾದಂತಹ ಗ್ರೀಷ್ಮ ಸಮಯದಲ್ಲಿ ಈ ಕರಿರಾಜ ಹೊರಟಿದ್ದಾನೆ. ಏನು ಅಂತಂದರೆ ಬಾಯಾರಿಕೆ ಸಹಿಸ್ಕೊಳ್ಳೋಕ್ಕಾಗದೇನೆ ಕೋಪ ಬಂದು ದಾರಿಯಲ್ಲಿ ಸಿಕ್ಕ ಮರಗಳನ್ನೆಲ್ಲ ಕಿತ್ತಾಕೊಂಡು ಬೀಳಿಸ್ಕೊಂಡು ಇದು ಹೋಗ್ತಾ ಇರೋವಂಥದ್ದು. ಆಮೇಲೆ ಎಲ್ಲರೂ ಕೂಡ ಇದೇನು ದೇವಗಜಾನೇ ಇಲ್ಲಿ ಬಂದುಬಿಟ್ಟಿದೆಯಾ ಅಥವಾ ತ್ರಿಕೂಟ ಪರ್ವತನೇ ಓಡಾಡ್ತಾ ಇದೆಯಾ ಅಂತೆಲ್ಲ ಅಂದ್ಕೊಳ್ಳೋ ಅಷ್ಟರ ಮಟ್ಟಿಗೆ. ಮತ್ತು ಇವಾಗ ಎಲ್ಲದಕ್ಕೂ ಆನೆಯು ಮತ್ತು ಅದರ ಹಿಂಡು ಎಲ್ಲದಕ್ಕೂ ಕೂಡ ನೀರು ಅನ್ನೋದು ಒಂದೇ ಅದು ಶುರುವಾಗ್ಬಿಟ್ಟಿದೆ ಅದು. ಸೊ ಹೀಗಾಗಿ ಅದು ಗೀಳಿಡೋವಂಥದ್ದು, ಭೂಮಿಯೇ ನಡುಗುವಂತಹದ್ದು, ಇಷ್ಟರ ಮಟ್ಟಿಗೆ ಆಗಿ ಹೋಗ್ತಾ ಇರೋವಂಥದ್ದು. ಆಮೇಲೆ ಇಷ್ಟು ಕಷ್ಟವಾದ ಮೇಲೆ ಎಲ್ಲೋ ಒಂದು ಕಡೆ ದೂರದಲ್ಲಿ ನೀರಿದ್ದರೆ ಒಂದು ಗಂಧ ಬರುತ್ತಿಲ್ಲ, ಆ ಸುಗಂಧ ಅದಕ್ಕೆ ಎಲ್ಲೋ ಬರ್ತಾ ಇದೆ. ಅಲ್ಲದು ಎಲ್ಲ ಆಡಿದ್ಮೇಲೆ ಗಂಧಸ್ಯ ಮಾರ್ಗ ಮನುಸೃತ್ಯ ಗಜಾ ಪ್ರಯಾಂತಃ ಸ್ಪೃಷ್ಟ ಜಲಾರ್ದ್ರಶುಕ ಸಾರಸ ಪಕ್ಷವಾತೈ ತೋಯಾಶಯಂ ತುಚಿರ ಲಭ್ಯಂ ಅವೇಕ್ಷ ಬುದ್ಧಿಯ ಅಪಶ್ಯಂ ಸ್ತತೋ ಅನುಪದಮೇವ ಜಲಂ ಸುದುರೆ. ದೂರದಲ್ಲಿ ಆ ನೀರು ಕಾಣಿಸ್ತು. ಆ ಹೋಪು, ಅದು ಹಬ್ಬ ನೀರು ಕಂಡಿತು ಅಂತಂದ್ಬಿಟ್ಟು ಅವುಗಳು ಹೇಗೆ ಇನ್ನಷ್ಟು ಮುನ್ನಗಿ ಅವುಗಳು ಹೋದವು. ಆ ಲೇಕ್, ಆ ಸರೋವರ ಅದು ಹೇಗಿತ್ತು ಅನ್ನೋದನ್ನು ಎಷ್ಟು ಅಚ್ಛೋದವಾಗಿತ್ತು. ಉದಾ ಅಂದರೆ ಸಂಸ್ಕೃತದಲ್ಲಿ ನೀರು, ತುಂಬ ಸ್ವಚ್ಛವಾಗಿರುವಂತಹ ನೀರು, ಅದರ ನೀರನ್ನು ಕುಡಿಯುವಂತಹದ್ದು. ಮತ್ತು ಆ ಸರೋವರದ ವರ್ಣನೆ, ಆ ಸರೋವರವೇ ಒಂದು ತಾಯಿ ಇದ್ದಂತೆ ಅಂತ ಹೇಳ್ಬಿಟ್ಟು, ಗಾಂಭೀರ್ಯ ಸದ್ಗುಣವತಿ ಪರಮ ಪ್ರಶಾಂತ ಕಾಠಿನ್ಯ ದೋಷರಹಿತ ಸರಸ ಸ್ವಭಾವ ಬಹ್ವಾಶ್ರಿತ ಸಕಲ ತಾಪಹರಿ ಮನೋಜ್ಞ ವಾಪಿ ಪವಿತ್ರ ಜನನಿ ಸುತರಾಂಬ ಭಾಸೆ. ಎಲ್ಲೂ ಕೂಡ ಒಂದು ಅನ್ನೆಸರಿಯಾದ ಚವಯಿತು ಹೀಗಳಿಲ್ಲ. ಮತ್ತು ಆ ಥರ ಸಲೀಸಾಗಿ ಅವರು ಬರ್ಕೊಂಡು ಹೋಗಿರುವಂತಹದ್ದು ತುಂಬ ಚೆನ್ನಾಗಿದೆ, ಗೊತ್ತಾಗುತ್ತೆ. ಅಲ್ಲಿನ ಪ್ರಾಣಿಗಳನ್ನ, ಅದು ಮೀನುಗಳಿರ್ಬೋದು, ಬೇರೆ ಇದುಗಳಿರ್ಬೋದು, ಅದನ್ನೆಲ್ಲ ಎಷ್ಟು ಪ್ರೀತಿಯಿಂದ ಆ ಸರೋವರ ನೋಡ್ಕೊಳ್ತಾ ಇತ್ತು ಅಂತಂದ್ಬಿಟ್ಟು. ಅದರಲ್ಲಿ ಬೇರೆ ಬೇರೆ ಪ್ರಾಣಿಗಳೆಲ್ಲ ಇತ್ತು. ಅದರಲ್ಲಿ ಒಂದು ನಕ್ರ ಪ್ರಭು, ಒಂದು ಮೊಸಳೆ, ಒಂದು ದೊಡ್ಡ ಮೊಸಳೆ ಅದರಲ್ಲಿತ್ತು. ಮತ್ತು ಅದು ಆ ಸರೋವರವನ್ನು ಬೇರೆ ಬೇರೆ ಪರ್ಯಾಯವಾಗಿ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸ್ತಾರೆ. ಒಬ್ಬ ದುಷ್ಟ ಸ್ತ್ರೀಯ ಹಾಗೂ ಇತ್ತು ಅಂತ. ಯಾಕೆಂದರೆ ಒಳಗಡೆ ಅದರಲ್ಲಿ ಸಾಕಷ್ಟು ಕೊಳೆಗಳೆಲ್ಲ ಇತ್ತು. ಒಂಚೂರು ಕ್ಷೋಭೆ ಉಂಟಾದರೆ ಅದೆಲ್ಲನೂ ಹೊರಗೆ ಬರುವಂತಹದ್ದು. ಆಮೇಲೆ ಆ ನೀರಿಗಿಳಿದಂತಹ ಆನೆ ಎಷ್ಟು ಚೆನ್ನಾಗಿ ಜಲಕ್ರೀಡೆ ಆಡಿತು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸ್ವಲ್ಪ ಅಪರೂಪ ಎನಿಸೋದು ಅಥವಾ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಅನ್ನೋ ರೀತಿಯ ಕನ್ನಡದ ಒಂದು ವೃತ್ತವನ್ನು ತಗೊಂಡು ಅದರಲ್ಲಿ 4 ಶ್ಲೋಕದಲ್ಲಿ ಆ ಗಜೇಂದ್ರನ ವರ್ಣನೆಯನ್ನು ಮಾಡಿದ್ದಾರೆ. ಜಲಕ್ರೀಡೆಯನ್ನು ಮತ್ತೇಭ ವಿಕ್ರೀಡಿತ ವೃತ್ತವನ್ನು ತಗೊಂಡು ಆ ಆನೆಯ ಕ್ರೀಡೆಯನ್ನು, ಮತ್ತೇಭ ಅಂದರೆ ಮದಗಜ ಅಂತಂದ್ಬಿಟ್ಟೇನೆ, ಆ ಮದಗಜದ ಆ ಕ್ರೀಡೆಯನ್ನು ತುಂಬ ಚೆನ್ನಾಗಿ ಇದರಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಆಮೇಲೆ ನೀರಲ್ಲಿ ಹೀಗೆಲ್ಲ ಆಡ್ತಾ ಇರಬೇಕಾದ್ರೆ ಅವುಗಳಿಗೆ ಸಂತೋಷಕ್ಕೆ ಪಾರವೇ ಇಲ್ಲ ಅನ್ನೋಂಥ ಸ್ಥಿತಿಯಲ್ಲೇ ವಿಧಿ ಹೊಡೆಯುವಂಥದ್ದು. ಆಹಾ, ನನ್ನ ಜೀವನದಲ್ಲಿ ಎಷ್ಟು ಸುಖವಾಗಿದ್ದೀನಿ ಅಂತ ನಾವೇನೋ ಅಂದ್ಕೊಳ್ತೀವಿ, ಅಂಥ ಟೈಮಲ್ಲಿ ಒಂದು ಪ್ರಹಾರ ಬೀಳುತ್ತೆ. ಹಾಗೆ ತನ್ನ ಹೆಣ್ಣಾನೆಗಳು ಮತ್ತು ಬೇರೆ ಹಿಂಡುಗಳು ಇವುಗಳೆಲ್ಲಗಳ ಜೊತೆ ಹಾಯಾಗಿ ಆಟ ಆಡ್ಕೊಂಡಿರ್ಬೇಕಾದ್ರೆ ಇದು ಕ್ರೀಡಾರತಂ ಹಸ್ತಿಪತಿಂ ಮದಾಂಧಂ ಜಲಾಧಿವಾಸಿ ವಿಪುಲ ಪ್ರಭಾವ ಜಗ್ರಾಹತಂ ಸ್ಥೂಲಪದಂ ಬೃಹಂತಂ ನಕ್ರಾಧಿಪ ಕೋಪಪರೀತ ಚೇತಾ. ಒಂದು ಕೋಪದಿಂದ ಆ ಮೊಸಳೆ ಬಂದು ಅದರ ಕಾಲನ್ನು ಹಿಡ್ಕೊಂಡ್ಬಿಟ್ಟು ಕಾಲನ್ನು ಎಳಿತಾ ಇದೆ. ಆಯಾಸಿತಂ ತಂ ರತಿಖೇಲನೇನ, ಋತುಕ್ರೀಡೆಯಿಂದ ಆನೆ ಬಳಲಿದೆ, ಅಂಥದ್ದಕ್ಕೆ ಹೋಗಿ ಬಂದು ಈ ಮೊಸಳೆ ಬಂದು ಅದರ ಕಾಲನ್ನು ಹಿಡ್ಕೊಂಡ್ಬಿಟ್ಟಿದೆ. ಗಜಸ್ತ್ವಕಸ್ಮಾತ್ ಪ್ರತಿರುದ್ಧ ಶಕ್ತಿ ಧೃತಿಂ ಜಯತ್ ಪ್ರಾಣಭಯ ಚಕಂಪೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅನ್ನೋಷ್ಟು ಮಟ್ಟಿಗೆ ಅದು ನಡುಗೋದಿಕ್ಕೆ ಶುರು ಆಗೋಯ್ತು. ಸರಿ, 2 ಯುದ್ಧ ಶುರುವಿನ ಸರಿ, ಅದು ಬಂದು ಹಿಂದ್ಗಡೆಯಿಂದ ಕಾಲು ಹಿಡ್ಕೊಂಡ್ಬಿಟ್ಟಿದೆ. ಇದಕ್ಕೆ ದಡಕ್ಕೆ ಬರಬೇಕು ಅಂತ ಆನೆ, ಸರಿ, ಮೊಸಳೆ ನೀರಿನಲ್ಲಿ ಬಹಳ ಪ್ರಬಲ. ಅದು ಸಂಸ್ಕೃತದಲ್ಲಿ ಒಂದು ಗಾದೆ ಮಾತ್ರ ಹೇಳ್ತಾರೆ, ನಕ್ರ ಸ್ವಸ್ಥಾನ ಮಾಸಾಧ್ಯ ಗಜೇಂದ್ರಮಪಿ ಕರ್ಷತಿ ಅಂತಂದ್ಬಿಟ್ಟು. ಎಂತಹ ಆನೆ ಬಂದರೂ ಬೇಕಾದ್ರೆ, ಯಾಕೆಂದರೆ ಅದಕ್ಕೆ ನೀರಿನಲ್ಲಿ ಸ್ಟ್ರೆಂಗ್ತ್ ತುಂಬ ಜಾಸ್ತಿ ಇದಕ್ಕೆ ಜೊತೆಗೆ ಅದು ಬಾಯಿ ಹಾಕಿ ಅದರ ಕಾಲನ್ನ ಬಿಗ್ಗ ಹಿಡ್ಕೊಂಡಿರೋದಲ್ಲದೆ ತನ್ನ ಬಾಲದಿಂದ ಕೂಡ ಅದಕ್ಕೆ ಲಾತಗಳನ್ನು ಕೊಡ್ತಾ ಇದೆ. ಲ್ಯಾಶಸ್ ಕರಾಲ ದಂಷ್ಟ್ರಾದ್ವಯ ಮಧ್ಯ ಏನಂ ಆಸಂಜಯಿತ್ವ ಕರಿರಾಜಪಾದಂ ಪುಚ್ಛೇನ ಕಾಮಂ ಕರಪತ್ರ ತೀಕ್ಷ್ಣೇನೆ ಇಭಂಸ ನಕ್ರೋ ಬಹುಧಾ ಜಘಾನ ಅಂತ ಹೇಳಿಬಿಟ್ಟು. ಸೊ
ಇದು ಸ್ಥಳಕ್ಕೆ ಆನೆ ಎಳಿತಾ ಇದೆ, ಜಲಕ್ಕೆ ಮೊಸಳೆ ಎಳಿತಾ ಇದೆ. ಸ್ಥಳಂ ಸಮಾಕೃಷ್ಯ ರಿಪುಂಬಲಾಢ್ಯಂ ಯಾವತ್ಕರೀತ ಅಡಯಿತು ತಮೈಚ್ಛತ್ ತಾವತ್ ಸ ನಕ್ರ ಪ್ರತಿಕೃಷ್ಯ ಜೈನಂ ಪುನರ್ಜಲಂ ಪ್ರಾವಿಶದಾತ್ಮದೇಶಂ. ಹೀಗೆ ಎಲ್ಲ ಇದಾಗ್ಬಿಟ್ಟಿದೆ. ಆಮೇಲೆ ಅಷ್ಟೊತ್ತಿಗೆ ಸೂರ್ಯ ಮುಳುಗಿದ ಅಂತಂದ್ಬಿಟ್ಟು ಸಂಸ್ಕೃತಿಯಲ್ಲಿ ಇದನ್ನು ಕೂಡ ಇಲ್ಲಿ ನಡೆಯುತ್ತಾ ಇರುವಂತಹ ಒಂದು ಈವೆಂಟ್ಸ್ಗೂ ನೇಚರ್ ಇರುವಂತಹ ಸನ್ನಿವೇಶಕ್ಕೂ ಕೂಡ ಬೇಕಾದಷ್ಟು ಸಂದರ್ಭಗಳಲ್ಲಿ ಲಿಂಕ್ ಮಾಡೋದುಂಟು. ಆಲೋಕಿತ ವಿಸ್ಮಯಕಾರಿ ಜನ್ಯಂ ಸ್ವೇದಂ ಪ್ರಮಾಷ್ಟಂ ನಿಜದೇಹ ಜನ್ಯಂ ಶೀತಾಂಬು ಶಿಷ್ಣಾಸುರಿವಾತಿ ಶೀಘ್ರಂ ಪಾರೇ ಸಮುದ್ರಂ ನಿಮೋಜ್ಜ ಭಾನು. ಸೂರ್ಯನಿಗೆ ಏನಪ್ಪ ಆಯಿತು ಅಂದರೆ ಈ ವಿಸ್ಮಯಕಾರಿಯಾಗಿರುವಂತಹ ಯುದ್ಧವನ್ನು ನೋಡುವಂಥದ್ದು ಮತ್ತು ತನ್ನ ಮೈಯಲ್ಲೇ ಉಂಟಾಗಿರುವಂತಹ ಬೆವರನ್ನು ಒರೆಸ್ಕೊಳ್ಬೇಕು ಅನ್ನೋಕ್ಕೋಸ್ಕರವಾಗಿ ಅವನು ತಣ್ಣೀರಿನಲ್ಲಿ ಮುಳುಗಬೇಕು ಅಂತಂದ್ಬಿಟ್ಟು ಸೂರ್ಯ ಪಶ್ಚಿಮ ದಿಕ್ಕದಲ್ಲಿ ಅವನು ಮುಳುಗ್ದ ಅಂತಂದ್ಬಿಟ್ಟು ಸಮುದ್ರದಲ್ಲಿ ಮುಳುಗ್ದ ಅಂತಂದ್ಬಿಟ್ಟು. ಆಮೇಲೆ ಪಕ್ಷಿಗಳೆಲ್ಲನೂ ಕೂಡ ತಮ್ಮ ತಮ್ಮ ಮನೆಗಳಿಗೆಲ್ಲ ಹೋಯಿತು, ಎಲ್ಲ ಆಯಿತು. ಬೆಳಗ್ಗೆ ಆಯಿತು. ಆನೆಗಳೆಲ್ಲ ಆ ಜೊತೆಲಿರುವಂಥ ಆನೆಗಳೆಲ್ಲ ಇಷ್ಟು ದಿವಸ ನಮಗೆ ಎಷ್ಟೊಂದು ಹೆಲ್ಪ್ ಮಾಡಿದಂಥ ಅವನು ಇವನು ಹಿಂಗೆ ಸಿಗಾಕೊಂಡ್ಬಿಟ್ಟಿದ್ದಾನಲ್ಲ ಅಂತಂದ್ಬಿಟ್ಟು ಅದಕ್ಕೋಸ್ಕರವಾಗಿ ಆ ಆನೆಗಳೆಲ್ಲನೂ ಕೂಡ ಆರ್ತನಾದ ಎಲ್ಲ ಮಾಡ್ತಾ ಇವೆ. ಇಷ್ಟೊತ್ತಿಗೆ ಚಂದ್ರೋದಯವಾಯಿತು. ಸರಿ, ಆವಾಗ ಆ ಚಂದ್ರೋದಯವಾಗಿದ್ದನ್ನು ಕತ್ತಲೆಯಾಗಿ ಮತ್ತೆ ಚಂದ್ರೋದಯವಾಗಿದ್ದನ್ನು ಇವರು ವರ್ಣನೆ ಮಾಡುವಂತಹದ್ದು ಏನು ಅಂತಂದರೆ, ಪ್ರಾಚೀ ವಧು ಪೂರ್ವ ದಿಕ್ಕಿನಲ್ಲಿ ಚಂದ್ರೋದಯವಾಯ್ತಲ್ಲ, ಆ ಪೂರ್ವ ದಿಕ್ಕು ಅನ್ನುವಂಥ ಅವಳೆ ಒಬ್ಬಳು ಸ್ತ್ರೀ ಅಂತ ಇಟ್ಕೊಂಡ್ರೆ ಈ ಗರ್ಜಿತಗಳು, ಈ ಆನೆ ಘೀಳಿಡುವಂತಹದ್ದು, ಈ ನಕರ ಶಬ್ದ ಮಾಡ್ತಾ ಇರುವಂತಹದ್ದು, ಇದರಿಂದಾಗಿ ಆ ಪೂರ್ವ ದಿಕ್ಕೆಂಬ ಸ್ತ್ರೀ, ಸಂಸ್ಕೃತದಲ್ಲಿ ಪ್ರಾಚಿ ಅನ್ನುವಂಥ ಸ್ತ್ರೀಲಿಂಗ, ಅದು ತನ್ನಲ್ಲಿರುವಂತಹ ಚಂದ್ರ, ತನ್ನ ಗರ್ಭದಲ್ಲಿದ್ದಂತಹ ಚಂದ್ರನನ್ನ ಹೊರಗೆಡವಿ ಬಿಟ್ಲು ಅಂತ, ಆಲ್ಮೋಸ್ಟ್ ಗರ್ಭಪಾತವಾದಂತೆ ಹಾಗೆ ಸಡನ್ ಆಗಿ ಇಲ್ಲಿ ಚಂದ್ರೋದಯವಾಯಿತು. ಆಮೇಲೆ ಆ ಪೂರ್ಣ ಚಂದ್ರ ಹೇಗೆ ಕಾಣಿಸ್ತಾ ಇದ್ದ ಅಂತಂದ್ಬಿಟ್ಟು ಆಮೇಲೆ ಆ ಚಂದ್ರನಿಗೆ ತುಂಬ ದುಃಖ ಆಗೋಯ್ತಂತೆ. ಯಾಕಪ್ಪ ಅಂದರೆ ಆ ರಾತ್ರಿ ಅರಳುವಂತಹ ಕಮಲಗಳೆಲ್ಲ ಅನುಕೂಲ ತನ್ನ ಪ್ರಿಯವಾದಂತಹವುಗಳು. ಚಂದ್ರ ರಾತ್ರಿ ಕಮಲಗಳನ್ನು ಅರಳಿಸ್ತಾನವನು. ಈ ಗಜನಾಯಕನ ಮತ್ತು ನಕ್ರ ಇವರ ಯುದ್ಧದಲ್ಲಿ ಅನೇಕ ಆ ಕನ್ನೈದಿಲೆಗಳೆಲ್ಲ ನಲುಗಿ ಹೋಗಿವೆ. ಅದಕ್ಕೋಸ್ಕರವಾಗಿ ಅವನು ತುಂಬ ದುಃಖಪಟ್ಟಂತಹ ಚಂದ್ರ ತನ್ನ ಕಿರಣಗಳೆಂಬ ಕೈಗಳಿಂದ ಅವುಗಳೆಲ್ಲ ನೇವರಿಸಿದಂತೆ ನಷ್ಟಾನ್ ಸ್ವಬಂಧೂನ್ ಬಹುಶೋ ಅವಲೋಕ್ಯ ಕರೀಂದ್ರ ನಕ್ರಾಹವ ಮರ್ದಿತೇನ ಆಶ್ವಾಸಯಾಮಾಸ ಸಕಂಪಿತಾನಿ ಸ್ವದೀರ್ಘಹಸ್ತೈ ಕುಮುದಾನಿ ಸೋಮಃ ಅಂತ ಹೇಳಿಬಿಟ್ಟು ಇದರ ವರ್ಣನೆ. ಮತ್ತೆ ಸೂರ್ಯೋದಯವಾಗುವಂತಹದ್ದು, ಇವರ ಯುದ್ಧ ಇನ್ನಷ್ಟು ನಡೆಯುವಂತಹದ್ದು ಭಾಗವತದಲ್ಲಿ ಬರುವಂತೆ ಇದನ್ನು ಕೂಡ 1000 ವರ್ಷಗಳ ಕಾಲ ಯುದ್ಧ ಇದು ನಡೀತು ಅಂತ ಹೇಳಿಬಿಟ್ಟು. ಸರಿ, ಆಮೇಲೆ ಬರ್ತಾ ಬರ್ತಾ ಆನೆ ತುಂಬ ವೀಕ್ ಆಗಕ್ಕೆ ಶುರುವಾಯಿತು. ಎಷ್ಟು ಕಾಲ ಯುದ್ಧ ಮಾಡುತ್ತೆ ಅದು. ಸರಿ, ಈ ನಕ್ರ ಅಂತನೂ ಕೂಡ ಈ ಮೊಸಳೆ ಮಹಾಪ್ರಬಲಶಾಲಿಯಾಗೇ ಇತ್ತು. ಯಾಕೆ ಅಂತ ಕೇಳಿದ್ರೆ, ಇದು ಹಿಂದಿನ ಜನ್ಮದಲ್ಲಿ ಇದು ಶಾಪದಿಂದಾಗಿ ಒಂದು ಮೊಸಳೆಯಾಗಿದೆ ಅಷ್ಟೇ. ಹಿಂದಿನ ಜನ್ಮದಲ್ಲಿ ಒಂದು ದೇವತೆ ಇದು ಅಂತ ಮಹಾಭಾರತ ಇದರಲ್ಲಿ ನಮಗೆ ಸಿಗುವಂತೆ, ಭಾಗವತದಲ್ಲಿ ಸಿಗುವಂತೆ ಹೂ ಅನ್ನುವಂತಹ ಒಬ್ಬ ಗಂಧರ್ವ ಅಂತ ಅಂದ್ಬಿಟ್ಟು. ಹಾಹಾ ಮತ್ತು ಹೂ ಅಂತ ಗಂಧರ್ವರು. ಹಾಹಾ ಹೂಶ್ಚ ಯುಮಾದ್ಯ ಗಂಧರ್ವಾಪ್ಸರಸೋ ಸ್ತ್ರೀಯಾಂ ಅಂತ ಅಮರಕೋಶದಲ್ಲಿ ಬರುತ್ತೆ. ಸೊ ಹೀಗೆ ಇದು ಹೂ ಅನ್ನುವಂತಹ ಗಂಧರ್ವ ಈ ಶಾಪಗ್ರಸ್ತನಾಗಿ ಹೀಗೆ ಇದ್ದದ್ರಿಂದ ಅತ್ಯಂತ ಬಲಶಾಲಿಯವನು, ದೇವತೆಯವನು. ಆದ್ದರಿಂದ ಹಾಗಿರುವಂತಹದ್ದು. ಸರಿ, ಆವಾಗ ಎಷ್ಟರ ಮಟ್ಟಿಗೆ ಅಂತಂದರೆ ಆನೆ ಬರ್ತಾ ಬರ್ತಾ ಅದಕ್ಕೆ ಸೋಲು ಶುರುವಾಗೋಯ್ತು. ಆಮೇಲೆ ತುಂಬ ದೈನ್ಯದಿಂದ ಅದು ಅಳ್ತಾ ಇದೆ. ಅದು ಸಪೀಡ್ಯಮಾನೋ ಬಲಿನ ಗ್ರಹೇಣ ಚುಕ್ರೋಶ ದೀನಂ ವಿಪಿನೇ ವರಾಕಃ ನಾಥಸ್ಯ ದುಃಖಾರ್ಧಿತ ಯೂಥನಾದ ಆರ್ತಸ್ತತೋ ದೀನತರೋ ಬಭೂವ ಅಂತ ಹೇಳಿ ಅಲ್ಲಿನ ಆನೆಗಳು ಮತ್ತು ಈ ಆನೆ ಎರಡೂ ಕೂಡ ಅಳೋ ಅಂತಹದ್ದನ್ನು ಕೆಲವು ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದು ಶ್ಲೋಕವನ್ನು ಸಪೀಡ್ಯಮಾನೋ ಬಲಿನಾ ಗ್ರಹೇಣ ಚುಕ್ರೋಶ ದೀನಂ ವಿಪಿನೇ ವರಾಕಃ ಸಪೀಡ್ಯಮಾನೋ ಬಲಿನಾ ಗ್ರಹೇಣ ಚುಕ್ರೋಶ ದೀನಂ ವಿಪಿನೇ ವರಾಕಃ ನಾಥಸ್ಯ ದುಃಖಾರ್ದಿತ ಯೂಥನಾದಃ ದುಃಖಾ
ಆರ್ತಸ್ತತೋ ದೀನತರೋ ಬಭೂವ ದೀನತರೋ ಆರ್ತನಾದವನ್ನು ಮಾಡ್ತಿರ್ಬೇಕಾದ್ರೆ ಆ ಜಿಂಕೆಗಳು, ಅದಕ್ಕೆಲ್ಲ ಆನೆ ಅಂದರೆ ಒಂಥರ ತುಂಬ ಸಹಾಯ ಇದ್ದಂಗೆ ಅವುಗಳಿಗೆ, ಜಿಂಕೆಗಳಿಗೆ. ಆ ಜಿಂಕೆಗಳು ಕೂಡ ತುಂಬ ಸಿಂಪತಿ ತೋರಿಸ್ತಾ ಅವುಗಳು ಕೂಡ ಹುಲ್ಲು ತಿನ್ನೋದನ್ನೆಲ್ಲ ಬಿಟ್ಬಿಟ್ಟು ಕಣ್ಣೀರು ಸುರಿಸ್ತಾ ಇದ್ದಂತೆ. ಅಷ್ಟು ಮತ್ತು ಅಲ್ಲಿನ ಕಪೋತಗಳು, ಪಾರಿವಾಳಗಳು ಕೂಡ ಅವುಗಳು ಕೂಡ ತುಂಬ ಅಯ್ಯೋ ಆನೆ ಹಿಂಗಾಗೋಯ್ತಿಲ್ಲ ಅಂದ್ಬಿಟ್ಟು ಖಿನ್ನ ಕಪೋತಿ ಕರುಣಂ ವಿರೌತಿ ಅಂತಂದ್ಬಿಟ್ಟು ಹೀಗೆ. ಈ ಸಂದರ್ಭದಲ್ಲಿ ಒಂಥರ ಆಥರ್ಸ್ ಇಂಟರ್ಫಿರೆನ್ಸ್ ಇನ್ ಟು ದಿ ವರ್ಕ್. ಆವಾಗ ಈ ಆನೆಗೆ ಇವರು ಉಪದೇಶದ ಹಿತವಚನವನ್ನು ಹೇಳುವಂತೆ, ಈ ಆನೆಯೇ ನೋಡು, ನೀ ಎಂಥ ವೈಭವದಿಂದ ಇದ್ದಿ, ನೀನು ಎಲ್ಲ ಹೋಯ್ತಲ್ವಾ. ವಾಟ್ ಡಸ್ ದಿಸ್ ಕನ್ವೆ? ಸಾಮ್ರಾಜ್ಯ ಭೋಗಂ ನಿಖಿಲದ್ವಿಪಾನಾಂ ನಿಷ್ಕಂಟಕಂ ಯೋನ್ವಭವತ್ ಪುರಾಸಃ ಮೃತ್ಯೋರ್ಮುಖೇ ತಿಷ್ಠತಿ ದೀನಃ ಅಹೋ ಸುಖಾನಾಂ ಕ್ಷಣಿಕತ್ವ ದೋಷಃ. ನಾವು ಪಡುವಂಥ ಲೌಕಿಕವಾದ ಸುಖಗಳಲ್ಲೆಲ್ಲಾನು ಕೂಡ ಸುಖವನ್ನು ಪಡಬಾರದು ಅಂತ ಅಲ್ಲ, ಆದರೆ ಅದರ ಬಗ್ಗೆ ಒಂದು ಎಚ್ಚರ ಇರಬೇಕು ಅಂದ್ಬಿಟ್ಟು. ಏನಂತಂದರೆ ಕ್ಷಣಿಕತ್ವ ಅನ್ನುವಂಥ ಒಂದು ದೋಷ ಅದರಲ್ಲಿ ಇದೆ ಅಂತಂದ್ಬಿಟ್ಟು, ನಾವು ನೆಚ್ಕೊಳ್ಳುವಂಥ ಸುಖಗಳಲ್ಲಿ ಇದು ಯಾವ ಒಂದು ಸುಖ ಸ್ಥಿತಿಗೆ ಬಂದುಬಿಟ್ರೆ ನಾ ಹಿಂಗೆ ಇರ್ತೀನಿ ಅಂತ ಭಾವಿಸ್ಕೊಳ್ಳುವಂಥದ್ದು. ಹಿಂದೆ ಒಂದ್ಸಲ ಇಲ್ಲಿ NS ಅನಂತರಂಗಾಚಾರ್ಯ ಮಾತಾಡ್ತಾ ಒಂದು ಆ ಯಕ್ಷ ಪ್ರಶ್ನೆ ಒಂದು ಶ್ಲೋಕವನ್ನು ಉದ್ಧರಿಸ್ಬಿಟ್ಟು ಹೇಳಿದ್ರು, ಪ್ರಪಂಚದಲ್ಲಿ ತುಂಬ ಆಶ್ಚರ್ಯಕರವಾದ ಯಾವುದು ಅಂತ ಹೇಳಿದ್ರೆ, ದಿವಸಾನೂ ಸತ್ತು ಹೋಗ್ತಾ ಇರೋರು ಬೇಕಾಷ್ಟು ಜನ ಇರ್ತಾರೆ. ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಹಿಮಾಲಯಂ ಶೇಷಾಸ್ಥಾವರಮಿಚ್ಛಂತಿ. ಆದರೆ ಆ ಮಿಕ್ಕವರು ಇಲ್ಲೇ ಪರ್ಮನೆಂಟ್ ಆಗಿರ್ತೀವಿ ಅಂತ ಅನ್ಕೊಂಡಿರ್ತಾರೆ. ಕಿಮಾಶ್ಚರ್ಯ ಮತಃ ಪರಂ ಅಂತಂದ್ಬಿಟ್ಟು ಹೇಳ್ತಾ, ಆ ಶೇಷಾಹ ಅಂತಂದರೆ ವಿಶೇಷವಾಗಿ ಆ ಹೊತ್ಕೊಂಡು ಹೋಗ್ತಿರ್ತಾರಲ್ಲ ಹೆಣನ 4 ಜನ ಅಂತಂದ್ಬಿಟ್ಟು ಅಂತ ಒಂದ್ಸಲ ಇಲ್ಲಿ ಹೇಳಿದರು. ಅವರು ಕೂಡ ದಿವಸ ಹೆಣ ಹೊರ್ತಾ ಇರೋರು ಕೂಡ ತಾವು ಪರ್ಮನೆಂಟ್ ಆಗಿರ್ತೀವಿ ಅಂತಲೇ ಬೇಕಾದ್ರೆ ಭಾವಿಸ್ಕೊಂಡಿರ್ತಾರೆ. ಇದು ನೇಚರಿನ ಒಂದು ಮಿಸ್ಟ್ರಿ ಇದು. ಆದರೆ ನಮಗೆ ಸುಖ ಸಿಕ್ಬಿಟ್ಟಾಗ ನಾನು ಎಷ್ಟು ಸುಖವಾಗಿದ್ದೀನಿ ಅಂತ ಅಂದ್ಕೊಳ್ಳೋದ್ರಲ್ಲಿ ಸ್ವಲ್ಪ ನಾವು ಜಾರೋ ಅಂತಹದ್ದು ಒಂದು ಸಂದರ್ಭ ಒಂದು ಬರುತ್ತೆ. ಆಪಸ್ತಂಭ ಧರ್ಮಸೂತ್ರದಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಏನಂತಂದರೆ, ಒಂದು ರೀತಿಯಲ್ಲಿ ನಾವು ಸುಖಗಳಿಗೆ ಹೆದರ್ಕೊಳ್ಬೇಕು ಅಂತಂದ್ಬಿಟ್ಟು, ಅಯ್ಯೋ ದೇವರು ನಂಗೆ ಕಷ್ಟ ಬರೆದಿರಲಿ ಅಂತ ನಾವು ಅಂದ್ಕೊಳ್ತೀವಿ. ಕೆಲವು ಸಲ ಸುಖಕ್ಕೆ ಹೆದರ್ಕೊಳ್ಬೇಕು ಅಂತಂದ್ಬಿಟ್ಟು. ಯಾಕೆ ಅಂದರೆ ನಮಗೆ ಎಲ್ಲಿ ಒಂದು ತೃಪ್ತಿ, ಒಂದು ಸಂತೋಷ ಉಂಟಾಗುತ್ತೋ ಅಲ್ಲೇ ನಮಗೆ ಗೊತ್ತಿಲ್ಲದೇನೆ ಏನೋ ಒಂದು ಗರ್ವ ಅನ್ನೋದು ಕಾಲಿಡುತ್ತೆ. ಆದ್ದರಿಂದ ಅಲ್ಲಿ ನಾವು ಜಾರಕ್ಕೆ ಶುರು ಮಾಡ್ತೀವಿ. ದೇವರೇ ಕಷ್ಟಗಳೆಲ್ಲ ಪರಿಹರಿಸು ಅಂತ ಕೇಳ್ಕೊಳ್ತೀವಿ. ಅದಕ್ಕೋಸ್ಕರನೇ ಬಹಳ ಶ್ರೇಷ್ಠವಾದಂತಹ ಪ್ರೇಯರ್ ಯಾವುದಪ್ಪ ಅಂತ ಕೇಳಿದ್ರೆ, ವಿಭೀಷಣ ಕೇಳ್ಕೊಳ್ಳುವಂತಹ ಪ್ರೇಯರ್. ಅವನು ಕೇಳ್ಕೊಳ್ಳೋದು ನನಗೆ ಇದು ಬೇಕು ಅದು ಬೇಕು ಅಂತೆಲ್ಲ ಕೇಳ್ಕೊಳ್ಳಲ್ಲ. ಅಲ್ಲಿ ರಾವಣ, ಕುಂಭಕರ್ಣ, ವಿಭೀಷಣ 3 ಜನನೂ ಕೂಡ ಅವರದ್ದು ತಪಸ್ಸು, ಡೇಟ್ ಆಫ್ ಕಮೆನ್ಸ್ಮೆಂಟ್, ಡೇಟ್ ಆಫ್ ಎಂಡಿಂಗ್ ಸೇಮ್. 3 ಜನನು 10,000 ವರ್ಷ ತಪಸ್ಸು ಮಾಡ್ತಾರಂತೆ. ಒಟ್ಟಿಗೆ ಕೂತ್ಕೊಳ್ತಾರೆ, ಒಟ್ಟಿಗೆ ಮುಗಿಸ್ತಾರೆ ತಪಸ್ಸನ್ನ. 3 ಜನಕ್ಕೂ ಬ್ರಹ್ಮ ಸೀರಿಯಲ್ ಆಗಿ ಒಬ್ಬರಾದ್ಮೇಲೆ ಒಬ್ಬರಿಗೆ ಪ್ರತ್ಯಕ್ಷವಾಗಿ ನಿಂಗೇನು ಬೇಕು ಕೇಳ್ತಾನೆ. ಸರಿ, ಅವ್ರವ್ರು ಕೇಳಿದಂತೆ ಅವರಿಗೆ ವರಗಳನ್ನು ಕೊಡ್ತಾನೆ. ಕುಂಭಕರ್ಣನ್ ಮಾತ್ರ ತುಂಬ ಡೇಂಜರಸ್, ಅವ್ನು ಕೇಳ್ಕೊಂಡ್ಬಿಟ್ರೆ ಅಂತಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಡಿವೈನ್ ಇಂಟರ್ಫಿಯರೆನ್ಸು ಆಗಿ ಸರಸ್ವತಿ ಅವನಿಗೆ ಒಂಚೂರು ನಾವು ನಾಲ್ಗೆಲ್ಲಿ ಬೇರೆ ವರ ಕೇಳ್ಕೊಳ್ಳೋ ಹಂಗೆ ಹೊರಳಿಸ್ತಾಳೆ ಅಂತಂದ್ಬಿಟ್ಟು ಒಂದು ಮಾತು ಬರುತ್ತೆ. ಆದರೆ ವಿಭೀಷಣ ಕೇಳ್ಕೊಳ್ಳುವಂಥದ್ದು ಮಾತ್ರ ಏನಂದರೆ, ಪರಮಾಪದ್ಗತಸ್ಯಾಪಿ ಧರ್ಮೇ ಮೇ ರಮತಾಂ ಮನಃ. ನನಗೆ ಎಂಥ ಕಷ್ಟಗಳೇ ಬರಲಿ, ದೇವರ ನಂಗೆ ಕಷ್ಟಗಳೇ ಬರೋದು ಬೇಡ, ನಾನು ಸುಖವಾಗಿರಬೇಕು ಅಂತ ಅದನ್ನು ಕೇಳ್ಕೊಳ್ಳಲ್ಲ. ಕಷ್ಟಗಳದ್ದು ಏನು ಬೇಕಾದ್ರೂ ಬರಲಿ, ಆದರೆ ನನ್ನ ಮನಸ್ಸು ಧರ್ಮವನ್ನು ಬಿಟ್ಟು ಜಾರದೇ ಇರಲಿ ಅನ್ನುವಂತಹ ವರವನ್ನು ಅವನು ಕೇಳ್ಕೊಳ್ತಾನೆ. ಹಾಗೆ ಇಲ್ಲಿ ಸುಖದ ಬಗ್ಗೆ ಅದರ ಜೊತೆಗೆ ಒಂದು ಕಾಶನ್ ನಮಗೆ ಇರಬೇಕಾದಂಥದ್ದು. ಅಹೋ ಸುಖಾನಾಂ ಕ್ಷಣಿಕತ್ವ ದೋಷಃ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹೀಗೆ ಎಂತಹ ದರ್ಪ ಇತ್ತು ನಿನದು, ಎಲ್ಲವೂ ಹೆಂಗಾಗೋಯ್ತು ಇವಾಗ. ನಿಶ್ಚೇಷ್ಟ ಗಾತ್ರೋಸಿ ವಿವೇಕ ಶೂನ್ಯ ಕಿಮಂಗ ವಿಜ್ಞಾತಮಿವ ಇಭತ್ವಯಾದ್ಯ. ಇವಾಗ ನನಗೇನು ಗೊತ್ತಾಯಿತು ಹೇಳು ಅನ್ನೋದನ್ನು ಹೇಳ್ತಾ, ಅವೇಹಿ ಕಾಲಂ ಸಕಲಸ್ಯ ಮೂಲಂ ಕಾಲಸ್ಯ ನಿಘ್ನಾಂ ಅಖಿಲ ಸ್ಥಿತಿಂಚ ಕಾಲಸ್ಯ ದಂಷ್ಟ್ರೋಗ್ರ ಮುಖಂ ಪ್ರವಿಷ್ಟಂ ಕೋವಾ ಪ್ರಭುರ್ ಮೋಚಯಿತು ಜಗತ್ಯಾಂ. ಕಾಲ ಅನ್ನೋದು ಅಷ್ಟು ಪವರ್ಫುಲ್ ಆಗಿರುವಂತಹದ್ದು. ಕಾಲದ ಇದಕ್ಕೆ ಸಿಗಾಕೊಂಡಂಥವ್ರಿಗೆ ಅದರಿಂದ ಬಿಡುಗಡೆ ಅನ್ನೋದಕ್ಕೆ ಏನು ಮಾರ್ಗ ಹೇಳು ಅಂತ ಹೇಳಿಬಿಟ್ಟು, ಆ ಕಾಲಚಕ್ರವನ್ನು ಆಡಿಸುವಂತಹ ವಿಷ್ಣುವಿನ ಕೈಲಿರುವಂತಹ ಸುದರ್ಶನ ಚಕ್ರ ಇದೆಯಲ್ಲ, ಆ ಚಕ್ರದ ತತ್ವ ಏನು ಅಂತ ಹೇಳಿದ್ರೆ ಅದು ಕಾಲತತ್ವವನ್ನು ಹೇಳುವಂತಹದ್ದು. ಆ ಕಾಲಚಕ್ರ ಯಾವನ ಕಂಟ್ರೋಲ್ ಇದೆಯೋ ಅವನನ್ನು ಆಶ್ರಯಿಸಿದರೆ ಮಾತ್ರನೇ
ನಿನಗೆ ಮುಕ್ತಿ ಅನ್ನೋದು ಸಿಗುವಂತಹದ್ದು. ತತ್ ಕಾಲಚಕ್ರಂ ಯದಧೀನಮಾಸ್ತೆ ಯತ್ಪಾದ ಪದ್ಮಾಶ್ರಿತ ಭಕ್ತ ವೃಂದಂ ಶಕ್ನೋತಿ ನ ಸ್ಪೃಷ್ಟುಮಪಿ ಪ್ರಪನ್ನಂ ತಂ ಕಾಲಕಾಲಂ ಶರಣಂ ಪ್ರಯಾಹಿ. ಆ ಕಾಲಕಾಲನನ್ನ, ಅಂತಕಾಂತಕನನ್ನ, ಮೃತ್ಯುವನ್ನ, ಅವನನ್ನ ಆಶ್ರಯಿಸಬೇಕು. ಈ ಸುಖವನ್ನೇ ನೆಚ್ಚಿಕೊಳ್ಳೋದಲ್ಲ, ಈ ಸುಖ ಬೇಡ ಅಂತ ಅಲ್ಲ, ಅದರ ಜೊತೆಗೆ ಅದು ಬಹಳ ಜೊತೆಗೇ ಇರಬೇಕಂತಹದ್ದು ಅಂತ ಹೇಳಿ ಆವಾಗ ನೀ ಜಪವನ್ನೇ ಮಾಡುವಂಥದ್ದೇ ದಾರಿ ಅಂತ ಹೇಳಿಬಿಟ್ಟು ಹೇಳುವಂಥ ಮಾತು ಬರುತ್ತೆ. ಆ ಸಂದರ್ಭದಲ್ಲಿ ವಿಷ್ಣುವನ್ನು ಕುರಿತು ಹೇಳೋ ಒಂದು ಮಾತು, ಅವನು ಸ್ತುತಿಯನ್ನು ಆರಂಭ ಮಾಡ್ತಾನೆ ಗಜೇಂದ್ರ. ತಸ್ಮೈ ನಮಶ್ಚಿತಚಿದಾತ್ಮಕ ವಿಶ್ವವೃಕ್ಷ ಮೂಲಾಯ ಸೂಕ್ಷ್ಮ ಉಪುಷೇ ಪರಮೇಶ್ವರಾಯ ಸ್ವಾಯತ್ತ ಸರ್ವ ವಿಷಯೇನ ವಿನಾ ಹಿ ಏನ ಲೋಕೆ ತೃಣಸ್ಯ ಚರಣಾಧಿಕಮಪ್ಪಿ ಸಾಧ್ಯಂ. ಯಾವನಿಲ್ಲದೆ ಹೋದರೆ ತೇನ ವಿನಾ ತೃಣಮಪಿ ನ ಚಲತಿ ಅಂತ ನಾವು ಹೇಳ್ತೀವಲ್ಲ, ಅಂತಹ ಆದಿಮೂಲನಿಗೆ ನಮಸ್ಕಾರ. ಇಲ್ಲಿ ಆ ಮೂಲಾಯ ಅನ್ನೋದನ್ನು ಭಾಗವತದಲ್ಲೂ ಕೂಡ ಆದಿಮೂಲ ಅನ್ನೋ ಪದವನ್ನೇ ಅಲ್ಲಿ ಉಪಯೋಗಿಸುವಂಥದ್ದು. ಕನಕದಾಸರು ಕೂಡ ಆದಿಮೂಲ ಎಂದು ಅಂತಂದ್ಬಿಟ್ಟೇ ಆ ಪದವನ್ನೇ ಬಳಸ್ತಾರೆ ಅದರಲ್ಲಿ. ಸರಿ, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಅಂತ ಹೇಳಿಬಿಟ್ಟು ಒದಗಿದೆಯೋ ನರಹರಿ ಅಂತ ಹೇಳಬೇಕಾದ್ರೆ ಆ ಆದಿಮೂಲ ಅಂತಂದ್ಬಿಟ್ಟು ಅದನ್ನೇ ಬಳಸುವಂತಹದ್ದು. ಇದರಲ್ಲಿ ಎರಡು ಕಡೆ ಅದೇ ಪ್ರಯೋಗವನ್ನೇ, ಅಂದರೆ ಭಾಗವತವನ್ನು ಬರೆದಂತಹ ವ್ಯಾಸರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು, ಮತ್ತು ಇನ್ನೊಂದು ಕಡೆ ಒಂದು ಫುಲ್ ಎಕ್ಸ್ಪ್ರೆಷನ್ ಹಾಗೆ ಅದನ್ನ ಬಳಸ್ಕೊಂಡಿದ್ದಾರೆ. ಆಬ್ವಿಯಸ್ಲಿ ಇದು ಕೃತಜ್ಞತಾ ಸೂಚಕವಾಗಿಯೇ ಅದನ್ನು ಬಳಸಿರುವಂತಹದ್ದು. ಭಗವಂತನು ಎಂಥವನು ಅಂತ ಹೇಳಿದ್ರೆ ಚಿತ್ ಮತ್ತು ಅಚಿತ್ ಆಗಿರುವಂತಹ ಈ ವಿಶ್ವ ಎಂಬ ವೃಕ್ಷ ಏನಿದೆಯೋ ಇದರಲ್ಲಿ ಅಂದ್ರೇನೋ ಚೈತನ್ಯ ಇರುವಂತಹ ಒಂದು ಅಂಶ ಒಂದು, ಮತ್ತು ಪಾಂಚಭೌತಿಕವಾಗಿರುವಂತಹದ್ದು ಒಂದು. ಸೊ ಚೈತನ್ಯ ಇರುವಂತಹ ಅಂಶಕ್ಕೆ ಚಿತ್ ಅಂತಂದ್ಬಿಟ್ಟು, ಮತ್ತು ಅದರಲ್ಲಿರುವಂತಹ ಆ ಚೈತನ್ಯಾಂಶವಿಲ್ಲದೆ ಇರುವಂತಹ ಜಡಾತ್ಮಕವಾಗಿರುವಂತಹದ್ದೆಲ್ಲ ಕೂಡ ಅಚಿತ್ ಅಂತಂದ್ಬಿಟ್ಟು, ಇಂತಹ ಈ ವಿಶ್ವ ವೃಕ್ಷಕ್ಕೆ, ವಿಶ್ವ ಎಂಬ ವೃಕ್ಷದ ಮೂಲ ಭಗವಂತ. ಸೂಕ್ಷ್ಮ ಶರೀರಿಯವನು, ಸೂಕ್ಷ್ಮ ಉಪುಷೇ ಪರಮೇಶ್ವರಾಯ ಸ್ವಾಯತ್ತ ಸರ್ವ ವಿಷಯೇನ ವಿನಾ ಹಿ ಏನ ಲೋಕೆ ತೃಣಸ್ಯ ಚರಣಾಧಿಕಮಪ್ಯ ಸಾಧ್ಯಂ. ಅವನು ಹೀಸ್ ಇನ್ ಫುಲ್ ಕಂಟ್ರೋಲ್. ಆದ್ದರಿಂದ ಯಾರಲ್ಲಿ ಫುಲ್ ಕಂಟ್ರೋಲ್ ಆಫ್ ದಿ ವರ್ಲ್ಡ್ ಯಾವನಲ್ಲಿ ಇದೆಯೋ ಅಂಥವನನ್ನು ಆಶ್ರಯಿಸಬೇಕು ಅಂತ ಹೇಳಿಬಿಟ್ಟು, ಅಂಥವನಿಗೆ ನಮಃ, ತಸ್ಮೈ ನಮಃ ಅಂತ ಹೇಳಿಬಿಟ್ಟು, ಯಾವುದು ತುಂಬ ದೂರದಲ್ಲಿದೆಯೋ ಅದಕ್ಕೆ ತತ್ಶಬ್ದವನ್ನು ಪ್ರಯೋಗ ಮಾಡೋದು. ತದಿತಿ ಪರೋಕ್ಷೇ ವಿಜಾನೀಯ ಅಂತಂದ್ಬಿಟ್ಟು ಆ ತಸ್ಮೈ ನಮಃ ಅಂತ ಹೇಳಿ ಈ ಒಂದು ಸರ್ಗ ಫುಲ್ಲು ಭಗವಂತನ ಸ್ತುತಿಯನ್ನು ಮಾಡುವಂಥದ್ದಿದೆ. ತಸ್ಮೈ ನಮಃ ಚಿದಚಿದಾತ್ಮಕ ವಿಶ್ವವೃಕ್ಷಮೂಲಾಯ ಸೂಕ್ಷ್ಮವಪುಷೇ ಪರಮೇಶ್ವರಾಯ ತಸ್ಮೈ ನಮಃ ಚಿದಚಿದಾತ್ಮಕ ವಿಶ್ವವೃಕ್ಷಮೂಲಾಯ ಚಿದಚಿದಾತ್ಮಕ ವಿಶ್ವವೃಕ್ಷಮೂಲಾಯ ತಸ್ಮೈ ನಮಃ ಸೂಕ್ಷ್ಮವಪುಷೇ ನಮಃ ಪರಮೇಶ್ವರಾಯ ನಮಃ ಸ್ವಾಯತ್ತ ಸರ್ವವಿಷಯೇನ ವಿನಾಹಿ ಯೇನ ಲೋಕೆ ತೃಣಸ್ಯ ಚಲನಾದಿಕಂ ಅಪಿ ಅಸಾಧ್ಯಂ. ಸ್ವಾಯತ್ತ ಸರ್ವವಿಷಯೇನ ವಿನಾಹಿ ಯೇನ ಲೋಕೆ ತೃಣಸ್ಯ ಚಲನಾದಿಕಮಪ್ಯಸಾಧ್ಯಂ. ತಸ್ಮೈ ನಮಃ ಸೂಕ್ಷ್ಮವಪುಷೇ ನಮಃ ಪರಮೇಶ್ವರಾಯ ನಮಃ ಚಿದಚಿದಾತ್ಮಕ ವಿಶ್ವವೃಕ್ಷಮೂಲಾಯ ನಮಃ ತಸ್ಮೈ ಪರಮೇಶ್ವರಾಯ ಸೂಕ್ಷ್ಮವಪುಷೇ
ಸುಮಾರು ಒಂದು 40 ಶ್ಲೋಕಗಳಲ್ಲಿ 50 ಶ್ಲೋಕಗಳಲ್ಲಿ ಭಗವಂತನ ಸ್ತುತಿಯನ್ನು ಅವನು ಗಜೇಂದ್ರ ಮಾಡುವಂತಹದ್ದು. ಅದರಲ್ಲಿ ಸುಮ್ಮನೆ ಇಲ್ಲೊಂದು ಶ್ಲೋಕ ಹೇಳ್ತೀನಿ ಅಷ್ಟೇ. ಭಾಗವತವನ್ನು ನಮಗೆ ಮತ್ತೆ ನೆನಪಿಸುವಂತಹ ಶ್ಲೋಕಗಳು ಕೂಡ ಕೆಲವಿದೆ. ಯೋಂತಃ ಪ್ರವಿಶ್ಯ ಸಚರಾಚರ ದೇಹಭಾಜಾಂ ಆತ್ಮಾನಮೇವ ಶಿವಶಕ್ತಿತಯಾ ವಿಭಜ್ಯ ಸರ್ಗಸ್ಥಿತಿ ಪ್ರಳಯ ತಾಂಡವ ಲಾಸ್ಯಕರ್ತ ಸ್ವೀಯಂ ಜಗಚ್ಚ ಪರಿಣರ್ತಯಸಿ ಸ್ವಶಕ್ತಿಯ. ಭಗವಂತ ಇಡೀ ಜಗತ್ತನ್ನೇ ಆಡಿಸ್ತಾ ಇದ್ದಾನೆ. ಅವನು ಶಿವಶಕ್ತಿ ರೂಪವಾಗಿ ತನ್ನನ್ನು ತಾನು ವಿಭಾಗ ಮಾಡಿಕೊಂಡಿದ್ದಾನೆ. ಮತ್ತು ಆ 2 ರೂಪಗಳಿಂದ ತಾಂಡವ ಮತ್ತು ಲಾಸ್ಯಗಳು ಇದನ್ನು ಆಡ್ತಿರುವಂತಹದ್ದು ಈ ಸೃಷ್ಟಿ, ಸ್ಥಿತಿ ಮತ್ತು ಪ್ರಳಯ, ಈ 3ನೇ ಈ ತಾಂಡವ ಲಾಸ್ಯಗಳಾಗಿ ಬಂದಿರುವಂತಹದ್ದು. ಇಂತಹ ಸಚರಾಚರವಾದಂತಹ ಎಲ್ಲ ದೇಹವನ್ನು ಹೊಂದಿರುವಂತಹ ಎಲ್ಲ ಆತ್ಮನನ್ನೇ ಕೂಡ ಹೀಗೆ ತನ್ನನ್ನು ತಾನೇ ವಿಭಾಗ ಮಾಡಿಕೊಂಡು ಈ ರೀತಿಯಾಗಿ ಜಗತ್ತಿನೆಲ್ಲ ಯಾವನು ನಡೆಸ್ತಾ ಇದ್ದಾನೋ, ಅದನ್ನು ಆಡಿಸ್ತಾ ಇದ್ದಾನೆಯೋ ಅಂಥವನಿಗೆ ನಮಸ್ಕಾರ. ಮತ್ತು ಯೋಗೀಶ್ವರೈರಮೃತ ದಿವ್ಯ ಫಲಾಭಿಲಾಷೈ ಘೋರೈಸ್ತಪೋಭಿರನಿಶಂ ಸಮುಪಾಸ್ಯಮಾನಂ ಉತ್ಕೃಷ್ಟಧಾಮ ವಿವಶೀಕೃತ ಮೃತ್ಯುಂ ಮನಾತಿಲಂಗಿ ಮಹಿಮಾನಂ ಅಹಂ ನತೋಸ್ಮಿ. ಅವರು ಅಮೃತಮಯವಾದಂತಹ ದಿವ್ಯಫಲವನ್ನು ಅಭಿಲಷಿಸ್ತಾರೆ ಯೋಗೀಶ್ವರರು. ಘೋರವಾದ ತಪಸ್ಸುಗಳನ್ನು ಹಗಲು ರಾತ್ರಿ ಅನ್ನದೇ ಮಾಡ್ತಾರವರು. ಅಂಥವರಿಂದ ಉಪಾಸಿಸಲ್ಪಡುವಂಥವನು ಮತ್ತು ತನ್ನ ಉತ್ಕೃಷ್ಟವಾದ ಧಾಮದಿಂದ ಅವನು ಮೃತ್ಯುವನ್ನೇ ಕೂಡ ಅವರು ತಮ್ಮ ವಶದಲ್ಲಿ ಸ್ಥಾಪನೆ ಮಾಡಿಕೊಂಡಿರುವಂಥವರು. ಉಚ್ಛೃಂಖಲಸ್ಯ ನಿಜಮಾನಸ ಮತ್ತಹಸ್ತಿರಾಜಸ್ಯ ದುರ್ವಿಷಯ ಕಾನನ ಸರ್ವದೇಶೇ ಸ್ವೈರಾಟನಂ ಪರಿಜಹಯ್ಯ ವಶೇ ಚಿಕೀರ್ಷು ಆಲಾನಯಿಷ್ಯತಿ ಯದಂಗ್ರಿ ಯುಗಂ ತಮೀಡೆ. ಭಗವಂತನ ಪಾದಗಳಿದೆಯಲ್ಲ, ಆ ಪಾದಗಳೇನೆ ಈ ಆನೆಯನ್ನು ಕಟ್ಟಿ ಹಾಕುವಂತಹ ಸ್ತಂಭಗಳು ಅಂತಂದ್ಬಿಟ್ಟು. ಯಾವುದು ಆನೆ ಅದು ಅಂತ ಕೇಳಿದ್ರೆ, ನನ್ನ ಮನಸ್ಸೆಂಬ ಮದಗಜ ಇದೆಯಲ್ಲ, ನಿಜಮಾನಸ ಮತ್ತಹಸ್ತಿ ರಾಜಸ್ಯ, ಆ ಗಜೇಂದ್ರ ಅದು ಎಲ್ಲಿ ಹೋಗ್ತಾ ಇದೆ ಅಂದರೆ ದುರ್ವಿಷಯ ಕಾನನ ಸರ್ವದೇಶೆ, ಕೆಟ್ಟ ವಿಷಯಗಳು ಅಂದರೆ ಎಲ್ಲಿ ನಮ್ಮ ಪ್ರವೃತ್ತಿ ಯಾವ ವಿಷಯ ಭೋಗಗಳಲ್ಲಿ ನಮ್ಮ ಮನಸ್ಸು ಬರಬಾರದೋ, ಧರ್ಮಕ್ಕೆ ದೂರವಾಗಿರುವಂತಹದ್ದು, ಅಂತಹ ದುರ್ವಿಷಯ ಕಾನನ ಸರ್ವದೇಶೆ, ಅದರಲ್ಲೆಲ್ಲ ಇಡೀ ಕಾಡಿನಲ್ಲಿ ಸ್ವೈರಾಟನಂ, ಅದು ಸ್ವೇಚ್ಛೆಯಾಗಿ ವಿಹರಿಸ್ತಾ ಇರುವಂತಹದ್ದು. ಅದನ್ನೆಲ್ಲ ತೊರೆದು ವಶದಲ್ಲಿ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಆಲಾನ ಇಷ್ಯತಿ ಮಾಡಿಕೊಳ್ಬೇಕು ಅಂತ ನಿಮಗೆ ಆಸೆ ಇದ್ದರೆ ಅದಕ್ಕೆ ಆಲಾನ ಸ್ತಂಭ ಅಂದರೆ ಆನೆಯನ್ನು ಕಟ್ಟಿ ಹಾಕುವಂತಹ ಸ್ತಂಭ ಇದೆಯಲ್ಲ, ಅದು ಅಂತಂದರೆ ಭಗವಂತನ ಚರಣ ಅಂತ ಹೇಳುವಂಥದ್ದು. ನಮಗೆಲ್ಲ ಶಿವಾನಂದ ಲಹರಿಯ ಶ್ಲೋಕ ಜ್ಞಾಪಕ ಬಂದೇ ಬರುತ್ತೆ. ಅದರಲ್ಲಿ ಹೀಗೆ ನನ್ನ ಮನಸ್ಸಿನಲ್ಲಿನೇ ಬೇಕಾದಷ್ಟು ಮಾತ್ಸರ್ಯ ಮೋಹಾದಯ ಈ ಪಶುಗಳೆಲ್ಲ ಇದೆಯಪ್ಪ, ಇದನ್ನೇ ಕೊಂದರೆ ನಿನಗೆ ಒಳ್ಳೆಯದು ನೋಡು ಅಂತಂದ್ಬಿಟ್ಟು ಶಿವನಿಗೆ ಆಸೆ ತೋರಿಸಿ ನನ್ನ ಮನಸ್ಸೇ ಸದಾ ವಿಹರಿಸ್ತಾ ಇರು ಅಂತ ಹೇಳಿಬಿಟ್ಟು ಹೇಳುವಂಥ ಶ್ಲೋಕ ನಮಗಿಲ್ಲಿ ಈ ಶ್ಲೋಕವನ್ನು ಓದಬೇಕಾದ್ರೆ ಜ್ಞಾಪಕ ಬರುತ್ತೆ. ಹಾಗೆಯೇ ಇವರಿಗೆ ರಂಗಪ್ರಿಯ ಸ್ವಾಮಿಗಳಿಗೆ ಕಲೆಗಳಲ್ಲಿ ಅಭಿರುಚಿ ಮತ್ತು ಆಸ್ವಾದನೆ ಇತ್ತು ಅನ್ನೋದನ್ನು ತುಂಬ ಚೆನ್ನಾಗಿ ಸೂಚಿಸುವಂಥ ಒಂದು 3-4 ಶ್ಲೋಕಗಳಲ್ಲಿ ಬರುತ್ತೆ. ಅದು ಒಂದೇ ಒಂದನ್ನು ಹೇಳ್ತೀನಿ. ತಜ್ಞಶ್ಯ ಕಂಕಣಧರೋ ಗೃಹಿಣೀತು ಬುದ್ಧಿ ಮೌನಿ ಪ್ರಕಾಂಡ ಭರತಃ ಕುಶಲಃ ಪುರೋಧಾಃ ಸಭ್ಯಾಸಮಾನ ಹೃದಯ ರಸಿಕಾ ಇದಿ ಸ್ಯುಃ ನೂನಂ ಭವೇತ್ ತವ ಮುದೇ ವರ ನಾಟ್ಯಯಜ್ಞಂ. ನಾಟ್ಯಯಜ್ಞ ಅಂತಂದ್ಬಿಟ್ಟು ಇಲ್ಲಿ ಆ ಪದವನ್ನು ಪ್ರಯೋಗ ಮಾಡಿದ್ದಾರೆ ಒಂದು ಒಳ್ಳೆಯ ರೂಪಕದ ಮೂಲಕ. ಇದೆಲ್ಲನೂ ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯವಾಗುವಂಥದ್ದು ಈ ಪರಂಪರಿತ ರೂಪಕಗಳು. ಅಂದರೆ ಒಂದು ರೂಪಕ ಅಂತ ಬರೀ ಒಂದು ಅಂಶಕ್ಕೆ ಅಂತ ಮಾತ್ರವಲ್ಲದೇ ಅದನ್ನು ಸುಮ್ಮನೆ ಯಾವುದಾದ್ರು ಇದೊಂದು ಮರದ ಹಾಗಿದೆ ಅಂತ ಹೇಳಿದರೆ ಇದಕ್ಕೆ ಬೀಜಕ್ಕೆ ಕರೆಸ್ಪಾಂಡೆನ್ಸು, ಕೊಂಬೆಗೆ ಕರೆಸ್ಪಾಂಡೆನ್ಸು, ಹೂವಿಗೆ ಕರೆಸ್ಪಾಂಡೆನ್ಸು, ಹಣ್ಣಿಗೆ ಕರೆಸ್ಪಾಂಡೆನ್ಸು, ಈ ಥರ ಅಷ್ಟಷ್ಟು ಇಲ್ಲೊಂದು ಸೆಟ್ಟು ಅಲ್ಲೊಂದು ಸೆಟ್ಟು ಬರುವಂತಹದ್ದು, ಇಷ್ಟಿಷ್ಟು ಒಂದು ಹೋಲಿಕೆಗಳನ್ನು ತರುವಂತಹದ್ದು ಪ್ರಾಯಶಃ ಪ್ರಪಂಚದಲ್ಲಿ ಯಾವ ಭಾಷೆಯಲ್ಲೂ ಸಾಧ್ಯವಿಲ್ಲ, ಸಂಸ್ಕೃತದಲ್ಲಿ ಆಗುವಷ್ಟು ಚೆನ್ನಾಗಿ. ಸೊ ಹಾಗೆ ಇಲ್ಲಿ ನಾಟ್ಯ ಯಜ್ಞ, ನಾಟ್ಯವನ್ನೇ ಒಂದು ಯಜ್ಞ ಅಂತ ಹೇಳುವಂಥದ್ದು. ಕಾಳಿದಾಸನ ಮಾಳವಿಕಾಗ್ನಿಮಿತ್ರದಲ್ಲೂ ಈ ಮಾತು ಬರುತ್ತೆ. ಇದು ಏನು ಅಂದರೆ ಇದು ಕಾಂತಂ ಕೃತುಂ ಚಾಕ್ಷುಷಂ ಅಂತ ಹೇಳಿಬಿಟ್ಟು ಇದನ್ನು ಕಣ್ಣಿಗೆ ಪ್ರಿಯವಾಗಿರುವಂತಹ ಒಂದು ಯಜ್ಞ, ಚಾಕ್ಷುಷ ಯಜ್ಞ ಅಂತ ಹೇಳಿಬಿಟ್ಟು ಕಾಂತಂ ಕೃತುಂ ಚಾಕ್ಷುಷಂ ಅಂತ ಹೇಳಿಬಿಟ್ಟು ಅವನು ಕಾಳಿದಾಸ ಇದನ್ನು ನಾಟ್ಯಂ ಭಿನ್ನ ರುಚೇರ್ ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಅಂತ ಹೇಳಬೇಕಾದ್ರೆ ಇದನ್ನು ಈ ರೀತಿಯಾಗಿ ಅವನು ವರ್ಣನೆ ಮಾಡ್ತಾನವನು. ಹಾಗೆ ಇದು ವರನಾಟ್ಯ ಯಜ್ಞವೇ ಆಗಿಬಿಡತ್ತೆ ಈ ರೀತಿ ಇದ್ದ ಪಕ್ಷದಲ್ಲಿ ಅಂತ ಹೇಳುವಂತಹ ಒಂದು ಶ್ಲೋಕವನ್ನು ಅವರು ಹೇಳ್ತಾರೆ. ಹಾಗೆಯೇ ಇದರಲ್ಲಿ ಹೇಗೆ ಭಗವಂತ
ಅತ್ಯಂತ ಮಹತ್ತಾದ್ರೂ ಅತ್ಯಂತ ಸೂಕ್ಷ್ಮನಾಗಿರುವಂಥವನು, ಧ್ಯಾನಕ್ಕೆ ಅವನೇ ಲಕ್ಷ್ಯನಾಗಿರುವಂಥವನು, ಸರ್ವಾಶ್ರಯನಾಗಿರುವಂಥವನು, ಅವರ್ಣನೀಯನಾಗಿರುವಂಥವನು. ಆಮೇಲೆ ಫುಲ್ ಆಫ್ ಕಾಂಟ್ರಡಿಕ್ಷನ್ಸ್ ಭಗವಂತ. ಏವಂ ವಿರುದ್ಧ ಸಮವಾಯ ಇವ ಪ್ರತೀತಂ ಸಂಕೀರ್ತಯಿತ್ಯಪಿ ಸಮಸ್ತ ನಿಧಾನ ಭೂತೆ ಸರ್ವಾತ್ಮಕೆ ಸಕಲ ಶಕ್ತಿಧರೆ ಮಹೇಶೇ ನೋ ದುಷ್ಯತೆ ನಿಗಮ ಗೀಹಿ ತಮಹಂ ನಮಾಮಿ. ಯಾಕೆ ಅಂತ ಹೇಳಿದ್ರೆ ಇದನ್ನು ನಾವು ಎಲ್ಲ ಕಡೆಯಲ್ಲಿ ನೋಡ್ಬೋದು. ನಮ್ಮ ಸಾಹಿತ್ಯದಲ್ಲಿ ಭಗವಂತನಲ್ಲಿ ಆಪೋಸಿಟ್ ಕ್ವಾಲಿಟೀಸ್ ಒಟ್ಟಿಗೆ ಇರೋವಂಥದ್ದು ಅಂತಂದ್ಬಿಟ್ಟು. ಉದಾಹರಣೆಗೆ ರಾಮನ್ ವರ್ಣನೆ ಮಾಡಬೇಕಾದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಸಮುದ್ರ ಇವ ಗಾಂಭೀರ್ಯೇ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು ಆಯಿತಾ. ಹಾಗೆಯೇ ಔನ್ನತ್ಯದಲ್ಲಿ ಅವನು ಹೇಗಿದ್ದ, ಗಾಂಭೀರ್ಯದಲ್ಲಿ ಹೇಗಿದ್ದ, ಕಾಲಾಗ್ನಿ ಸದೃಶಃ ಕ್ರೋಧೆ ಕ್ಷಮೆಯ ಪೃಥ್ವಿ ಸಮಃ ಅಂತ ಎರಡೆರಡನ್ನೂ ಒಟ್ಟೊಟ್ಟಿಗೆ ಜಕ್ಸ್ಟಪೋಸ್ ಮಾಡುವಂಥದ್ದು. ಮತ್ತು ಈ ರೀತಿಯಾದಂಥ ಅನೇಕ ಗುಣಗಳನ್ನು ಇಲ್ಲಿ ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ. ನಾನು ಹೇಳ್ತಾ ಹೋದರೆ ತುಂಬ ಸಮಯವಾಗ್ಬಿಡುತ್ತೆ. ಇನ್ನು 10 ನಿಮಿಷ ಮಾತ್ರ ಇದೆ, ಅದರಲ್ಲಿ ನಾನು ಮುಗಿಸ್ಬೇಕಿನ್ನ. ಸೊ ಹೀಗೆ ಆಮೇಲೆ ಪಂಚಭೂತಮಯವಾದಂತಹ ಈ ಪ್ರಪಂಚವನ್ನು ಅವನು ಯಾವ ರೀತಿ ಒಂದೊಂದು ಭೂತವನ್ನು ಹೇಗೆ ಆಡಿಸ್ತಾನೆ, ಮತ್ತು ಪ್ರಣವವೆಂಬ ಧನುಸ್ಸಿಗೆ ಲಕ್ಷ್ಯಭೂತ ಅವನು ಹೇಗೆ ಆಗ್ತಾನೆ ಅನ್ನುವಂಥದ್ದು. ಇದನ್ನೆಲ್ಲನೂ ಕೂಡ ಅವನು ಹೇಗೆ ಭಗವಂತನು ನಾದತನು ಅನ್ನೋದನ್ನು ಪಶ್ಯಂತಿಯಂ ಪ್ರಣವನಾದತನು ಅಂತ ಮೀಡೆ. ಪ್ರಣವನಾದದ ಅದನ್ನೇ ತನ್ನ ಶರೀರವನ್ನಾಗಿ ಹೊಂದಿರುವಂಥವನವನು. ಅವನ ಸೌಲಭ್ಯ ಸೌಶೀಲ್ಯಗಳೇನು, ಎಂತಹ ನಿಷ್ಪಕ್ಷಪಾತ ಭಗವಂತ, ಅವನಲ್ಲಿರುವಂತಹ 6 ಗುಣಗಳು, ಅವನ ಶಕ್ತಿ, ಇದನ್ನೆಲ್ಲನೂ ಕೂಡ ಹೇಳಿಬಿಟ್ಟು ಅತ್ಯಂತ ಆಶ್ರಿತ ವತ್ಸಲ ಅವನು ಜಗತ್ತಿಗೆ ಒಡೆಯ. ವಿಶ್ವಾಯ ವಿಶ್ವಪುಷೇ ಖಿಲ ವಿಶ್ವಕರ್ತರೆ ವಿಶ್ವಾತ್ಮನೆ ವಿವೃತ ವಿಶ್ವನೇತ್ರೆ ವಿಶ್ವೇತರಾಯ ವಿದಿತ ಅಖಿಲ ವಿಶ್ವಹರ್ತರೆ ವಿಶ್ವೇಶ್ವರಾಯ ಪುರುಷಾಯ ನಮೋಸ್ತು ತುಭ್ಯಂ ಅಂತ ಹೇಳಿ ಸರ್ವಸುಹೃತ್. ಇದು ನಮ್ಮ ಇದರಲ್ಲಿ ಸಂಸ್ಕೃತಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿರುವಂತಹದ್ದು. ಸುಹೃದಂ ಸರ್ವಭೂತಾನಾಂ ಅಂತ ಭಗವದ್ಗೀತೆಯಲ್ಲೂ ಬರುತ್ತೆ. ಎಲ್ಲ ಭೂತಗಳಿಗೂ ಎಲ್ಲ ಪ್ರಾಣಿಗಳಿಗೂ ರಿಯಲ್ ಫ್ರೆಂಡ್ ಅಂತ ಹೇಳಿದ್ರೆ, ಒಳ್ಳೆಯ ಹಾರ್ಟ್ ಇರುವಂತಹ ಫ್ರೆಂಡ್ ಅಂತ ಹೇಳಿದ್ರೆ ಭಗವಂತನೇ ಅಂತ ಹೇಳಿಬಿಟ್ಟು ಸರ್ವಸುಹೃದೇ ಮಹತೆ ನಮಸ್ತೆ ಅನ್ನುವಂತಹ ಮಾತಿನಲ್ಲಿ ಗಜೇಂದ್ರನ ಸ್ತುತಿ ಮುಗಿಯುತ್ತೆ. ಆವಾಗ ಆ ಮಾತು ಹೇಗಿತ್ತು ಅನ್ನೋದನ್ನು ಇತಿ ಗಜಕುಲರಾಜ ಸಂಸ್ತುವನ್ ಬಾಷ್ಪಪೂರ್ಣ ಪರಮಪುರುಷ ಭಾವೇ ಸಂಕಟಾವಸ್ಥೆಯಾ ಸಹ ಉಪಜನಿತ ಸಮಾಧಿರ್ಮಗ್ನ ಆನಂದ ಸಿಂಧೌ ಕ್ಷಣಮಿವ ನಿಜಪೀಡಾಂ ವಿಸ್ಮರನ್ ನಿಶ್ಚಲಾಂಗ. ಭಗವಂತನನ್ನು ಸ್ತುತಿಸ್ತಾ ಆ ಭಕ್ತಿ ಭಾವದಲ್ಲಿ ಎಷ್ಟು ಮುಳುಗಿ ಹೋದ ಗಜೇಂದ್ರ ಅಂತ ಹೇಳಿದ್ರೆ, ಅವನಿಗೆ ಆ ಭಕ್ತಿಯಿಂದಾಗಿಯೇ ಒಂದು ಸಮಾಧಿ ಸ್ಥಿತಿ ಅನ್ನೋದು ಉಂಟಾಗಿ ಈ ಗಜೇಂದ್ರ ತನ್ನನ್ನು ಹಿಡ್ಕೊಂಡಿರುವಂತಹದ್ದು ಕೂಡ ಆ ನೋವು ಕೂಡ ಅವನಿಗೆ ಗೋಚರವೇ ಆಗಲಿಲ್ಲ ಅಂತ ಮನಸ್ಸು ಅಷ್ಟು ಅಂತರ್ಮುಖವಾಗಿ ಭಗವದ್ ರಸದಲ್ಲಿ ಅದು ಮುಳುಗಿತ್ತು ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾರೆ. ಅದನ್ನ ಆಮೇಲೆ ಇಂತಹ ಸ್ತುತಿಯನ್ನು ಮಾಡಿದನಿಲ್ಲ ಈ ಭಕ್ತ, ಅದಕ್ಕಾಗಿ ಭಗವಂತನಿಗೂ ಕೂಡ ಅದು ಆ ಕರೆ ಅವನಿಗೆ ಅದು ಮುಟ್ಟಿತು. ಅದು ಸರಿ. ಆವಾಗ ಅವನು ಇದರಲ್ಲಿ ಸಾಕ್ಷಾತ್ ವಿಷ್ಣು ಅಂತ ಅಂದ್ಬಿಟ್ಟು ಸುಸ್ಪಷ್ಟವಾಗಿ ಅದನ್ನು ಹೇಳಿಲ್ಲ. ಯಾವನಲ್ಲಿ ಇಂತಹ ಶಕ್ತಿ ಉಂಟೋ, ಇಂತಹ ಗುಣಗಳುಂಟೋ, ಹೀಗೆಲ್ಲ ಇರುವಂತಹದ್ದು. ಹಾಗೆ ಹೇಳಿದಾಗ ದೇವತೆಗಳಿಗೆಲ್ಲರಿಗೂ ಕೂಡ ಮನಸ್ಸು ಕರಗಿ ಇವನಿಗೆ ಹೋಗಿ ಏನಾದರೂ ಹೆಲ್ಪ್ ಮಾಡಬೇಕಿಲ್ಲ ಅಂತ ಅಂದ್ಕೊಂಡ್ರೆ, ಅರೆ ಅವನು ಉಪಯೋಗಿಸಿರುವಂತಹ ಅಬ್ಜೆಕ್ಟಿವ್ಸು ನಮಗೆ ಅಪ್ಲೈ ಆಗುತ್ತಾ ಅಂತ, ನಾಹಂ ನಚಾಹಂ ಅಂತಂದ್ಬಿಟ್ಟು, ಅಯ್ಯೋ ಇದು ನಮ್ಗೆ ಅಪ್ಲೈ ಆಗೋದಿಲ್ಲಪ್ಪ ಅಂತಂದ್ಬಿಟ್ಟು ಎಲ್ಲ ದೇವತೆಗಳು ಕೂಡ ಹೆಸಿಟೇಟ್ ಮಾಡೋದಂತೆ ಅವನಿಗೆ ಬಂದು ಹೆಲ್ಪ್ ಮಾಡೋದಕ್ಕೆ ಅಂತಂದ್ಬಿಟ್ಟು, ಇದು ನಮ್ಮ ಕೈಲಿ ಆಗುವಂಥದ್ದಲ್ಲ ಅಂತಂದ್ಬಿಟ್ಟು. ಆ ವಿಷ್ಣು ಒಬ್ಬನೇ ಆವಾಗ ತಾನು ಅದಕ್ಕೋಸ್ಕರವಾಗಿ ಇಳಿದು ಬಂದು ಅವನಿಗೆ ಬಂದ ಅಂತಂದ್ಬಿಟ್ಟು ಆ ವಿಷ್ಣು ಬರೋ ಅಂಥದ್ದನ್ನು ಆ ಒಂದು ಸರ್ಗ ಫುಲ್ಲು ಕೊನೆಯ ಸರ್ಗ ಇದು, ಅದನ್ನು ರಥೋದ್ಧತ ವೃತ್ತದಲ್ಲಿ ಅವನು ಬಹಳ ಸ್ಪೀಡಾಗಿ ಬಂದ ಅಂತ ಹೇಳೋದನ್ನು ತುಂಬ ಚೆನ್ನಾಗಿ ಇದನ್ನು ತೋರಿಸಿದ್ದಾರೆ. ಆದಿಮೂಲಮಪಹಾಯ ಮುಕುಂದಂ ಪೂರ್ಣತತ್ವಮಖಿಲಾಮರ ರೂಪಂ ಸರ್ವವಾಚ್ಯಮತಿ ಲಂಘಿತ ಭೇದಂ ಕೋಪಿ ನಾಸ್ತಿ ತಥಾಸ್ಥವನೀಯ ಅಂತ ಹೇಳಿ ಆ ಆದಿಮೂಲ ಅಂತ ಕರೆದಂತಹ ವಿಶೇಷಣಕ್ಕೆ ಯಾರು ಅರ್ಹರು ತಮ್ಮಂತಾವೇ ದೇವತೆಗಳು ಕ್ವಶನ್ ಮಾಡಿಕೊಂಡ್ರು. ಆಗ ಮುಕುಂದನೇ ಅವನು ಹೊರಟ ಇವನಿಗೆ ಮಾಡೋದಕ್ಕೆ. ಹಸ್ತಿನಾಥ ಖಚಿತ ಸ್ತುತಿರೇಶ ಸರ್ವತಃ ಪ್ರಥಮ ಅಸ್ಪೃಶದೀಶಂ ನಿತ್ಯ ನಿಶ್ಚಲತ ನೂರಪಿ ದೇವೋ ಸ್ವತ್ಪದ ಸಹಸ ಪ್ರಜಚಾಲ. ತಕ್ಷಣ ಹೊರಟ್ಬಿಟ್ನಂತ. ಎಷ್ಟು ಹೆಂಗೆ ಹೊರಟ ಅವನು ಅಂತ ಹೇಳಿದ್ರೆ, ನಾಭ್ಯಭಾಷತ ಚಮೂಪತಿ ಮೇಷಃ ಪಾದುಕಾಮಪಿ ದಧಾರಣ ವೇಗ ದಪ್ರಸಾದಿತ ವಿಹಂಗಮ ರಾಜ ಸ್ಕಂದಮೇವ ಸಹಸಾದಿರೋಹ. ಅವನು ವಿಷ್ಣು ಹೊರಟಿದ ರಭಸ ಹೆಂಗೆ ಅಂತ ಹೇಳಿದ್ರೆ, ಅವನು ತನ್ನ ಸೇನಾಧಿಪತಿ ವಿಶ್ವಕ್ಸೇನಿಗೆ ಗೆಟ್ ರೆಡಿ ಅಂದ್ಬಿಟ್ಟು ಫೈರ್ ಅಂತಂದ್ಬಿಟ್ಟು ಅದೆಲ್ಲ ನೋ ಇನ್ಸ್ಟ್ರಕ್ಷನ್ಸ್. ಪಾದುಕೆಯನ್ನು ಧರಿಸಲಿಲ್ಲಂತೆ ವಿಷ್ಣು. ಪಾದುಕಾಪಿ ಧಾರಣ ವೇಗ ಅಪ್ರಸಾದಿತ ವಿಹಂಗಮ ರಾಜ ಸ್ಕಂಧಮೇವ ಸಹಸಾದಿರೋಹ. ಇವನಿಗೆ ಗರುಡನಿಗೆ ಕೂಡ ಅವನು ತಾನು ಅದ ಮೇಲೆ ಕೂತ್ಕೊಳ್ಬೇಕಾದ್ರೆ ತನ್ನ ಸೀಟ್ಗೆ ಬೇಕಾಗಿರುವಂಥದ್ದು ಹಾಕೊಳ್ಳೋದು ಮಾಡೋದು ಇದೆಲ್ಲ ಏನೂ ಇಲ್ಲದೇನೆ ಹೊರಡು ಅಂತಂದ್ಬಿಟ್ಟು ಅಂತ
ಕಿಂಕಿಮೇತದಿ ಸಂಭ್ರಮ ಭೀತ ವ್ಯಾಕುಲಂ ಸದಯಿತಾಜನ ವರ್ಗಂ ಶೀಘ್ರಮೇವ ಪರಿಹೃತ್ಯ ಜಗಾಮ ಭಕ್ತ ರಕ್ಷಣ ಚಣಃಕರುಣಾಳು. ಅವನ ಸ್ತ್ರೀ ವರ್ಗವೆಲ್ಲರೂ ಕೂಡ ಏನು ಇಷ್ಟು ಸಡನ್ ಹಿಂಗೆ ಹೊರಡ್ತಾ ಇದ್ದಾನಲ್ಲ ಏನು ಅಂತ ಅವ್ರು ಕೇಳೋಷ್ಟಕ್ಕೆ ಅವನಿಗೆ ಎಷ್ಟೋ ದೂರ ಬಂದೇ ಆಗಿದೆ ಅವನು. ಆಮೇಲೆ ಚಕ್ರಪಾಣಿರಧಿಕಾಹಿತ ವೇಗಂ ವಾಹನಂ ಪರಮ ಪಾವನ ವೀರ್ಯಂ ಯಾಹಿ ಯಾಹಿ ತರಸೇತಿ ಜಗಾದ ತಂ ತ್ವಿದಂ ಪ್ರಥಮ ಶಬ್ದ ವಿಷಣ್ಣಂ. ಆ ಹರಿ ಗರುಡನಿಗೆ ಹರಿ ಹರಿ ಅಂತಿದ್ದಾನೆ. ಹರಿಯ ಚಕ್ರಪಾಣಿರಧಿಕಾಧಿಕ ವೇಗಂ ಅಧಿಕಾಹಿತ ವೇಗಂ ತುಂಬ ಬಹಳ ವೇಗದಿಂದ ವಾಹನಂ ಪರಮ ಪಾವನ ವೀರ್ಯಂ ಯಾಹಿ ಯಾಹಿ ತರಸ ಇತಿ ಜಗಾದ ವೇಗದಿಂದ ಹೊರಡು ಹೋಗು ಮುಂದಕ್ಕೆ ಹೋಗು ಅಂತ ಹೇಳಿ ತಂತ್ವಿದಂ ಪ್ರಥಮ ಶಬ್ದ ವಿಷಣ್ಣಂ. ಸೊ ಹೀಗೆ ತನಗೆ ಗರುಡನಿಗೆ ತನ್ನ ಲೈಫಲ್ಲೇ ಫಸ್ಟ್ ಟೈಮ್ ಹೀಗೆ ಕೇಳಿಸಿದಂತೆ ವಿಷ್ಣು ಬೇಗ ಹೋಗು ಒಂದು ಯಾರು ಸ್ಲೋ ಅಂತ ಅಂದ್ಬಿಟ್ಟು ರೆಪ್ರಿಮ್ಯಾಂಡಿಂಗ್ ಹಿಮ್ ಅನ್ನೋ ಹಾಗೆ ಅಂತ ಅನಿಸೋ ಹಂಗೆ. ಸೊ ಒಂದು ಕಡೆ ದೇವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಏನಂತಂದರೆ ಜಾತಿ ಕುದುರೆಗೆ ಚಾವಟಿಯಿಂದ ಹೊಡೆದಂತೆ ಅಂತಂದ್ಬಿಟ್ಟು. ಅಂದರೆ ಅದು ಸುಮ್ಮನೆ ಅವನು ಮಾಸ್ಟರ್ ಅವನು ಜಸ್ಟ್ ಅವನು ಮುಟ್ಟಿದ್ದು ಅವನ ಧ್ವನಿ ಅಷ್ಟನ್ನೇ ಅರ್ಥ ಮಾಡ್ಕೊಂಡ್ಬಿಟ್ಟು ಅವನ ಆಸೆ ಇದೆ ಅಂತೆ ಅದು ಚಲಿಸ್ಬಿಡುವಂಥದ್ದು. ಅದಕ್ಕೆ ಏಟು ಕೊಟ್ಬಿಟ್ರೆ ಅನ್ನೋ ಹಾಗೆ ಇಲ್ಲಿ ಇವನಿಗೆ ಪಕ್ಷಿರಾಜ ಗರುತಾರ ಅನಿಲೇನ ಸ್ಪಷ್ಟ ದೇಹಕರ ನಾಯಕ ಊರ್ಧ್ವಂ ದೃಷ್ಟಿಪಾತಂ ಅಕರೋದ್ ಗಗನೇ ಸೋ ಪಶ್ಯದತ್ರ ನಯನಾಮೃತಮೀಶಂ. ಆ ಪಕ್ಷಿ ರಾಜ ಬರ್ತಾ ಇರ್ಬೇಕಾದ್ರೆ ಅವನ ರೆಕ್ಕೆ ಬೀಸ್ತಾ ಇರ್ಬೇಕಾದ್ರೆ ಅದರಿಂದ ಬರುವಂತಹ ಜೋರು ಗಾಳಿ ಅದು ಈ ಕರಿನಾಯಕನ ಗಜೇಂದ್ರನಿಗೆ ಮೇಲಿಂದ ಬರ್ತಾ ಇರುವಂತಹ ಗಾಳಿ. ಇದೇನೋ ತಂಪಾಗ್ತಾ ಇದೆಯಲ್ಲ ಅಂತ ಅನ್ಕೊಂಡು ಅವನ ಮೇಲಿನ ದೃಷ್ಟಿ ಬೀರಿದಂತೆ ಆಗ ಅವನು ಸೋಪಶ್ಯದತ್ರ ನಯನಾಮೃತ ಮೀಶಂ ಕಣ್ಣಿಗೆ ಅಮೃತನಾಗಿರುವಂತಹ ಈಶನನ್ನು ಕಂಡ. ನೀಲಮೇಘ ಸಮಮೋಹನ ಕಾಯಂ ವಿದ್ಯುದಂಬರಂ ಅಪಾರ ಕೃಪಾಳಂ ವೇದ ರೂಪ ವಿಹಗೇಶ ನಿಷಣ್ಣಂ ವೇದ ಮೌಲಿಶುಚ ಮುದ್ರಿತ ಪಾದಂ. ಸೊ ಭಾಗವತದಲ್ಲಿ ಗರುಡನ ತತ್ವವೇನು ಅಂತ ಹೇಳಬೇಕಾದ್ರೆ ಸಾಕ್ಷಾತ್ ವೇದಸ್ವರೂಪ ಅವನು ಛಂದೋಮಯೇನ ಗರುಡೇನ ಸಮುಹ್ಯಮಾನ ಅಂತ ಭಾಗವತದಲ್ಲಿ ಬರುತ್ತೆ. ಇವರು ವೇದರೂಪ ವಿಹಗೆ ಸನಿಷಣ್ಣಂ ವೇದ ಮೌಲಿಶ್ಚ ಮುದ್ರಿತ ಪಾದಂ ಅಂತ ಹೇಳಿಬಿಟ್ಟು ಇವರು ಅದನ್ನು ವರ್ಣನೆ ಮಾಡುವಂಥದ್ದು. ಅವನ ಸುದರ್ಶನ ಹೇಗಿತ್ತು, ಅವನ ಶಂಖ ಇದೆಲ್ಲ ಹೇಗಿತ್ತು, ಇದೆಲ್ಲವನ್ನು ಕೂಡ ವರ್ಣನೆ ಮಾಡ್ತಾ ಇಲ್ಲಿ ಭಾಗವತದ ಒಂದು ಎಕ್ಸ್ಪ್ರೆಷನ್ ಫುಲ್ಲಿ ಹಾಗೆ ಕಾಪಿ ಮಾಡಿದ್ದಾರೆ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಇತ್ಯೇವ ಸಂಗಿರದಸೌ ನಿಮಿಮೀಲ ನೇತ್ರೇ ಯನ್ಮಂತ್ರ ಮುತ್ತಮತಮಂ ನಿಖಿಲಾಗಮೇಶು ಯೋಗೀಶ್ವರ ಅರ್ಹಃ ಸಮುಪಾಸ್ಯತೆ ವೈ. ನಾರಾಯಣ ಅಖಿಲ ಗುರೋ ಎಲ್ಲರಿಗೂ ಗುರುವಾಗಿರುವಂಥವನೇ ಭಗವನ್ ನಮಸ್ತೆ ಅಂತ ಹೇಳಿಬಿಟ್ಟು ಆ ಆದಿಮೂರನ ಸ್ತುತಿಯನ್ನು ಇವನು ಮಾಡಿದಾಗ ಸರಿ ಮುಕುಂದನ ಕಣ್ಣಿನಲ್ಲಿಯೇ ನೀರು ಬರ್ತಾ ಇದ್ದಂತೆ. ಕರುಣಾ ಸರಿದಂಬುಜೈರಪಾಂಗೈರ್ ಮಕರಂದಂ ಪರಿವಾಹಯನ್ ಮುಕುಂದ ಸ್ನಪಯಾಮಾಸ ಕರೀಶ್ವರಂ ತತಸ್ಥಂ ಮಕರಾನ್ ಮೋಚಯಿತು ಸ್ವಚಕ್ರ ಮೋಕ್ಷೈ. ತನ್ನ ಚಕ್ರವನ್ನು ಬೀಸಿ ಅವನು ಆ ನಕ್ರ ದೇಹೆ ಮುಮೋಚ ಅಂತ ಹೇಳಿಬಿಟ್ಟು ತನ್ನ ಚಕ್ರವನ್ನು ಅದರ ಮೇಲೆ ಪ್ರಯೋಗವನ್ನು ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಕೊನೆಗೆ ಆ ನಕ್ರಕ್ಕೂ ಕೂಡ ಸದ್ಗತಿ ಮತ್ತು ಗಜೇಂದ್ರನಿಗೂ ಕೂಡ ಸದ್ಗತಿ ಹೀಗಾಗಿರುವಂಥದ್ದು. ಆ ನಕ್ರನು ಕೂಡ ತನ್ನ ಆ ಚಕ್ರ ಪ್ರಯೋಗದಿಂದ ತನ್ನ ಶರೀರಕ್ಕೆ ಘಾತವಾದರೂ ಕೂಡ ತನ್ನ ಮೂಲ ಸ್ವರೂಪವಾದಂತಹ ಆ ಗಂಧರ್ವ ಸ್ವರೂಪವನ್ನು ಅವನು ಪಡಿತಾನೆ ಅಂತಂದ್ಬಿಟ್ಟು. ಮತ್ತು ಈ ಗಜೇಂದ್ರನಿಗೂ ಕೂಡ ಭಗವಂತನನ್ನು ಅಷ್ಟು ಭಾವಿಸಿ ಅವನು ಸ್ತುತಿ ಮಾಡಿದಂಥದ್ರಲ್ಲಿ ಮುಕ್ತಿಯಲ್ಲಿ 4 ಅವಸ್ಥೆಗಳು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಸಾಲೋಕ್ಯ ಅಂದರೆ ಭಗವಂತನಿಗೆ ಸಮಾನವಾದ ಲೋಕವನ್ನು ಹೊಂದುವಂಥದ್ದು, ಸಾಮೀಪ್ಯ ಅಂದರೆ ಭಗವಂತನಿಗೆ ಹತ್ತಿರ ಹೋಗುವಂಥದ್ದು, ಮತ್ತು ಇನ್ನೂ ಹೆಚ್ಚು ಪುಣ್ಯ ಮಾಡಿದ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ತಪಸ್ಸು ಯೋಗ ಇದನ್ನು ಸಾಧಿಸಿದ್ದಲ್ಲಿ ಭಗವಂತನ ರೂಪವನ್ನೇ ಹೊಂದಿಬಿಡುವಂಥದ್ದು ಸಾರೂಪ್ಯ. ಎಷ್ಟರ ಮಟ್ಟಿಗೆ ಅಂತ ಹೇಳಬೇಕಾದ್ರೆ ಎಷ್ಟೋ ಪುರಾಣಗಳಲ್ಲಿ ಕಥೆಗಳಲ್ಲಿ ಕೂಡ ಬರುತ್ತೆ. ಭಗವಂತನ ಉದಾಹರಣೆಗೆ ವಿಷ್ಣುವಿನ ಭಕ್ತನಾಗಿದ್ದರೆ ಅವನಿಗೂ ಕೂಡ ಶಂಖಚಕ್ರಾದಿಗಳೆಲ್ಲ ಅವನ ಶರೀರದಲ್ಲಿ ಉಂಟಾಗ್ಬಿಡುತ್ತೆ ಅಂತಂದ್ಬಿಟ್ಟು ಅಂತ ಹೀಗೆ. ಅಥವಾ ಶಿವಭಕ್ತನಾಗಿದ್ದ ಪಕ್ಷದಲ್ಲಿ ಶಿವನಂತೆಯೇ ಅವನು ತ್ರಿಶೂಲವನ್ನು ಹಿಡ್ಕೊಂಡಿರುವಂಥದ್ದು, ಈ ರೀತಿಯಾಗಿ ಇರುವಂಥದ್ದು ಅಂತಂದ್ಬಿಟ್ಟು ಈ ರೀತಿಯಂತಹ ಸಾರೂಪ್ಯ ಮುಕ್ತಿ. ಇನ್ನೊಂದು ಕೊನೆಯದು ಸಾಯುಜ್ಯ ಅಂತ ಅವನಲ್ಲಿಯೇ ಲೀನವಾಗಿಬಿಡುವಂಥದ್ದು, ಅವನನ್ನೇ ಸೇರಿಬಿಡುವಂಥದ್ದು ಅಂತ. ಗಜೇಂದ್ರನಿಗೆ ಸಾರೂಪ್ಯ ಮುಕ್ತಿಯನ್ನು ಅವನು ಕರುಣಿಸಿದ ಅಂತ ಬರುತ್ತೆ. ಯೋಯಂ ಗಜಸ್ಸಹಿಪುರ ನರರಾಜ ಆಸೀತ್. ಈ ಗಜ ಯಾರು, ಹೇಗೆ ಭಾಗವತದಲ್ಲೂ ಕೂಡ ಮೊದಲು ಈ ಆನೆ ಯಾರು ಅಂತೆಲ್ಲ ಹೇಳ್ಕೊಂಬರಲ್ಲ, ಕ್ರೊನಲಾಜಿಕಲ್ ಆಗಿ ಹೇಳ್ಕೊಂಬರಲ್ಲ ಕಥೆಯನ್ನು. ಮುಗಿದ ಮೇಲೆ ಪ್ರಸಂಗ ಎಲ್ಲ ಮುಗಿದ ಮೇಲೆ ಫ್ಲ್ಯಾಶ್ ಬ್ಯಾಕ್, ಆ್ಯಕ್ಚುಲಿ ಈ ಗಜ ಯಾರು ಅಂತಂದರೆ, ಈ ಮೊಸಳೆ ಯಾರು ಅಂತಂದರೆ ಅಂತ ಆಮೇಲೆ ಕೊನೆಯಲ್ಲಿ ಹೇಳುವಂಥದ್ದು. ಹಾಗೆ ಇಲ್ಲಿ ಯೋಯಂ ಗಜಃ ಸಹಿಪುರ ನರರಾಜ ಆಸೀತ್. ಈ ಆನೆ ಯಾರಪ್ಪ ಅಂದರೆ ಮೊದಲು ಒಬ್ಬ ರಾಜನಾಗಿದ್ದ, ಇಂದ್ರದ್ಯುಮ್ನ ಅಂತ ಅವನ ಹೆಸರು ಎಲ್ಲ ಬರುತ್ತೆ. ಭಕ್ತೋತ್ತಮೋಪಿ ಮುನಿನ ಭವ ಕುಂಜರೇತಿ ಶಪ್ತಃ. ಅವನು ಭಕ್ತೋತ್ತಮನಾಗಿದ್ದರೂ ಕೂಡ ಒಬ್ಬ ಮುನಿಯಿನ ಶಾಪಕ್ಕೆ ಒಳಗಾಗಿ ಅವನು ನೀನು ಆನೆಯಾಗು ಅಂತಂದ್ಬಿಟ್ಟು. ಅಂದರೆ ಎಲ್ಲಿ ಅಹಂಕಾರದಿಂದ ವರ್ತಿಸಿದಂತೆ
ಆಗುತ್ತೆಯೋ ಅಲ್ಲಿ ಆ ಅಹಂಕಾರಕ್ಕೆ ಪ್ರತಿರೂಪವಾಗಿರುವಂತಹ ಆನೆಯ ಜನ್ಮ ಬರುವಂತಾಗುತ್ತೆ ಅನ್ನುವಂಥ ತತ್ವವನ್ನಲ್ಲಿ ಹೇಳ್ತಾ ಇರುವಂತಹದ್ದು. ಅದ್ಯ ದುರ್ಲಭತಮಂ ನಿಧಿಮಾಪ ದೇವಂ ಶಾಪೋಪ್ಯುದರ್ಕ ಸುಖದ ವಿಮಲೇಂದ್ರಿಯಾಣ ಅಂತ ಈ ಮಾತನ್ನು ಅವರ ಗುರುಗಳು ತುಂಬ ಮೆಚ್ಚಿಕೊಂಡ್ರು ಅಂತಂದ್ಬಿಟ್ಟು ರಂಗಪ್ರಿಯ ಸ್ವಾಮಿಗಳು ಹೇಳಿದರು. ಏನಂತಂದರೆ ಈ ಮಾತೇನು ಹೇಳುತ್ತೆ ಅಂದರೆ, ವಿಮಲೇಂದ್ರಿಯಾಣಾಂ ಶಾಪಃ ಅಪಿ, ವಿಮಲೇಂದ್ರಿಯರ ಶಾಪವು ಕೂಡ ಉದರ್ಕ ಸುಖದ ಅಂತ. ಈಗ ಅದು ಶಾಪ ಕಷ್ಟ ಅಂತೆಲ್ಲ ಆದರೂ ಕೂಡ ಮುಂದೆ ಸುಖವನ್ನು ಉಂಟು ಮಾಡುವಂಥದ್ದು ಅಂತ. ಇಲ್ಲಿ ವಿಮಲೇಂದ್ರಿಯಾಣಾಮ್ ಅನ್ನೋ ಷಷ್ಠಿ ವಿಭಕ್ತಿ ಎರಡು ಬಗೆಯಲ್ಲೂ ಉಪಯೋಗಿಸ್ಕೋಬೋದು. ಇದನ್ನು ಕೊಟ್ಟವರು ವಿಮಲೇಂದ್ರಿಯರಾಗಿರುವಂಥವ್ರು ಅಥವಾ ಅದನ್ನ ಶಾಪವನ್ನು ಪಡೆದಂಥವರು ವಿಮಲೇಂದ್ರಿಯರಾಗಿರುವಂಥವ್ರು. ಇನ್ನು ಐದರ್ ಕೇಸ್ ಆ್ಯಂಡ್ ಎರಡೂ ಸೇರಿದ್ರಂತೂ ಮುಂದೆ ಇದು ಒಳ್ಳೆಯದಕ್ಕೆ ಲೀಡ್ ಮಾಡುವಂಥದ್ದು ಅಂತ. ಶಾಪ ಕೊಟ್ಟಾಗ ತಕ್ಷಣದಲ್ಲಿ ಅಯ್ಯೋ ನನಗಿಂಥ ಶಾಪ ಬಂದ್ಬಿಡ್ತಿಲ್ಲ ಅಂತಂದ್ಬಿಟ್ಟು ಮತ್ತು ಆ ಶಾಪವನ್ನು ಅನುಭವಿಸ್ತಾ ಇರುವಾಗ ಕಷ್ಟ ಅನುಭವ ಅಂತ ಎಲ್ಲ ಆಗಿದ್ರೂ ಕೂಡ ಮುಂದೆ ಇದರ ಫೈನಲ್ ಕಲ್ಮಿನೇಷನ್ ಎಲ್ಲ ಕೂಡ ಅದು ಶಾಂತರಸದಲ್ಲೇ ಅದು ಮುಳುಗುವಂಥದ್ದು. ಉದರ್ಕ ಅಂದರೆ ಸಂಸ್ಕೃತದಲ್ಲಿ ಉದರ್ಕ ಫಲಮುತ್ತರಂ ಅಂತಂದ್ಬಿಟ್ಟು ಮುಂದೆ ಉಂಟಾಗುವಂತಹ ಫಲಕ್ಕೆ ಉದರ್ಕ ಅಂತ ಹೇಳ್ತಾರೆ. ಹಾಗೆ ಅಂತಹ ಮುಂದೆ ಅದು ಸುಖವನ್ನು ಕೊಡುವಂತಹದ್ದು ವಿಮಲೇಂದ್ರಿಯರಿಗೆ ಅಂತಂದ್ಬಿಟ್ಟು ಈ ಮಾತನ್ನು ಹೇಳ್ತಾರೆ. ಇದೊಂದು ಶ್ಲೋಕವನ್ನು ಹೇಳಿಬಿಟ್ಟು ಯೋಯಂ ಗಜಃ ಸಹಿ ಪುರಾ ನರರಾಜ ಆಸೀತ್, ಯೋಯಂ ಗಜಃ ಸಹಿ ಪುರಾ ನರರಾಜ ಆಸೀತ್, ಭಕ್ತೋತ್ತಮೋಪಿ ಮುನಿನಾ ಭವಕುಂಜರೇತಿ ಶಬ್ದಃ ಅದ್ಯ ದುರ್ಲಭತಮಂ ನಿಧಿಮಾಪದೇವಂ, ಭಕ್ತೋತ್ತಮೋಪಿ ಮುನಿನಾ ಭವಕುಂಜರೇತಿ ಶಬ್ದೋದ್ಯ ದುರ್ಲಭತಮಂ ನಿಧಿಮಾಪದೇವಂ, ಶಾಪೋಪಿ ಉದರ್ಕ ಸುಖದೋ ವಿಮಲೇಂದ್ರಿಯಾಣಾಂ, ಶಾಪೋಪಿ ಉದರ್ಕ ಸುಖದಃ ವಿಮಲೇಂದ್ರಿಯಾಣಾಂ. ಪರಮಗುರು ಪವಿತ್ರ ಪಾದಧೂಳಿಂ ನತಶಿರಸಾ ಪ್ರತಿಗೃಹ್ಯ ತತ್ಪ್ರಸಾದಾತ್ ಶ್ರುತಿತರು ಕುಸುಮೈ ಪುರಾಣ ವಾಕ್ಯೈ ವಿಮಲಗುಣ ಗ್ರಥಿತಾದ್ಯ ಪದ್ಯಮಾಲಾ ಅಂತ ಇದನ್ನು ಕೃತಿಯನ್ನು ಮುಗಿಸ್ತಾರೆ. ಪರಮಗುರುವಿನ ಪವಿತ್ರ ಪಾದಧೂಳಿಯನ್ನು ನತಶಿರಸ ತಲೆಬಾಗಿ ಅದನ್ನು ಸ್ವೀಕರಿಸಿ ಅವರ ಪ್ರಸಾದದಿಂದ ಶ್ರುತಿತರು ಕುಸುಮೈಹಿ ವೇದಗಳೆಂಬ ವೃಕ್ಷಗಳ ಕುಸುಮಗಳಿಂದ ಪುರಾಣಗಳ ವಾಕ್ಯಗಳಿಂದ ಈ ವಿಮಲವಾದ ಗುಣವನ್ನು ಉಳ್ಳಂತಹ, ಗುಣ ಅಂತಂದರೆ ದಾರ ಅಂತಲೂ ಆಗುತ್ತೆ, ಸದ್ಗುಣಗಳು ಅಂತಲೂ ಆಗುತ್ತೆ, ಇದರಿಂದ ಈ ಪದ್ಯಮಾಲೆಯನ್ನು ಗ್ರಥನ ಮಾಡಿದೆ, ಪೋಣಿಸಿದೆ ಅಂತ ಹೇಳಿ ಈ ಕಾವ್ಯವನ್ನು ಮುಗಿಸ್ತಾ ಸ್ವಯಂ ವರವಧೂರ್ಯಸ್ಯ ಬ್ರಹ್ಮವಿದ್ಯಾ ಮಹಾತ್ಮನಃ ನಮಸ್ತಸ್ಮೈ ಮುನೀಂದ್ರಾಯ ಪರಬ್ರಹ್ಮ ಸ್ವರೂಪಿಣಿ ಅಂತ ಮುನೀಂದ್ರನಿಗೆ ಅವನು ಪರಬ್ರಹ್ಮ ಸ್ವರೂಪಿ ಅಂತ ಹೇಳಿ ಈ ಕೃತಿಯನ್ನು ಮುಗಿಸಿದ್ದಾರೆ. ಹೀಗೆ ಒಂದು ಸರಳವಾದ ಕೃತಿ ಇದು, ತುಂಬ ಭಾಷೆ ಸುಲಲಿತವಾಗಿರುವಂತಹದ್ದು, ಆಸ್ವಾದ್ಯವಾದಂತಹದ್ದು. ಮತ್ತು ಇವತ್ತು ನಮ್ಮಲ್ಲಿ ಎಷ್ಟೋ ಮಂದಿಗೆ ಟೇಸ್ಟ್ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು, ಆದರೆ ಅವರು ಪುರಾಣಗಳ ಈ ಕಥೆಗಳನ್ನು ಹೇಳಬೇಕಾದ್ರೆ ಎಷ್ಟು ಆಸ್ವಾದನೆಯಿಂದ ಅವರು ಹೇಳ್ತಾ ಇದ್ರು ಅನ್ನೋದನ್ನು ನಾವು ಅದನ್ನು ಸ್ಮರಣೆ ಮಾಡಿಕೊಳ್ಬೇಕು. ಮತ್ತು ಅಂತಹ ಒಂದು ರಸಭರಿತವಾದ ರೀತಿಯಲ್ಲಿ ಬೇರೆಯವರಿಗೂ ಕೂಡ ಇದರ ಮೂಲದ ಸ್ವಾರಸ್ಯವನ್ನು ಅರಿತುಕೊಂಡಂಥವ್ರಿಗೆ ಅವರಿಗೆ ಉಂಟಾದಂತಹ ರಸವೇ ನಮ್ಮಲ್ಲೂ ಉಂಟಾಗುತ್ತೆ. ಇಂತಹ ಸದ್ರಸಾಸ್ವಾದನೆಯ ಕಡೆಗೆ ನಮಗೆ ಮಾರ್ಗದರ್ಶನ ಮಾಡಿರುವಂತಹ ಪರಮ ಪೂಜ್ಯರಾದಂತಹ ರಂಗಪ್ರಿಯರಿಗೆ ಅವರ ಪಾದಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಒಂದೆರಡು ಪ್ರಕಟಣೆಗಳು. ನಾಳೆಯಿಂದ 3 ದಿವಸ ಭಾರತ ರತ್ನ MS ಸುಬ್ಬಲಕ್ಷ್ಮಿ ಅವರ ಜನ್ಮಶತಾಬ್ದ ಆಚರಣೆ ಕಾರ್ಯಕ್ರಮಗಳಿರುತ್ತವೆ.
ನಾಳೆಯಿಂದ ಪ್ರಾರಂಭವಾಗುತ್ತೆ. ನಾಳೆ 6 ಗಂಟೆಗೆ ಕಾರ್ಯಕ್ರಮ ಇರುತ್ತೆ. ನಾಳೆ ಒಂದು ಸುಬ್ಬಲಕ್ಷ್ಮಿಯವರನ್ನು ಕುರಿತ ಸಾಕ್ಷ್ಯಚಿತ್ರದ ಪ್ರದರ್ಶನವೂ ನಾಳೆ ಇರುತ್ತೆ. ಈ 3 ದಿವಸ ತಾವೆಲ್ಲ ಬಂದು ಭಾಗವಹಿಸಬೇಕು ಅಂತ ವಿನಂತಿ. ಇನ್ನೊಂದು ಪ್ರಕಟಣೆ, ಇವತ್ತು ಯಾವ ದುರ್ಲಭವಾದ ಕಾವ್ಯವನ್ನು ಡಾಕ್ಟರ್ ಕಣ್ಣನವರು ಪರಿಚಯ ಮಾಡಿಕೊಟ್ರು, ಅದು ಎಲ್ಲ ಕಡೆ ಸಿಗುವಂಥ ಗ್ರಂಥ ಅಲ್ಲ. ಆಸಕ್ತರಿಗೆ ಲಭ್ಯವಾಗಲಿ ಅನ್ನೋ ದೃಷ್ಟಿಯಿಂದ ಕೆಲವು ಪ್ರತಿಗಳನ್ನು ತಂದಿದೆ. ಆಸಕ್ತರು ಹೋಗುವಾಗ ದಯವಿಟ್ಟು ಗಜೇಂದ್ರ ಮೋಕ್ಷ ರಂಗಪ್ರಿಯ ಸ್ವಾಮಿ ಕೃತಿಯನ್ನು ಅಲ್ಲಿ ನಾವು ಮುಂದುಗಡೆ ಮಳಿಗೆಯಲ್ಲಿ ತೆಗೆದುಕೊಂಡು ಹೋಗಬಹುದು. ಬಹಳ ಸ್ವಾರಸ್ಯಕರವಾದ ಒಂದು ಕೃತಿಯ ಪರಿಚಯ ನಮಗೆ ಆಗಿದೆ. ಮತ್ತು ನಮ್ಮ ಭಾರತದಲ್ಲಾಗಲಿ ಭಾಗವತದಲ್ಲಾಗಲಿ ಇರುವ ಆಖ್ಯಾನಗಳಿಗೆ ಎಷ್ಟು ಆಯಾಮಗಳಿವೆ, ಎಷ್ಟು ಅರ್ಥಪೂರ್ಣವಾಗಿ ಅವು ಕಲ್ಪಿತವಾಗಿವೆ ಅನ್ನೋದರ ಒಂದು ಕಲ್ಪನೆ ಕೂಡ ನಮಗೆ ಇದರಲ್ಲಿ ಉಂಟಾಗಿದೆ. ಅದರ ಆಳಕ್ಕೆ ಹೋಗ್ತಾ ಹೋದಾಗೇ ಒಂದೊಂದು ವಿವರವೂ ಕೂಡ ಅದರಲ್ಲಿ ಸಂಕೇತ ದ್ಯೋತಕವಾಗಿ ಕಾಣುತ್ತೆ. ಅದು ಆನೆನೇ ಯಾಕಾಗಬೇಕು, ಕುರಿ ಯಾಕಾಗಲಿಲ್ಲ, ಹೀಗೆ ಯೋಚನೆ ಮಾಡ್ತಾ ಹೋದಾಗೆಲ್ಲ ಅದರ ಹೆಚ್ಚು ಧ್ವನಿಮೆ ನಮಗೆ ಪ್ರಕಟ ಆಗ್ತಾ ಹೋಗುತ್ತೆ. ಒಂದು ಯಾವುದೋ ಒಂದು ದೌರ್ಬಲ್ಯಕ್ಕೆ ಕಾಮವೋ ಲೋಭವೋ ಸಿಕ್ಕಿದಾಗ ಅದು ಎಷ್ಟು ಪಡಂಭೂತವಾಗಿ ಬೆಳೆಯುತ್ತೆ ಅನ್ನೋದು ಸಂಕೇತವಾಗಿ ಬೇಕಾದರೆ ಆನೆಯನ್ನು ಕಲ್ಪಿಸ್ಕೊಳ್ಬಹುದು. ಹೀಗೆ ಅದರಲ್ಲಿ ಉದ್ದಕ್ಕೂ ನಮಗೆ ಸಂಕೇತಗಳೇ ಕಾಣ್ತಾ ಹೋಗುತ್ತೆ. ಮತ್ತು ಈ ಕೇವಲ ಒಂದು ಸಂದೇಶವನ್ನು ಕೊಡೋದು ಅಷ್ಟೇ ಉದ್ದೇಶ ಅಲ್ಲದೆ ಅದನ್ನು ಕಾವ್ಯಮಯವಾಗಿಯೂ ನಮಗೆ ತಲುಪಿಸುವ ಉದ್ದೇಶ ಮೂಲ ಗ್ರಂಥಕರ್ತಲ್ಲಿ ಕಾಣುತ್ತೆ. ನಮ್ಮ ಎಲ್ಲ ಆಖ್ಯಾನಗಳು ಹೀಗೇನೆ ಭಾಳ ಹೊರಗಡೆ ಸರಳವಾಗಿ ಕಾಣುತ್ತೆ, ಆದರೆ ಒಳಹೊಕ್ಕ ಹಾಗೆಲ್ಲ ಅದರ ಧ್ವನಿಮೆ, ಅದರ ಧ್ವನಿಪೂರ್ಣವಾದ ಆಯಾಮಗಳು ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಇನ್ನು ಶ್ರದ್ಧಾಳುಗಳಂತೂ ಇದು ವಾಸ್ತವವಾಗಿ ನಡೆದದ್ದು ಅಂತಲೇ ನಂಬಿರ್ತಾರೆ. ಇದು ವಾಸ್ತವವಾಗಿ ಗಜೇಂದ್ರ ಮೋಕ್ಷ ನಡೆದದ್ದು ಅಂತ ನಮ್ಮಲ್ಲಿ ನಂಬುವ ಶ್ರದ್ಧಾವಂತರು ಬಹಳ ಜನ ಇದ್ದಾರೆ. ಇದು ಈ ಘಟನೆ ಇಲ್ಲಿ ನಡೆಯಿತು ಅಂತ ಪ್ರತೀತಿ ಇರೋ 2-3 ಸ್ಥಾನಗಳು ಕೂಡ ಇವೆ ಭಾರತದಲ್ಲೊಂದೆಡೆ. ಪ್ರಮುಖವಾಗಿ ಎಲ್ಲಕ್ಕಿಂತ ಪ್ರಮುಖವಾಗಿ ನೇಪಾಳದಲ್ಲಿ ಒಂದು ಸರೋವರ ಇದೆ, ಅಲ್ಲಿ ಈ ಘಟನೆ ನಡೆಯಿತು ಅಂತ ಇವತ್ತಿಗೂ ಕೂಡ ಪ್ರತೀತಿ ಇದೆ. ಇಲ್ಲಿ ಪೂಜೆಗಳು ಎಲ್ಲ ನಡೆಯುತ್ತವೆ. ಹುಟ್ಟಿನ ಮೇಲೆ ಇಂಥ ಒಂದು ಎಲ್ಲರಿಗೂ ಪರಿಚಿತವಾಗಿರುವ ವಸ್ತುವನ್ನು ಆರಿಸಿಕೊಂಡು ಅದಕ್ಕೆ ಅದರ ಒಂದು ಸಂಕೇತಗಳನ್ನು ಪರಾಮರ್ಶನೆ ಮಾಡ್ತಾ ಅದರ ವಿಶೇಷವಾಗಿ ಹೊಸ ಸ್ವಾರಸ್ಯವಾದ ಅಂಶಗಳನ್ನು ಅದರಲ್ಲಿ ತಂದು ರಂಗಪ್ರಿಯ ಸ್ವಾಮಿಗಳು, ಅದು ಅವರು ಪೂರ್ವ ವಯಸ್ಸಿನ ಮಾಡಿದ್ದು ಅಂತ ಕೇಳಿ ಆಶ್ಚರ್ಯವಾಗತ್ತೆ. ಅಷ್ಟು ಸ್ವಾರಸ್ಯಮಯವಾದ ಕಾವ್ಯ ಆಗಿದೆ ಇದು. ಹೀಗಾಗಿ ನಾವು ಎಲ್ಲರೂ ಅದನ್ನು ಮತ್ತೆ ಮತ್ತೆ ಓದೋದಕ್ಕೆ ಅರ್ಹವಾದ ಒಂದು ಕೃತಿ. ಅದನ್ನು ಬಹಳ ರೋಚಕವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ KS ಕಣ್ಣನ್ನವರು. ಮತ್ತು ಶ್ಲೋಕಗಳನ್ನು ಬಹಳ ಸುಂದರವಾಗಿ ಹಾಡಿದ ಶ್ರೀಮತಿ ಮೀರಾ ಅವರು. ಇಬ್ಬರಿಗೂ ತಮ್ಮೆಲ್ಲರ ಪರವಾಗಿ ಮತ್ತು ಪ್ರಾಯೋಜಕರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.